ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಯಾವಾಗ? ಆ ಸಿನಿಮಾಗೆ ಬರೋದಕ್ಕೆ ಇನ್ಸ್ಪಿರೇಷನ್ ಯಾರು? ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗಿದ್ದು. ಅದು ಬೇರೆ ಬೇರೆ ಇಂಟರ್ನ್ಯಾಷನಲ್ ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗಿದ್ದಾಗಿತ್ತು. ಯಾಕಂದರೆ ಹುಡುಗಿ ಲವ್ ಸ್ಟೋರಿ ಅನ್ನೋದನ್ನು ಯಾರೂ ತಗೊಳ್ಳೋದೇ ಇಲ್ಲ, ಅಂದರೆ ಜನನೂ ನೋಡೋಕ್ಕೆ ಹೋಗಲ್ಲ. ಈಗ ಬೇಸಿಕಲಿ ಆ ಥರ ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರನೇ ಮಾಡೋದು. ಅದೇ ತುಳಿಯೋದಂತಂದ್ರೆ ಅದನ್ನ ಅವಾಯ್ಡ್ ಮಾಡೋದು. ಈಗ ದೈವದ್ದು ಫಿಲ್ಮ್ ಅಂತಂದರೆ ದೈವದ್ದೇ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ಈಗ ಅದೇ KGF ಥರ, ಕಾಂತಾರ ಥರ ಯಾವ್ದು ಸಕ್ಸಸ್ ಆಗುತ್ತೋ ಹಂಗೆ ಎಲ್ಲ ಅವಾಯ್ಡ್ ಮಾಡ್ತಾರಲ್ಲ. ಈಗ ಒಳ್ಳೆ ಕತೆ ಇರುತ್ತೆ, ಆ ಸಿನಿಮಾ ಹಿಟ್ ಆಗುತ್ತೆ ಅಂತ ಕೆಲವೊಬ್ರು ಗೊತ್ತಿರುತ್ತೆ, ನೀವು ಸ್ಟೋರಿ ಹೇಳಿದಾಗ. ಸೊ ಅದನ್ನ ಅವಾಯ್ಡ್ ಮಾಡ್ತಾರಲ್ಲ. ಸೊ ಅದರಿಂದ ಲಾಸು ಒಂದು ನಿಮ್ಗೆ ಆಗತ್ತಾ, ಅಥವಾ ಸಿನಿಮಾ ಮಾಡದೇ ಇದ್ರೆ ಅವ್ರಿಗೇನಾದ್ರು? ಅದೇ ಲಾಸ್ ಆಗತ್ತೆ ಅಂತಾನೆ ಮಾಡಲ್ಲ, ಅದ್ರ ನಂಬಿಕೆ ಕಡಿಮೆ ಇರುತ್ತೆ. ಸಿನಿಮಾದಲ್ಲಿ ಒಂದು ಆಕ್ಟ್ ಮಾಡ್ತೀರಿ ಅಂತ ಅಂದ್ರೆ ಆಕ್ಟರ್ಸ್ಗೆ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ, ಅವ್ರಿಗೆಲ್ಲ ಪೇಮೆಂಟ್ ಅಲ್ಲೇ ಸೆಟ್ಲ್ ಮಾಡ್ತಾರೆ, ಬೇರೆ ಕಡೆ ಹೆಂಗ್ ಸೆಟ್ಲ್ ಮಾಡ್ತಾರೆ? ಈಗ ಎಲ್ಲಿ ಜಾಸ್ತಿ ಪೇಮೆಂಟ್ ಅಲ್ಲಿ ಕೊಡ್ತಾರೆ. ಪೆಪ್ಪೆ ಸಿನಿಮಾ ಮಾಡೋದಕ್ಕಂದ್ರೆ ಹೇಗೆ ಕನೆಕ್ಟ್ ಆದ್ರೆ ಪೆಪ್ಪೆ ಸಿನಿಮಾ? ಯಶ್ ಶೆಟ್ಟಿ ಇದಾರಲ್ಲ, ಅವರು ಪೆಪ್ಪೆಗೆ ಆಲ್ರೆಡಿ ಇದ್ರು. ಅವರು ಸಜೆಸ್ಟ್ ಮಾಡಿದ್ರು, ಹಿಂಗೊಬ್ಳು ಮೇದಿನಿ ಅಂತಿದ್ದಾಳೆ, ಚೆಕ್ ಮಾಡಿ ನೀವು ಅಂತ. ಸೊ ನಾನು ನನ್ನ ಫೋಟೋಸ್ ಎಲ್ಲ ಕಳಿಸಿದೆ, ಸಾಂಗ್ ಸೆಲೆಕ್ಟ್ ಆಗಿದೆ. ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ಮಾಡಿದ್ದು. ಸೊ ಅಲ್ಲೇನಾದ್ರು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಜೊತೆ? ಸಖತ್ ಜೆಂಟಲ್ಮನ್ ಅಂತ ಹೇಳ್ಬೋದು ಆ ಮನುಷ್ಯ, ವಿನಯ್ ರಾಜ್ಕುಮಾರ್ ಅವರು. ಸಿನಿಮಾದಲ್ಲಿ ಪ್ಲಸ್ ತುಂಬಾ ಇದೆ, ಒಂದು ಮೈನಸ್ ಇದೆ ಅಷ್ಟೇ. ನಂದು ಪ್ರಕೃತಿ ಮಾತೆ ಅಂದ್ರೆ ಉಪ್ಪಿ ಸರ್ ತಾಯಿ ನಾನು. ಸೊ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮಗೆ ಯಾರು ಫೇವರೇಟ್? ನಿಮಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಸ್ ಡೈರೆಕ್ಟರ್ ಉಪ್ಪಿ ಸರ್, ಇಂತ ಮೇಲೆ ನನಗೆ ಯಾರು ಇಲ್ಲ. ಸೊ ಕೊನೆಯದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನ್ ಚೇಂಜ್ ಆಗಬೇಕು ಈಗಿರೋದ್ರಲ್ಲಿ? ಸೊ ತಮ್ಮ ಸಲಹೆ. ಫಸ್ಟ್ ಎಲ್ಲರಿಗೂ ಪೇಮೆಂಟ್ ಕ್ಲಿಯರ್ ಮಾಡಬೇಕು. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ? ಆರಾಮಿದ್ದೀನಿ. ನಿಮ್ ಬಗ್ಗೆ ತಿಳಿಸ್ಬೋದಾ ನಮಗೆ? ಊರಾಗ್ಲಿ, ಯಾವ ಊರಿಂದ ಬಂದವರು, ಯಾಕೆ ಈ ಜರ್ನಿಗೆ ಬಂದ್ರಿ? ನಾನು ಮೇದಿನಿ ಆಬ್ವಿಯಸ್ಲಿ. ನನ್ನ ಊರು ಹೆಗ್ಗೋಡು, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಸಾಗರ ತಾಲೂಕು, ಜೋಗ್ ಫಾಲ್ಸ್ ಹತ್ರ ಬರುತ್ತೆ. ಹೆಗ್ಗೋಡು ಅನ್ನೋದು ಮೊದಲಿಂದನೇ ಸ್ವಲ್ಪ ಫೇಮಸ್ ಇರೋವಂಥ ಹಳ್ಳಿ. ನಿನಾಸಮ್ ಅಂತ ಒಂದು ಥಿಯೇಟ್ರ್ ಇನ್ಸ್ಟಿಟ್ಯೂಟ್ ಇದೆ, ತುಂಬ ಜನ ಇಂಡಸ್ಟ್ರಿಯಲ್ಲಿ ಕೂಡ ಸ್ವಲ್ಪ ಹೆಸರು ಮಾಡಿರುವಂಥವ್ರು ನಿನಾಸಮಿಂದ ಬಂದಿರೋರು ತುಂಬ ಜನ ಇದ್ದಾರೆ. ಮೋರ್ ದ್ಯಾನ್ ದ್ಯಾಟ್, ನಿನಾಸಮ್ ಒಂದು ಇಡೀ ಊರನ್ನ 1950s ಆರ್ಟ್ಗೆ ತೆರ್ಕೊಳ್ಳೋ ಹಾಗೆ ಒಂದು ಇನ್ಫ್ಲುಯೆನ್ಸ್ ಮಾಡಿರುವಂಥ ಊರದು. ಸೊ ಅಲ್ಲಿ ಜನ ಬೇರೆ ಥರದವ್ರೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಯಾಕಂದರೆ ಈಗ ಅದೇ 50s ಅದೊಂದು ಆ ಹೋಲ್ KV ಸುಬ್ಬಣ್ಣ ಅವರು ನಿನಾಸಮ್ ಮೂಲಕ ಇಡೀ ಊರಿನ ಜನರನ್ನು ನಾಟಕಗಳಲ್ಲಿ ಇನ್ವಾಲ್ವ್ ಆಗಂಗೆ ಮಾಡಿದ್ರು. ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ಗಳು ನಡೀತಾ ಇತ್ತು. ಸೊ ಅದರಿಂದಾಗಿ ಅವಾಗಲೇ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಹಳ್ಳಿಗೆ ಬರ್ತಾಯಿದ್ರು, ಇಂಟರ್ನ್ಯಾಷನಲ್, ನ್ಯಾಷನಲ್ ಎಲ್ಲ ಥರದವರು. ಸೊ ಅದರಿಂದಾಗಿ ಆ ಜನಗಳೇ ಒಂಥರ ಬೇರೆ ಥರದವರು ಅಂತ ಅನ್ಸತ್ತೆ ನನಗೆ. ಅವ್ರಿಗೆ ಇದ್ರ ಬಗ್ಗೆ ಗೊತ್ತಂದರೆ, ಈ ಅಕಿರೋ ಕುರೋಸವ ಅನ್ನೋ ಈಗ ಒಂದು ಸಾಮಾನ್ಯ ಶಾಪ್ ಓನರ್ ಕೂಡ ಒಂದು ಅಕಿರೋ ಕುರೋಸವ ಅಂದರೆ ಯಾರು ಅಂತ ಗೊತ್ತಿರುತ್ತೆ. ಅವ್ರ ಸಿನಿಮಾಗಳನ್ನು ನೋಡಿರ್ತಾರೆ, ಬೇರೆ ಬೇರೆ ಲಿಟ್ರೇಚರ್ಗಳನ್ನು ಓದಿರ್ತಾರೆ. ಆ್ಯಂಡ್ ಈಗ ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ರೆ NSD ಅಂದರೆ ಏನು ಗೊತ್ತು, ರಾಡಾ ಅಂದರೆ ರಾಡಾ ಅಂದರೆ ಲಂಡನಲ್ಲಿರೋ ಇನ್ನೊಂದು ಥಿಯೇಟ್ರ್ ಇನ್ಸ್ಟಿಟ್ಯೂಟ್. ಸೊ ಅದೆಲ್ಲ ಡಿಫ್ರೆನ್ಸನ್ನು ನಾರ್ಮಲ್ ಯಾವುದೋ ಒಂದು ಮನುಷ್ಯ ಆರಾಮಾಗಿ ಮಾತಾಡ್ತಾ ಇರ್ತಾನೆ. ಸೊ ತುಂಬ ಬೇರೆ ಥರದ ಹಳ್ಳಿ ಅದು. ಸೊ ಅಲ್ಲಿ ನಮ್ಮ ತಂದೆ ಆ್ಯಂಡ್ ತಾಯಿ ಇಬ್ಬರು ನಿನಾಸಮಲ್ಲಿ ಮೊದಲು ಓದಿದ್ದು. ಆಮೇಲೆ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಅಪ್ಪ ಆಮೇಲೆ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ 84 ಡೆಲ್ಲಿಲಿ ಅಲ್ಲಿ ಗ್ರ್ಯಾಜುಯೇಟ್ ಆದರು. ಅಮ್ಮ ನಿನಾಸಮಲ್ಲಿ ಇದು ಮಾಡಿದ್ದು, ಅಂದರೆ ಓದಿದ್ದು. ಸೊ ಅವರಿಬ್ಬರು, ಅಪ್ಪನ ಹೆಸರು KG ಕೃಷ್ಣಮೂರ್ತಿ, ಅಮ್ಮ ಸುಶೀಲಾ ಅಂತ. ಆ್ಯಂಡ್ ನನಗೆ ತಮ್ಮ ಕೂಡ ಇದ್ದಾನೆ, ಅವನು ಇದೇ ಫೀಲ್ಡಲ್ಲಿದ್ದಾನೆ, ಸಿನಿಮಾಟೋಗ್ರಫರ್ ಅವನು. ಅದರಲ್ಲೇ ಇದೆ. ಹಾಂ. ಸೊ ಅದೇ ಹಂಗೆ ಅಪ್ಪನೂ ಒಂದಿಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅಮ್ಮನೂ ಒಂದಿಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾಟೋಗ್ರಫರ್ ಅವನು ಪ್ರಾಗ್ ಫಿಲ್ಮ್ ಸ್ಕೂಲ್ ಅಂದರೆ ಚೆಕ್ ರಿಪಬ್ಲಿಕ್ಕಲ್ಲಿ, ಅಲ್ಲಿ ಸಿನಿಮಾಟೋಗ್ರಫಿ ಓದ್ಕೊಂಡು ಬಂದಿದ್ದಾನೆ. ಊರಿಂದ ನಾನು ಗ್ರ್ಯಾಜುಯೇಷನ್ ಮತ್ತು ಮಾಸ್ಟರ್ಸ್ ಎಲ್ಲ ಮುಗಿಸಿದ ಮೇಲೆ ಡೆಲ್ಲಿ. ನಾನು 2011 ಓದೋಕ್ಕೆ ಹೋಗಿದ್ದು. 2011 to 2014 ಅಲ್ಲಿ ಓದಿದ್ದು. ಇಲ್ಲ, ಥಿಯೇಟರ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅನ್ನೋದು ಡೆಲ್ಲಿಲಿದೆ. ಅದು ಇಂಡಿಯಾದ ದ ಮೋಸ್ಟ್ ಎಫಿಷಿಯಂಟ್
ಥಿಯೇಟರ್ ಸ್ಕೂಲ್ ಅಂತಂದರೆ ಅಲ್ಲಿ ತುಂಬ ನವಾಜುದ್ದೀನ್ ಸಿದ್ದಿಕಿ, ಇರ್ಫಾನ್ ಖಾನ್, ಆಮೇಲೆ ನಾಸರುದ್ದೀನ್ ಶಾ ಅಂಥವರೆಲ್ಲರೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಓದ್ಕೊಂಡು ಬಂದಿರೋರು. ಸೊ ಅದಕ್ಕೊಂದು ತುಂಬ ದೊಡ್ಡ ಹೆಸರು. ಅದು ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡರಲ್ಲಿ ಬರುತ್ತೆ, ಅಂದರೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅದರದ್ದು ಆ ಸ್ಕೂಲ್ ಅದು. 5,000 ಇಯರ್ಲಿ ಒಂದು ಅಪ್ಲಿಕೇಶನ್ಸ್ ಇರುತ್ತೆ. ಅದರಲ್ಲಿ ಆಲ್ ಓವರ್ ಇಂಡಿಯಾ 26 ಜನನ ಪರ್ ಇಯರ್ ಸೆಲೆಕ್ಟ್ ಮಾಡ್ತಾರೆ. ಸೊ 2 ಥರದ ಇಂಟರ್ವ್ಯೂಸ್ ಇರುತ್ತೆ. ಒಂದು ರೀಜನಲ್ ಲೆವೆಲಲ್ಲಿ, ಈಗ 4 ಬೇರೆ ಬೇರೆ ರೀಜನ್ಸ್, ಈಗ ಸೌತ್ಗೆ ಒಂದು ಕಡೆ ಸೆಂಟರ್ ಇರುತ್ತೆ, ನಾರ್ತ್ ಈಸ್ಟ್ಗೆ ಒಂದು ಕಡೆ ಇರುತ್ತೆ, ನಾರ್ತ್ಗೆ ಒಂದು ಕಡೆ ಇರುತ್ತೆ. ಸೊ 4 ಬೇರೆ ಬೇರೆ ರೀಜನ್ಸಲ್ಲಿ ಫಸ್ಟ್ ಲೆವೆಲ್ ಆಫ್ ಇಂಟರ್ವ್ಯೂ ಮಾಡ್ತಾರೆ. ಆಮೇಲೆ ಅಲ್ಲಿ ಸೆಲೆಕ್ಟ್ ಆದವರು ಒಂದು 100 ಜನ ಸೆಲೆಕ್ಟ್ ಮಾಡ್ತಾರೆ, ಎಲ್ಲ ಸೆಂಟರ್ ಸೇರಿಸಿ. ಅದು ಡೆಲ್ಲಿಲಿ ಇಂಟರ್ವ್ಯೂ. ಅದು ಅವ್ರ ಜೊತೆ ಡೆಲ್ಲಿಲಿ ಇನ್ನೊಂದು ರೌಂಡ್ ಆಫ್ ಇಂಟರ್ವ್ಯೂ ಇರುತ್ತೆ. ಸೊ ಅಲ್ಲಿ 26 ಜನನ ಸೆಲೆಕ್ಟ್ ಮಾಡ್ತಾರೆ ಫೈನಲ್ ಆಗಿ. ಫಿಲ್ಟರ್ ಮಾಡ್ಬಿಟ್ಟು 26 ಜನ ಮಾತ್ರ ಮಾಡ್ತಾರೆ. ಸೊ ಫಸ್ಟ್ ಅಪ್ಲಿಕೇಶನ್ ಹೇಗೆ ಹಾಕಿದ್ರಿ ತಾವು? ಅಲ್ಲಿ ಹೋಗ್ಬೇಕಂದ್ರೆ ನಿಮ್ ತಂದೆಯವ್ರ ಮುಂಚೆ ಹೋಗ್ತಾರೆ? ನಾನು ಚಿಕ್ಕವಳಿದ್ದಾಗಿಂದನೂ ಅಲ್ಲಿಗೆ ಹೋಗಿ ಬರ್ತೇನೆ. ನಮ್ಮ ಅಲ್ಲಿ ತಂದೆ ಹೋಗಿದ್ರಲ್ಲ ಮುಂಚೆ, ಅಲ್ಲೇ ತಾನೇ ಅವರು ಹೌದೌದು. ಮುಗಿಸ್ಕೊಂಡು ಬಂದಿದ್ದಲ್ಲೇನೆ. ಸೊ ಅದಕ್ಕೋಸ್ಕರ ಅದೇ ಹಾದಿ ಹಿಡಿದ್ರೆ ತಾವು? ಹೌದೌದು, ಅದಕ್ಕೋಸ್ಕರನೇ. ಅಂದರೆ ನನಗೆ ಬೇರೆ ಏನಾದರೂ ಮಾಡಬೇಕು ಅನ್ನೋದು ಇರಲೇ ಇಲ್ಲ ತಲೆಯಲ್ಲಿ. ಯಾಕಂದರೆ ಚಿಕ್ಕವಳಿದ್ದಾಗಿಂದನೂ ನಾನು ಸುಮಾರು ಫಸ್ಟ್ ಟೈಮ್ NSD ಹೋಗಿದ್ದು ಅಲ್ಲಿ ಫೆಸ್ಟಿವಲ್ಸ್ ಆಗ್ತಾ ಇರತ್ತೆ. ಅಂದರೆ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ಅಂದರೆ ಈ ದೇಶದ ಬೇರೆ ಬೇರೆ ರಾಜ್ಯದವರೆಲ್ಲ ಬರ್ತಾರೆ. ಅಂದರೆ ನ್ಯಾಷನಲ್ ಲೆವೆಲ್ ಒಂದು ಫೆಸ್ಟಿವಲ್ ಆಗತ್ತೆ. ಸೊ ಅಲ್ಲಿ ನಮ್ಮ ನಾಟಕ ಹೋಗ್ತಾ ಇರ್ತಿತ್ತು. ಆಲ್ಮೋಸ್ಟ್ ಎವ್ರಿ ಇಯರ್ ನಾವು ಹೋಗ್ತಾ ಇದ್ವಿ. ಸೊ ನಾನು ಫಸ್ಟ್ ಟೈಮ್ ಮೋಸ್ಟ್ಲಿ ಹೋಗಿದ್ದು, ಅಂದರೆ ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದೆ. ಅದು ಬಿಟ್ಟರೆ ನಾನು ಆ್ಯಕ್ಟ್ ಮಾಡ್ಕೊಂಡು ಹೋಗಿದ್ದು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ. ಸೊ ಆ ಟೈಮಿಂದನೇ ನನಗೆ ಇಲ್ಲಿ ಬಂದು ಓದಬೇಕು ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ದೆ. ಆ ಕ್ಯಾಂಪಸ್ ನೋಡಿದಾಗ, ಅಲ್ಲಿರೋ ಸ್ಟೂಡೆಂಟ್ಸ್ ನೋಡಿದಾಗ ನನಗೆ ಇದು ಬೇಕು ಅನ್ನೋದು ಫಿಕ್ಸ್ ಆಗಿಬಿಟ್ಟಿತ್ತು ನನಗೆ. ಪುಷ್ಪರಾಣಿ ಅಂತ ಒಂದು ನಾಟಕ, ಅದು ಕಂಬಾರ್ ಬರೆದಿರುವಂಥದ್ದು, ನಮ್ಮಪ್ಪ ಡೈರೆಕ್ಟ್ ಮಾಡಿದ್ದು. ಸೊ ನಮಗೆ ನೀವು ನ್ಯಾಷನಲ್ ಸ್ಕೂಲ್ ಡ್ರಾಮಾದ ಬಗ್ಗೆ ಅಲ್ಲಿದ್ರಲ್ಲ 3 ಇಯರ್ಸ್, ಅಲ್ಲಿ ಎಜುಕೇಶನ್ ಇತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೋಬೇಕಂತ. ಅಂದ್ರೆ ಅಲ್ಲಿ ಸುಮಾರು ಘಟನೆಗಳು ನಡೆದಿರುತ್ತೆ. ಘಟನೆಗಳು ಅಂತಂದ್ರೆ ಎಜುಕೇಶನ್ ಸಂಬಂಧಪಟ್ಟ ಅಲ್ಲಿ ಏನ್ ಕಲ್ತ್ಕೊಂಡ್ರಿ ಅದನ್ನ ಬಿಟ್ಟು, ಮತ್ತೆ ಸುಮಾರು ಜನ ಈಗ ಡಿಫ್ರೆಂಟ್ ಸ್ಟೇಟ್ ಅವ್ರು ಬಂದಿರ್ತಾರೆ. ಈ ಕರ್ನಾಟಕದವ್ರು ಒಬ್ಬರೇ ಇರೋದಿಲ್ಲ, ಬೇರೆ ಸ್ಟೇಟ್ ಇಂದ ಬಂದಿರ್ತಾರೆ. ಸೊ ಅವ್ರ ಜೊತೆ ಎಲ್ಲ ಹೊಂದ್ಕೊಂಡು, ಸೊ ಅದೇಗಿತ್ತು ಲೈಫ್ ಆ 3 ಇಯರ್ಸ್? ಅದು ಮೋಸ್ಟ್ ಆಫ್ ದ ಪೀಪಲ್ ಈಗ ಥಿಯೇಟ್ರ್ ಮಾಡ್ತಾರಲ್ಲ, ಥಿಯೇಟ್ರಲ್ಲಿ ಇರೋರಿಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕೆ ಹೋಗಬೇಕು ಅನ್ನೋದು ಒಂದು ದೊಡ್ಡ ಕನಸು ಎಲ್ಲರಿಗೂ. ಕೆಲವರಿಗೆ ಅಫೋರ್ಡ್ ಇನ್ ದ ಸೆನ್ಸ್ ದುಡ್ಡಲ್ಲಂತಲ್ಲ, ಬಟ್ ಟೈಮು, ಅಲ್ಲೇ 3 ವರ್ಷ ಕಳೆದು ಬಿಟ್ಟರೆ ಆಮೇಲೆ ದುಡಿಯೋದು ಕಷ್ಟ ಆಗುತ್ತೆ. ಮತ್ತು ನಾವು ಅದೆಲ್ಲ ಕನ್ಸಿಡರ್ ಮಾಡಿದಾಗ ತುಂಬ ಜನಕ್ಕೆ ಅಫೋರ್ಡ್ ಮಾಡೋದು ಕಷ್ಟ. ಆ್ಯಂಡ್ ಕನಸಿದ್ರು ಸೆಲೆಕ್ಟ್ ಆಗೋರು ತುಂಬ ಕಡಿಮೆ. ಸೊ ಅಲ್ಲೊಂದು ಸೆಲೆಕ್ಟ್ ಆಗಿ ಅಲ್ಲಿ ಕಲ್ತಿರೋದು ಒಂಥರ ಭಾಗ್ಯ ಅಂತಲೇ ಹೇಳ್ಬೋದು. ಅದು ಈಗ ನಾನೀಗ ಯಾರ ಹತ್ರನಾದರೂ ಯೂಶ್ವಲಿ ಹೇಳಿದ್ರೆ ಏನಂತಾರೆ, 3 ವರ್ಷ ಅಲ್ಲಿ ಹೋಗಿ ಕಲ್ತ್ಕೊಂಡ್ಬಂದ್ಯಾ, ಅಂದರೆ 3 ವರ್ಷ ಆ್ಯಕ್ಟಿಂಗ್ ಕಲಿಯೋಂಥದ್ದು ಏನಿದೆ ಅಂತಲೇ ಯೂಶ್ವಲಿ ಎಲ್ಲರೂ ಕೇಳೋದು. ಅಂದರೆ ಅರ್ಥನೇ ಆಗಲ್ಲ ಅವ್ರಿಗೆ. ಈಗೆಲ್ಲರೂ ಒಂಥರ ಕ್ರ್ಯಾಶ್ ಕೋರ್ಸ್ ಥರ. ಅದೇ ಸೊ ಅದೇ NSD ಅಂತ ಅನ್ನೋದು ಎಲ್ಲರೂ ಹೇಳೋಂಗೆ 1 ತಿಂಗಳಲ್ಲಿ ಏನೋ ಒಂದು ಕಲ್ತ್ಕೊಂಬರೋದು ಯಾರಿಗೂ ಸಾಕಾಗಲ್ಲ. ಅದಕ್ಕೊಂದು ಅಕಾಡೆಮಿಕ್ ಲರ್ನಿಂಗ್ ಬೇಕೇ ಬೇಕಾಗುತ್ತೆ. ಇಫ್ ಯು ಆರ್ ಚೂಸಿಂಗ್ ಟು ಗೆಟ್ ಸ್ಕೂಲಿಂಗ್ ಇನ್ your respective area. So NSD one of the only best institutions idರಲ್ಲಿ in India. ಸೊ ಅವರದ್ದು ಈಗ ಬಿಡಿ ಸ್ವಲ್ಪ ಆ ಕಡೆ ಇದೆ, ಬಟ್ ಸ್ಟಿಲ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅದು ಬೇರೆ ಕಡೆ ಎಲ್ಲೂ ಇಲ್ಲ. ಅಂದರೆ ಅಷ್ಟು ದುಡ್ಡು ನಾವು ಥಿಯೇಟ್ರಲ್ಲಿ ನೋಡಿರೋದು ಅಲ್ಲಿ, ಅಂದರೆ ಥಿಯೇಟರಲ್ಲಿ ದುಡ್ಡು ನೋಡಿರೋದು ಅಲ್ಲಿ ಮಾತ್ರ. ಸೊ ಅಲ್ಲಿ ಹೆಂಗೆ ಅಂತಂದರೆ, ಒಂದು ಫಸ್ಟ್ ಇಯರು ಇದಿರುತ್ತೆ ಕಂಬೈನ್ ಕೋರ್ಸಸ್, ಅಂದರೆ ಆ್ಯಕ್ಟಿಂಗ್, ಡೈರೆಕ್ಷನ್, ಡಿಸೈನಿಂಗ್ ಎಲ್ಲದನ್ನು ನಾವು ಫಸ್ಟ್ ಇಯರಲ್ಲಿ ಕಲಿತೀವಿ. ಎಲ್ಲರೂ ಇರ್ತಾರೆ ಆಬ್ವಿಯಸ್ಲಿ. ಆಮೇಲೆ ಸೆಕೆಂಡ್ ಇಯರಲ್ಲಿ ನಾವು ಈಗ ಡಿಸೈನಿಂಗ್ ಅಂದರೆ ಈ ಡೈರೆಕ್ಷನಿಗೆ ಸಂಬಂಧಪಟ್ಟಿದ್ದು, ಸೆಟ್ ಡಿಸೈನ್ ಆಗಿರೋ ಲೈಟ್ ಡಿಸೈನ್, ಸೊ ಅದೆಲ್ಲದು ಡೈರೆಕ್ಷನಿಗೆ ಸಂಬಂಧಪಟ್ಟಿದ್ದು. ಸೊ ಅದನ್ನು ಆಪ್ಟ್ ಮಾಡ್ಕೋಬೇಕು, ಅಂದರೆ ಅದಕ್ಕೋಸ್ಕರ ಇನ್ನೊಂದು ಎಕ್ಸಾಮ್ ಬರೀಬೇಕು ಈ ಡಿಸೈನಿಂಗ್ ತೊಗೊಳ್ಳೋರು.
ಸೊ ಒಂದು ಹೋಲ್ 26 ಜನ ಇರೋ ಬ್ಯಾಚಲ್ಲಿ 7ರಿಂದ 8 ಜನನ ಡಿಸೈನಿಂಗಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಅವರು ಅಪ್ಲೈ ಮಾಡಿದ್ರೆ ಡಿಸೈನಿಂಗ್ ಅಂದರೆ ಡೈರೆಕ್ಷನ್ ಅಂಡರಲ್ಲಿ ಬರೋದು. ಅಂದರೆ ಈಗ ಡೈರೆಕ್ಷನ್ ಬೇರೆ, ಆ್ಯಕ್ಟಿಂಗ್ ಬೇರೆ. ಡೈರೆಕ್ಷನ್ನಲ್ಲಿ ಸೆಟ್ ಡಿಸೈನ್ ಮಾಡೋದು ಬೇರೆ, ಆರ್ಟ್ ಕೆಲಸಗಳು ಬೇರೆ, ಲೈಟಿಂಗ್ ಡಿಸೈನ್ ಆಗಿರ್ಬೋದು. ಅದ್ರ ಬಗ್ಗೆ ಎಲ್ಲ ಡೀಟೇಲ್, ಕಾಸ್ಟ್ಯೂಮ್ ಡಿಸೈನು, ಮೇಕಪ್ಪು, ಸೊ ಅಂಥದ್ದನ್ನೆಲ್ಲದನ್ನು ಸಪ್ರೇಟಾಗಿ ಹೇಳ್ಕೊಡ್ತಾರೆ. ಎಲ್ಲದೂ ಸೇರಿಕೊಳ್ಳುತ್ತೆ. ಡೈರೆಕ್ಷನ್ ಅಂದರೆ ನಾವು ಹೆಂಗೆ ಡೈರೆಕ್ಟ್ ಮಾಡ್ತೀವಿ ಆ್ಯಕ್ಟರ್ಸ್ನ, ಅದು ಆ್ಯಂಡ್ ಹೆಂಗೆ ಡಿಸೈನ್ ಮಾಡ್ತೀವಿ. ನಾವೊಂದು ನಾಟಕನ ಮಾಡಿಸ್ತಾ ಇದ್ದೀವಿ ಅಂತಂದರೆ ಸೆಟ್ ಹೆಂಗಿರಬೇಕು, ಲೈಟ್ ಹೆಂಗಿರಬೇಕು, ಸೊ ಅದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಕಲಿಯೋದು ಡಿಸೈನಿಂಗು. ಇಟ್ಸ್ ನಾಟ್ ಅ ಪ್ಲ್ಯಾನ್. ನೀವು ಬೇರೆ ಬೇರೆ ಸಪ್ರೇಟಾಗಿ ಲೈಟಿಂಗ್ ಬಗ್ಗೆ ನೀವು ಡೀಟೇಲಾಗಿ ಕಲಿತೀರಿ, ಸೆಟ್ ಡಿಸೈನ್ ಬಗ್ಗೆ ಡೀಟೇಲಾಗಿ ಕಲಿತೀರಿ, ಆ್ಯಂಡ್ ಕಾಸ್ಟ್ಯೂಮ್ಸ್ ಬಗ್ಗೆ ಡೀಟೇಲಾಗಿ ಕಲಿತೀರಿ. ಸೊ ಹಂಗೆ ಬೇರೆ ಬೇರೆ ಥರದ ಕ್ಲಾಸಸ್ ಇರುತ್ತೆ. ಸೊ ಅವರು ಡಿಸೈನಿಂಗ್ ತಗೊಂಡವರು ಮಧ್ಯೆ ಒಂದಿಷ್ಟು ಸೀನ್ ವರ್ಕ್ಗಳು, ಆ್ಯಂಡ್ ಲಾಸ್ಟಿಗೆ ಎಂಡ್ ಆಫ್ ದ ಕೋರ್ಸ್ 3 ವರ್ಷ ಮುಗಿಬೇಕಾದ್ರೆ ಒಂದು ಡಿಪ್ಲೊಮಾ ಪ್ರೊಡಕ್ಷನ್ ಅಂತ ಮಾಡಬೇಕು. ಅದಾದಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮುಗಿತು, ಥರ್ಡ್ ಇಯರ್ ಏನು ಮೇಜರ್ ಆಗಿರುತ್ತೆ? ಸೊ ಈಗ ಅದೇ ಸೆಕೆಂಡ್ ಇಯರಲ್ಲಿ ಇದು ಆ್ಯಕ್ಟಿಂಗ್ ಬೇರೆ ಮತ್ತು ಡೈರೆಕ್ಷನ್ ಬೇರೆ ಆಗುತ್ತೆ. ಅಂದರೆ ನಮ್ಗೆ ಕಂಬೈನ್ ಕ್ಲಾಸಸ್ಗಳು ಇರುತ್ತೆ, ಆ್ಯಂಡ್ ನಮ್ಮ ಸಪ್ರೇಟ್ ಕ್ಲಾಸಸ್ಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದರೆ ಆ್ಯಕ್ಟಿಂಗ್ ಇನ್ಪುಟ್ಸ್ಗಳೇ ಬೇರೆ. ಸೆಕೆಂಡ್ ಇಯರಿಂದ ಪ್ರೊಡಕ್ಷನ್ ಶುರು ಆಗುತ್ತೆ. ಪ್ರೊಡಕ್ಷನ್ ಅಂತಂದರೆ ಒಂದು ನಾಟಕ ಫಸ್ಟ್ ಇಯರಲ್ಲಿ ಯಾವುದೇ ಸೀನ್ ವರ್ಕ್ ಅಂದರೆ ಒಂದು ಸೀನ್ ಇಟ್ಕೊಂಡು ಕೆಲಸ ಮಾಡೋದು. ಪ್ರೊಡಕ್ಷನ್ ಅಂತಂದರೆ ದ ಹೋಲ್ ಫುಲ್ ಪ್ಲೆಜ್ಡ್ ನಾಟಕ. ಸೆಕೆಂಡ್ ಇಯರಲ್ಲಿ ಅದರಲ್ಲಿ ಒಂದು ಫೋಕ್ ಇನ್ಪುಟ್ ಇರುತ್ತೆ. ಈಗ ಯಾವುದಾದ್ರೂ ಬೇರೆ ಒಂದು ರಾಜ್ಯಕ್ಕೆ ಹೋಗಿ ಅಲ್ಲಿಯ ಫೋಕ್ ಫಾರ್ಮ್ ಏನಿದೆ ಅದನ್ನು ನಾವು ಕಲ್ತ್ಕೊಂಡು, ಆ ಫೋಕ್ ಫಾರ್ಮ್ನ ಕಲ್ತ್ಕೊಂಡು, ಫಾರ್ ಎಕ್ಸಾಂಪಲ್ ನಾವು ತಮಿಳ್ನಾಡಲ್ಲಿ ತೆರುಕುತ್ತು ಅಂತ ಒಂದು ಫೋಕ್ ಫಾರ್ಮ್ ಇದೆ. ಸೊ ನಮ್ಮ ಬ್ಯಾಚ್ನವರು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಒಂದು ಪ್ರೊಡಕ್ಷನ್, ಮ್ಯಾಕ್ಬೆತ್ ಅನ್ನೋ ಪ್ರೊಡಕ್ಷನನ್ನು ಆ ಫಾರ್ಮಲ್ಲಿ ಮಾಡಿದ್ವಿ. ಕೆಲವರು ಅಸ್ಸಾಂಗೆ ಹೋಗ್ತಾರೆ, ಕೆಲವರು ಯಕ್ಷಗಾನ ಕಲಿಯೋಕ್ಕೆ ಕರ್ನಾಟಕಕ್ಕೆ ಬರ್ತಾರೆ, ಕೆಲವರು ಬೇರೆ ಬೇರೆ ಕಡೆಗೆ. ಸೊ ಪ್ರತಿ ವರ್ಷ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಸೊ ಅದೊಂದು ಇನ್ಪುಟ್ ಸಿಗುತ್ತೆ. ಇನ್ನೊಂದು ಕೂಡಿಯಾಟ್ಟಮ್ ಅಂತ, ಅದೊಂದು ಕ್ಲಾಸಿಕಲ್, ದ ಓಲ್ಡೆಸ್ಟ್ ನಾಟಕ, ಅಂದರೆ ಡ್ರಾಮಾ ಥಿಯೇಟರ್ ಫಾರ್ಮ್ ಅದು. ಸೊ ಅದೊಂದು ಕ್ಲಾಸಿಕಲ್ ಫಾರ್ಮ್ ಅದನ್ನು ಕಲಿತೀವಿ. ಥರ್ಡ್ ಇಯರ್ಗೆ ಬಂದಾಗ ಪ್ರೊಡಕ್ಷನ್ಸ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಇಯರಲ್ಲಿ ಒಂದು 3 ಪ್ರೊಡಕ್ಷನ್ ಮಾಡಿರ್ತೀವಿ. ಥರ್ಡ್ ಇಯರಲ್ಲಿ ಕ್ಲಾಸಸ್ಗಿಂತ ಜಾಸ್ತಿ ನಾಟಕಗಳನ್ನು ಬೇರೆ ಬೇರೆ ಕಡೆಯಿಂದ ಬಂದು, ಅದು ಸೆಕೆಂಡ್ ಇಯರಲ್ಲಿ ಅಂದರೆ ಫಸ್ಟ್ ಹಾಂ, ಇಲ್ಲಿ ಸೆಕೆಂಡ್ ಇಯರಲ್ಲಿ 3 ನಾಟಕ ಮಾಡಿದ್ರೆ ಅಲ್ಲಿ 4 ನಾಟಕ. ಸೊ ಹಾಗೆ ನಂಬರ್ ಆಫ್ ನಾಟಕ ಅಲ್ಲಿ ಜಾಸ್ತಿ ಆಗುತ್ತೆ ಥರ್ಡ್ ಇಯರ್. ಒಂದೊಂದು ಪ್ರೊಡಕ್ಷನ್ಸ್ಗೆ ಹಾಗೇನಿಲ್ಲ. ಈಗ 26 ಜನ ಹೋಗಿ ನಾವು ಸ್ಟೂಡೆಂಟ್ಸ್ ಇದ್ದೀವಿ ಅಂತಂದರೆ, ವೆಲ್ ನೋನ್ ಥಿಯೇಟರ್ ಡೈರೆಕ್ಟರ್ಸ್, ಥಿಯೇಟರ್ ಟೀಚರ್ಸ್ ಫ್ರಮ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅವರೆಲ್ಲರೂ ಬಂದು ನಮ್ಗೆ ಹೇಳ್ಕೊಡ್ತಾರೆ. ಅದಕ್ಕೆ NSD ಹೋಗಬೇಕು ಅಂತ ಎಲ್ಲರೂ ಆಸೆ ಪಡೋದು. ಸೊ ನಾವು ಈಗ ನಮಗೊಂದು ನಾಟಕ ಮಾಡಿಸ್ತಾ ಇದ್ದಾರೆ ಅಂತಂದರೆ, ಈಗ ಆ್ಯಕ್ಟರ್ಸ್ ಎಷ್ಟು ಜನ ಇದ್ದೀವಿ, ನಮಗೆ ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಸ್. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಬೆತ್, ಶೇಕ್ಸ್ಪಿಯರ್ ಬರೆದಿರೋವಂಥ ಮ್ಯಾಕ್ಬೆತ್ ಅನ್ನೋ ನಾಟಕ ತೊಗೊಂಡ್ವಿ ಅಂದರೆ ಅದರಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳಿರುತ್ತೆ. ಆ ಕ್ಯಾರೆಕ್ಟರ್ಸ್ಗಳನ್ನು ಆ್ಯಕ್ಟರ್ಸ್ಗಳಿಗೆ ಕೊಡ್ತಾರೆ. ಡೈರೆಕ್ಷನ್ ಅದೇ ಡಿಸೈನಿಂಗ್ ಸ್ಟೂಡೆಂಟ್ಸ್ ಅಂತ ಬೇರೆ ಇರ್ತಾರೆ ಅಂತಂದಲ್ಲ. ಸೊ ಅವ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಒಬ್ಬ ಡೈರೆಕ್ಟರ್ ಬರ್ತಾರೆ, ಸ್ಕೂಲ್ NSDಯಿಂದನೇ ಇರ್ಬೋದು ಅಥವಾ ಹೊರಗಡೆಯಿಂದ ಬೇಕಾದರೂ ಇರ್ಬೋದು. ಅವರು ನಾಟಕ ಮಾಡ್ಸೋಕೆ ಶುರು ಮಾಡ್ತಾರೆ. ನಮಗೆ ಕ್ಯಾರೆಕ್ಟರ್ಸ್ಗಳು ಕೊಡ್ತಾರೆ. ಡಿಸೈನಿಂಗ್ ಅಂತ ತೊಗೊಂಡವ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಸೆಟ್ ಡಿಪಾರ್ಟ್ಮೆಂಟ್ ಒಬ್ಬರಿಗೆ, ಕಾಸ್ಟ್ಯೂಮ್ ಒಬ್ಬರಿಗೆ, ಲೈಟಿಂಗ್ ಒಬ್ಬರಿಗೆ, ಮೇಕಪ್ ಒಬ್ಬರಿಗೆ, ಮ್ಯೂಸಿಕ್ ಒಬ್ಬರಿಗೆ ಅಂತ. ಸೊ ಆ ಕೋಆರ್ಡಿನೇಷನ್ ಮಾಡಿಕೊಂಡು ಅದೊಂದು ಲರ್ನಿಂಗ್ ಪ್ರೊಸೆಸ್ಸಲ್ಲಿ ನಮಗೊಂದು ಪ್ರೊಡಕ್ಷನ್ ಅಂತ ತಯಾರು ಮಾಡ್ತಾರೆ. ಅದು 1 ರಿಂದ 1.5 ತಿಂಗಳಲ್ಲಿ ಆ ಪ್ರೊಡಕ್ಷನ್ನ ಮುಗಿಸ್ಬೇಕು. ಸೊ 1.5 ತಿಂಗಳು ಅಂದರೆ ಇವತ್ತು ಶುರು ಮಾಡಿದ್ರೆ ನೆಕ್ಸ್ಟ್ 1.5 ತಿಂಗಳಿಗೆ ಅದ್ರ ಶೋಸ್ ಇರುತ್ತೆ. ಒಂದು 8 ಶೋಸ್ ಇರುತ್ತೆ. ಪಬ್ಲಿಕ್ಗೆ ಓಪನ್ ಆಗುತ್ತೆ ಶೋ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರೊಡಕ್ಷನ್ ಶುರು ಆಗುತ್ತೆ. ಲ್ಯಾಂಗ್ವೇಜ್ ಹಿಂದಿ. ಈಗ ಅಲ್ಲಿ ನೀವು ಕನ್ನಡದ ಯಾವ್ದಾದ್ರು ಮಾಡಬೇಕು ಸಬ್ಜೆಕ್ಟ್ ಕೊಟ್ಟಿರ್ತಾರೆ. ಸೊ ಅವಾಗ ಅವ್ರನ್ನ ಹೆಂಗೆ ಕನ್ವರ್ಟ್ ಮಾಡ್ತಾ ಇದ್ರಿ? ನಾವು ಅಲ್ಲಿ ಲ್ಯಾಂಗ್ವೇಜ್ ಅಲ್ಲ, ಟೀಚಿಂಗ್ ಲ್ಯಾಂಗ್ವೇಜ್ ಅಂಡ್ ಪ್ರೊಡಕ್ಷನ್ ಲ್ಯಾಂಗ್ವೇಜ್ ಹಿಂದಿ ಮಾತ್ರ.
ಹಿಂದಿ ಬಿಟ್ಟರೆ ಈಗ ನಮಗೆ ಬರಲ್ಲ ಅಂತ ಹಿಂದಿ ಬಂದಿಲ್ಲ ಅಂತಂದರೆ ಒಂದು 6 ತಿಂಗಳಲ್ಲಿ ಅಲ್ಲಿ ಬರುತ್ತೆ ಅಲ್ಲಿ ಹೋಗಿದ್ದ ಮೇಲೆ. ಸೊ ಯಾರಿಗೆ ಬರ್ತಿರಲ್ವೋ ಅವರೆಲ್ಲರೂ ಹಿಂದಿ ಕಲಿತಾರೆ. ಸೊ ನಾವು ಹಿಂದಿಲೇ ಪ್ರೊಡಕ್ಷನ್ ಮಾಡೋದು ಎಲ್ಲರೂ. ಕನ್ನಡ ಅಥವಾ ಬೇರೆ ಲ್ಯಾಂಗ್ವೇಜ್ ಯೂಶ್ವಲಿ ಮಾಡೋದೇ ಇಲ್ಲ. ಈಗ ನೀವು ಇಲ್ಲಿ ಹಿಂದಿ ಬರ್ತಾ ಇತ್ತಾ ನೀವು ಇಲ್ಲ ನನಗೆ ಒಂದು ಅಕ್ಷರನೂ ಬರ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಅದೇ ಎನ್ವಿರಾನ್ಮೆಂಟಲ್ಲಿ ಇದ್ದು ಕಲ್ತಿರೋದು. ಬರುತ್ತೆ. ಪರ್ಫೆಕ್ಟಾಗಿ ಬರ್ದಿದ್ರು ನಮ್ಮ ಆಕ್ಸೆಂಟ್, ಸೌತ್ ಇಂಡಿಯನ್ ಆಕ್ಸೆಂಟ್ ಬಂದೇ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಅಂಡ್ ರೀಚ್ ಅಂದ್ರೆ ಬೇರೆಯವ್ರಿಗೆ ಏನು ಮಾತಾಡ್ಬೋದು ಅಂತ ಹೇಳಲಿಕ್ಕೆ ಅಷ್ಟು ಮಾತ್ರ ಕಲ್ತ್ಕೊಬಹುದು. ಅಲ್ಲ ಹಂಗಂದ್ರೆ ನಾನು ಹೇಳ್ತಿರೋದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆದಾಗ ಈಗ ಕೆಲವೊಂದು ಟೈಮ್ ನಮ್ಗೆ ಅರ್ಥ ಆಗುತ್ತೆ, ಹಿಂದಿ ಅರ್ಥ ಆಗುತ್ತೆ, ಬಟ್ ರಿಪ್ಲೈ ಮಾಡ್ಬೇಕಂದ್ರೆ ಅವ್ರಿಗೆ ವಾಪಸ್ ನಾವು ಮಾತಾಡ್ಬೇಕಂತ ನಮ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅದನ್ನೆಲ್ಲ ನೀವು ಕಲ್ತ್ಕೊಂಡಿದ್ರಲ್ಲ, ಅಲ್ಲಿ ಎಷ್ಟು ತಿಂಗಳಾಯ್ತು ಅದನ್ನ ಕಲಿಯೋಕೆ? ಓಕೆ, ಅದು ಒಂದು 6 ಮಂತ್ಸಲ್ಲಿ ಅದೆಷ್ಟು ಅಂದರೆ 6 ಮಂತ್ಸ್ ಒಳಗಡೆನೆ ಅದಿಷ್ಟು ಬರುತ್ತೆ. ಅಂದರೆ ಅದಿಷ್ಟು ಕಮ್ಯುನಿಕೇಷನ್ ಒಂದು ಲ್ಯಾಂಗ್ವೇಜ್ದು, ಯಾವ ಲ್ಯಾಂಗ್ವೇಜ್ದಾದ್ರು ಬಂದುಬಿಡುತ್ತೆ ಅದನ್ನೇ ಕೇಳ್ತಾ ಇದ್ದಾಗ. ಬಟ್ ನಾವು ಪ್ರೊಡಕ್ಷನ್ಸು ಅದರಲ್ಲೇ ಮಾಡ್ತೀವಿ. ನಾವು ಈಗ ಅಂದರೆ ನಾವು ಕ್ಯಾರೆಕ್ಟರ್ಸ್ಗಳನ್ನು ಅದೇ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡೋ ಕಾರಣ ಹಿಂದಿ ತುಂಬ ಚೆನ್ನಾಗೇ ಬಂದುಬಿಡುತ್ತೆ. ಡೈಲಾಗ್ಸ್ಗಳನ್ನು ಅದರ ಹಿಂದಿಲೇ ಹೇಳ್ತೀವಿ. ಸೊ ಆ ಕಾರಣಕ್ಕೆಲ್ಲ. ಏನಾದರೂ ಇನ್ಸಿಡೆಂಟ್ ಅಂದರೆ ಫ್ರೆಂಡ್ಸ್ಗಳ ಜೊತೆಯಲ್ಲಿ, ಅಂದರೆ ನಿಮ್ಮ ಫ್ರೆಂಡ್ಸ್ ಅಂತ ಅಂದರೆ ಬ್ಯಾಚ್ಮೇಟ್ಸ್, ಸೊ ಅಲ್ಲೇನಾದರೂ ಬೇರೆ ಆಕ್ಟಿವಿಟೀಸ್ಗೆ ಏನಾದರೂ ಸಮಯ ಇರ್ತಿತ್ತಾ ಅಥವಾ? ಇಲ್ಲಪ್ಪ, ಅದು ಸಾಧ್ಯ. ಬೆಳಗ್ಗೆ 7 ಗಂಟೆಗೆ ಶುರುವಾಯಿತು ಅಂತಂದರೆ ಕ್ಲಾಸಸ್ಗಳು, ಬೆಳಗ್ಗೆ ಮಾರ್ನಿಂಗ್ ಕ್ಲಾಸ್. ಅದಾದಮೇಲೆ ಇನ್ನು ರಾತ್ರಿ ನಾವು ಮಲ್ಗೋಕ್ಕೆ ಹೋಗೋದು ಎಷ್ಟೊತ್ತಾಗತ್ತೆ ಅಂತ ಹೇಳೋಕ್ಕೆ ಬರಲ್ಲ. 3 ಗಂಟೆ ಆಗ್ಬೋದು, 4 ಗಂಟೆ ಆಗ್ಬೋದು. ಅಲ್ಲಿವರೆಗೂ ಕ್ಲಾಸಸ್ಗಳೇನಾದರೂ ನಡೀತಾನೇ ಇರುತ್ತೆ. ಅಂದರೆ ಈಗ ನಾಟಕದ್ದು ಪ್ರೊಡಕ್ಷನ್ ನಡೀತಾ ಇದೆ ಅಂತಂದರೆ ಅದಕ್ಕೆ ಟೈಮೇ ಇಲ್ಲ, ಎಷ್ಟೊತ್ತಿಗೆ ಬೇಕಾದರೂ ಹೋಗುತ್ತೆ. ತುಂಬ ಕಡಿಮೆ ಬೇರೆ ಏನಾದರೂ ಮಾಡೋಕ್ಕೆ ಅಲ್ಲಿ ಟೈಮ್ ಸಿಗೋದು. ಬಟ್ ರಜೆ ಹಾಗೇನಾದರೂ ಇದ್ದಾಗ, ಯಾಕಂದರೆ ವಾಪಸ್ ಮನೆಗೆ ಬರೋಕ್ಕಂತೂ ಆಗಲ್ಲ. ಈಗ ಒಂದು 3-4 ದಿನ ರಜೆ ಇದೆ ಅಂತಂದರೆ, ಸೊ ಅಲ್ಲೇ ಇರ್ತಿದ್ವಲ್ಲ, ಅವಾಗ ನಾವು ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಡೆಲ್ಲಿ ಸಿಟಿನ. ಆ್ಯಂಡ್ ಇದು ಡೆಲ್ಲಿಯಿಂದ ಹೊರಗಡೆ ಒಂದಿಷ್ಟು, ಈಗ ಶಿಮ್ಲಾ ಇರ್ಬೋದು, ಆ ಥರ ಎಲ್ಲ ಓಡಾಡ್ಕೊಂಡು, ಈಗ ಒಂದು 3-4 ದಿನ ರಜೆ ಇದೆ ಅಂತಂದರೆ ಹಾಗೆಲ್ಲ ಓಡಾಡ್ತಾ ಇದ್ವಿ. ಅಲ್ಲೆಲ್ಲಾದರೂ ಓಡಾಡ್ಕೊಂಡು ಬರ್ತಿದ್ವಿ. ಆ್ಯಂಡ್ ದ ಮೇನ್ ಇಂಪಾರ್ಟೆಂಟ್ ಏನಂತಂದರೆ, NSD ಸೆಲೆಕ್ಟ್ ಆದರೆ ನೀವು ಯಾವುದೇ ಥರದ ಚಾರ್ಜ್ ಇಲ್ಲ, ನೀವು ದುಡ್ಡು ಕೊಡೋ ಅಗತ್ಯನೇ ಇಲ್ಲ. ನೀವು ಕಲಿಯೋದಕ್ಕೆ, ಥಿಯೇಟ್ರನ್ನ ಕಲಿಯೋದಕ್ಕೆ ದುಡ್ಡಿಲ್ಲ, ಬಟ್ ಅವ್ರು ನಮಗೆ ಪೇ ಮಾಡ್ತಾರೆ. ಸೊ ಸ್ಟೈಫಂಡ್ ಅಂತ ಕೊಡ್ತಾರೆ ನಮಗೆ. ಸೊ ನಾನಿರ್ತ 6,000 ಪರ್ ಮಂತ್ ಇರ್ತಿತ್ತು. 6,000 ಪರ್ ಮಂತ್ ನಮಗೆ ಸಿಗತ್ತೆ. ಎಲ್ಲ ಅವ್ರ ಕಡೆಯಿಂದ 6,000. ಅದು ಬಿಟ್ಟು ಜೀವನ ಮಾಡೋಕ್ಕೂ ಇದಿರ್ತಿತ್ತು. ಊಟದ ದುಡ್ಡು ಇದರಲ್ಲೇ ಹೋಗ್ತಿತ್ತು, ಮೆಸ್ ಬಿಲ್ ಅಂತ 6,000 ಇನ್ ಸ್ಟೈಫಂಡ್ ಬರುತ್ತೆ. ಸೊ ಅದರಲ್ಲಿ ಒಂದು 2,000ದಷ್ಟು ಊಟಕ್ಕೆ ಹೋಗ್ತಿತ್ತು ಮೆಸ್ಗೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ನಮಗೇನೆ ಆಲ್ಮೋಸ್ಟ್ 4,000. ಬಟ್ ಈಗ ಅದು 10,000 ಆಗಿದೆ, 10 or 12 ಏನೋ ಆಗಿದೆ. ಕಿವಿ ಮಾತು ನಾನು ಏನು ಹೇಳಿ, ಅದರಲ್ಲೇ ಚೇಂಜ್ ಆಗ್ತದೆ ಅಂತಂದರೆ ಅದಕ್ಕೆ ತಕ್ಕಂತೆ ನಾವು ಚೇಂಜ್ ಆಗೋದು ಒಳ್ಳೆಯದು. ಡಾರ್ವಿನ್ನೇ ಹೇಳಿದ್ದಾರೆ, ದ ಮೋಸ್ಟ್ ಫಿಟ್ಟೆಸ್ಟ್ ಯಾರು ಸರ್ವೈವ್ ಆಗ್ತಾರಲ್ಲ, ಹೂ ಕ್ಯಾನ್ ಅಡಾಪ್ಟ್ ಟು ದ ಚೇಂಜ್ ಅನ್ನೋರೇ ಸರ್ವೈವ್ ಆಗೋದು ನೆಕ್ಸ್ಟ್. ಸೊ ಆಬ್ವಿಯಸ್ಲಿ ಚೇಂಜ್ ಆಗಲೇಬೇಕು, ನಾವು ಚೇಂಜ್ ಆಗ್ತಿರೋ ಸಿನಾರಿಯೋಗಳಿಗೆ. ಸಿನಿಮಾ ಇನ್ಸ್ಪಿರೇಷನ್ ಅಂತ ಪರ್ಟಿಕ್ಯುಲರ್ ಪರ್ಸನ್ ಯಾರು ಹಾಗೇನಿಲ್ಲ. ಬಟ್ ನನಗೆ ಸಿನಿಮಾ ಮೀಡಿಯಮ್ ಇಷ್ಟ ಆಗೋಕ್ಕೆ ಶುರು ಆಯಿತು. ಈಗ ಚಿಕ್ಕವಳಿದ್ದಾಗಿಂದ ಬೇರೆ ಬೇರೆ ಥರದ ಸಿನಿಮಾಕ್ಕೆ ಎಕ್ಸ್ಪೋಜರ್ ಸಿಕ್ಕಿತ್ತು ನನಗೆ. ಕ್ಲಾಸಿಕ್ ಸಿನಿಮಾಗಳಿರೋದು, ಬೈಸಿಕಲ್ ದಿವಸ ಅಂಥ ಸಿನಿಮಾಗಳಿಗೆ. ಸೊ ಅದೆಲ್ಲ ನೋಡ್ತಿರ್ಬೇಕಾದ್ರೆ ನಾನು ಅದನ್ನು ಮಾಡಬೇಕು ಅಂದರೆ ಆ ಮೀಡಿಯಮೇ ನಂಗೆ ತುಂಬ ಇಷ್ಟ. ಈಗ ಕ್ಯಾಮ್ರಾದಲ್ಲಿ ನಾವು ಚೂರು ಏನೋ ಒಂದು ಕೈ ಹಿಂಗೆ ಮಾಡಿದ್ರು, ಈಗೇನೋ ಒಂದು ಕಾಲು ಹಿಂಗೆ ಮಾಡ್ತಾ ಇದ್ದೀನಿ, ಅದರ ಅರ್ಥ ಅದು ಇವಳಿಗೆ ಸ್ಟ್ರೆಸ್ ಆಗಿದೆ ಅನ್ನೋದನ್ನು ಅಷ್ಟರಲ್ಲೇ ತೋರಿಸ್ಬೋದು. ಅಥವಾ ಕಣ್ಣು ಸ್ವಲ್ಪ ಹಿಂಗೆ ಮಾಡೋದ್ರಿಂದ, ಅಥವಾ ಯಾರೋ ಮಾತಾಡ್ತಿರ್ತಾರೆ ಹಿಂಗೆ ನಾನು ತಿರುಗಿದೆ ಅಂತಂದರೆ ಅದೊಂದು ಏನೋ ಒಂದು ಕಮ್ಯುನಿಕೇಟ್ ಮಾಡುತ್ತೆ. ಸೊ ಆ ಥರದ್ದು ಮೀಡಿಯಮ್ ನಂಗೆ ಇಷ್ಟ ಅವಾಗಿಂದನೇ ಶುರುವಾಗಿತ್ತು. ಸೊ ನಂಗೆ ಇದ್ರಲ್ಲಿ ಮಾಡಬೇಕು ಅಂತ ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗಿದ್ದು. ಅದು ಬೇರೆ ಬೇರೆ ಇಂಟರ್ನ್ಯಾಷನಲ್ ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗಿದ್ದಾಗಿತ್ತು. ಆ್ಯಂಡ್ ಸಿನಿಮಾ ನಾನು ಫಸ್ಟು ಶುರು ಅಂದರೆ ಕ್ಯಾಮ್ರಾದ ಎದುರುಗಡೆ ನಾನು ಬಂದಿದ್ದು ನಾನು 10ನೇ ಕ್ಲಾಸಲ್ಲಿ ಇರ್ತಾ. ಕರಿಯರ್ ಅಂತ ಹೇಳಕ್ಕೆ ಬರಲ್ಲ, ಬಟ್ ಅವಾಗೇನೋ ಓದ್ತಾ ಇದ್ದೆ. ಒಂದು ಟೆಲಿಫಿಲ್ಮ್ ಅದು ಚಂದನ ಟಿ ವಿಲಿ ಈಗಲೂ ಬರ್ತಾ ಇರತ್ತೆ ಅವಾಗ. ಸೊ ಅದು
ಕ್ಕೆ ಒಬ್ಬರು ಪ್ರೇಮಾ ಕಾರಂತ್ ಅಂತ ಒಬ್ಬರಿದ್ದಾರೆ ಇದ್ದರು. ಅವರು ಬಿ ವಿ ಕಾರಂತ್ ಅನ್ನೋರ ಹೆಂಡತಿ. ಸೊ ಬಿ ವಿ ಕಾರಂತ್ ಥಿಯೇಟರ್ ಫೀಲ್ಡಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರುವಂಥ ಒಬ್ಬರು ಪರ್ಸ್ನಾಲಿಟಿ ಅವರು. ಅವರು ಈಗ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ನು, ರಾಜ್ಕುಮಾರ್ ಅಥವಾ ರಜನಿಕಾಂತ್ ಅವ್ರ ಥರ ಅಂತ ಹೇಳ್ಬೋದು ನಾವು. ಅಂದರೆ ಅಷ್ಟು ದೊಡ್ಡ ಮನುಷ್ಯರು ಅವ್ರು ನಮಗೆ. ಅವರ ಹೆಂಡತಿ ಪ್ರೇಮಾ ಕಾರಂತ್ ಅಂತ ಒಂದು ಡೈರೆಕ್ಟ್ ಮಾಡಿದರು ಟೆಲಿಫಿಲ್ಮ್, ಅಬ್ದುಲ್ಲಾ ಗೋಪಾಲ ಅಂತ ಅದ್ರ ಹೆಸರು. ಸೊ ನಾನು 10th ಮಾಡಿದ್ದು. ಸೆಲೆಕ್ಟ್ ನನ್ನನ್ನು ಗೊತ್ತಿಲ್ಲ ಅದು ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅಂತ. ಬಟ್ ಅದು ಅವ್ರು ಪರಿಚಯ ಇದ್ದರು ನಮಗೆ, ಫ್ಯಾಮಿಲಿಗೆಲ್ಲ ಪರಿಚಯ ಇದ್ರಲ್ಲ. ಸೊ ನಾನು ಎಕ್ಸಿಸ್ಟ್ ಇದ್ದೀನಿ, ನನ್ನ ಒಂದು ಮೇದಿನಿ ಅನ್ನೋ ಹುಡುಗಿ ಒಬ್ಳು ಇದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಹಂಗೆ ಸೆಲೆಕ್ಟ್ ಮಾಡಿದೆ. ಅದು ಆ್ಯಂಡ್ ನಮ್ಮ ಊರಲ್ಲಿ ಶೂಟ್ ಮಾಡಿದ್ದದು. ಸೊ ಅಲ್ಲಿಯವ್ರನ್ನೇ ನೋಡ್ತಾ ಇದ್ರು. ಸೊ ನಾನು ಸೆಲೆಕ್ಟ್ ಆದೆ. ಹೌದು. ಅದಾದಮೇಲೆ ಇನ್ನು ಓದ್ತಾ ಇರಬೇಕಾದ್ರೆ ಇದರಲ್ಲಿ ಹಿಂದಿ ಫಿಲ್ಮ್ ಒಂದು, ಅಂದರೆ ಟೆಲಿಫಿಲ್ಮೇ ಅದೂ, ಇವರು ಅನಂತಮೂರ್ತಿಯವ್ರ ಕಾದಂಬರಿ ಹಡೇ ವೆಂಕಟ ಅಂತ ಇಟ್ಕೊಂಡು ಸುಮಿತ್ರಾ ಭಾವೆ ಅಂತ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಅವರು. ಈಗ ಅವರು ಬದುಕಿಲ್ಲ, ಮಹಾರಾಷ್ಟ್ರದವ್ರು, ಸುಮಿತ್ರಾ ಭಾವೆ ಅಂತ. ಸೊ ಅವರು ಅನಂತಮೂರ್ತಿ ಅವ್ರದ್ದೊಂದು ಕತೆ ಇಟ್ಕೊಂಡು ಹಡೇ ವೆಂಕಟ ಅಂತ ಒಂದು ಟೆಲಿಫಿಲ್ಮ್ ಹಿಂದಿಲಿ ಮಾಡಿದ್ರು, ಫುಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು. ಸೊ ಅದರಲ್ಲಿ ನಮ್ಮಪ್ಪ ಕೂಡ ಆ್ಯಕ್ಟ್ ಮಾಡಿದರು. ನಾನು ಅವಾಗ ಗ್ರ್ಯಾಜುಯೇಷನ್ ಮಾಡ್ತಾಯಿದ್ದೆ. ಸೊ ಅದರಲ್ಲಿ ನಾನೊಂದು ಪಾತ್ರ ಮಾಡಿದ್ದೆ. ಬಟ್ ಅದ್ರದ್ದು ಆ್ಯಕ್ಚುಲಿ ಅದ್ರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ಅದರದ್ದು ಏನಾಗಿತ್ತಂದರೆ, ಒಂದು ನನ್ನ ಪಾತ್ರದಲ್ಲಿ ನನ್ನ ಅಣ್ಣನ ಪಾತ್ರ ಮಾಡೋನು ಕಥೆಯಲ್ಲಿ ತುಂಬ ಒಂಥರ ಮನೆಗೆ ಬಂದು ಅಪ್ಪಂಗೂ ಅವನಿಗೂ ಆಗ್ತಿರಲ್ಲ. ಸೊ ಮನೆಗೆ ಬಂದು ಬೆಳೆದಿರೋ ಗಿಡನೆಲ್ಲ ಡೆಸ್ಟ್ರಾಯ್ ಮಾಡ್ತಾನೆ, ಕೂಗಿ ಜಗಳ ಆಗಿ ಮನೇಲಿ. ಸೊ ಅದೊಂದು ಸೀನು, ಅವನು ಎಲ್ಲ ಗಿಡನ ಬಿಸಾಕ್ತಿದ್ದಾನೆ, ಕೂಗಾಡ್ತಿದ್ದಾನೆ, ಹೊಡೆದಾಟ ತನಕ ಹೋಗುತ್ತೆ ಜಗಳ. ಅದರಲ್ಲಿ ನಾನು ಅವನನ್ನು ಹಿಡ್ಕೋತೀನಿ, ಹಂಗೆ ಮಾಡಬೇಡ ಅಂತ. ಅವತ್ತೇನಾಗ್ಬಿಡ್ತು ನನಗೆ, ಅದು ಬೇರೆ ಅಪ್ಪ ಬೇರೆ ನನ್ನ ಅಪ್ಪನ ರಿಯಲ್ ಅಂದರೆ ಆ ಕ್ಯಾರೆಕ್ಟರೇ ಮಾಡ್ತಾಯಿದ್ರು. ಅವನು ಹಾಗೆಲ್ಲ ಹೊಡೆಯೋಕ್ಕೆ ಹೋಗಿದ್ದು ಅದೆಲ್ಲ ನನಗೆ ತಲೆ ಮನ್ಸಿಗೆ ಬೇಜಾರಾಗ್ಬಿಡ್ತು. ಆ ಶಾರ್ಟ್ ಶುರುವಾದಾಗ ಅಳ್ಳೋಕೆ ಶುರು ಮಾಡಿದವಳು ನನಗೆ 3 ದಿನ ಅಳು ನಿಂತಿಲ್ಲ. ಅಂದರೆ ಆ ಶಾರ್ಟ್ ಫುಲ್ ಹಂಗೆ ಹೋಗ್ಬಿಡ್ತು, ಅಂದರೆ ಆ ಹೋಲ್ ಸೀನ್ ಹಂಗೆ ಹೋಗ್ಬಿಡ್ತು. ಅಳ್ತಿದ್ದೀನಿ, ನಾನು ತಡಿತಾ ಇದ್ದೀನಿ, ಅಂದರೆ ಅದು ಸೀನ್ ಒಳಗಡೆ ಫುಲ್ ಹೋಗಿ ಹಿಡ್ಕೊಂಡು ಕೂಗ್ತಿದ್ದೀನಿ, ಅಳ್ತಿದ್ದೀನಿ, ಜೋರಾಗಿ ಕೂತ್ಕೊಂಡು ಅಳ್ತಿದ್ದೀನಿ. ಅದು ಯಾವ್ದು ರಿಯಲ್ಲು ಯಾವ್ದು ರೀಲ್ ಅನ್ನೋದು, ಅಂದರೆ ಯಾವುದು ಹಂಗೆ ಆ್ಯಕ್ಟ್ ಮಾಡ್ತಿರೋದು ಅನ್ನೋ ಡಿಫ್ರೆನ್ಸೇ ಹೋಗ್ಬಿಡ್ತು. ಸಖತ್ ಬೇರೆ ಥರ ಆಗೋಯ್ತು ಆ ಎಕ್ಸ್ಪೀರಿಯನ್ಸೇನೆ. ನಾನು ಅಳ್ಳೋಕೆ ಶುರು ಮಾಡಿದ್ದು. ಆಮೇಲೆ ಅವಾಗದು ಆ ಸೀನಲ್ಲಿ ಶುರು ಮಾಡಿದ್ದು. ನೆಕ್ಸ್ಟ್ 3 ದಿನ ತನಕ ಯಾರಾದರೂ ಮಾತಾಡ್ಸಿದ್ರೆ ನನಗೆ ಅಳು ಬರ್ತಾಯಿದೆ. ಅದಷ್ಟು ಮೂವ್ ಆಗಿಬಿಟ್ಟಿತ್ತು ನನಗೆ ಆ ಹೋಲ್ ಸೀನ್. ಅದು ಇನ್ಫ್ಲುಯೆನ್ಸ್ ಆಯಿತೋ ಇಲ್ವೋ, ಬಟ್ ಮನ್ಸಿಗೆ ತೊಗೊಂಡ್ಬಿಟ್ಟೆ ನಾನು ಅದ್ರ ಒಳಗೆ. ಅದೇ ನಾನು ಹೇಳಿದ್ನಲ್ಲ, ಅಂದರೆ ನನ್ನ ಅಪ್ಪನ ಪಾರ್ಟ್ ಮಾಡ್ತಿದ್ರು ರಿಯಲ್, ಅದನ್ನು ನೋಡಿ ಅದೊಂಥರ ಮನಸ್ಸೊಳಗಡೆ ಒಂಥರ ಅಯ್ಯೋ ಹಿಂಗೆ ಒಂಥರ ಆಗೋಯ್ತು. ಆ ಹೋಲ್ ಸೀನ್ ಬೇರೆ ಥರ ವರ್ಕ್ ಆಗೋಯ್ತು ನನಗೆ. ಅದಾದಮೇಲೆ ಸಿನಿಮಾ ಅಂದರೆ ಕ್ಯಾಮ್ರಾ ಮುಂದೆ ಅಂತ ಏನು ಮಾಡಿಲ್ಲ ಅನ್ಸುತ್ತೆ. ಅದಾದಮೇಲೆ ನಾನು NSD ಮುಗ್ದಾದ್ಮೇಲೆ ಅಲ್ಲೇ ಇದ್ದೆ, ಎಲ್ಲಿ ಡೆಲ್ಲಿಲಿ. ನೆಕ್ಸ್ಟ್ ಒಂದು ಅಂದರೆ ನನಗೆ ಅವಾಗೆಲ್ಲ ಕರೆಕ್ಟಾಗಿ ಹಿಂಗೆ ಸಿನಿಮಾ ಪ್ರೊಫೆಷ್ನಲಿ ಕರೆಕ್ಟಾಗಿ ನಾನು ಸಿನಿಮಾನೇ ಮಾಡಬೇಕು ಅನ್ನೋದು ಇನ್ನೂ ಕ್ಲಾರಿಟಿ ಮಾಡಬೇಕು ಅನ್ನೋದಿತ್ತು. ಬಟ್ ಕರೆಕ್ಟ್ ನಾ ಇದನ್ನೇ ಮಾಡಬೇಕು, ಇಂಡಸ್ಟ್ರಿಗೆ ಹೋಗಬೇಕು, ಅಲ್ಲಿ ಕಷ್ಟಪಡಬೇಕು ಅಥವಾ ಅಲ್ಲಿ ಆಪರ್ಚುನಿಟಿ ಹಿಂಗೆ ಇದು ಅಂಥದ್ದು ಇರಲಿಲ್ಲ ತಲೆಯಲ್ಲಿ. ಡಿಸೈಡ್ ಕರೆಕ್ಟಾಗಿ ಮಾಡಿರಲಿಲ್ಲ. ಸೊ ಥಿಯೇಟ್ರಿಂದ ನೋಡ್ಕೊಂಬಂದಿರೋದು, NSD ಓದಿದ್ದೀನಿ, ಥಿಯೇಟರು ಹಂಗೆ. ಆ್ಯಂಡ್ ನನಗೆ ಮೇನ್ ಏನಿತ್ತು ಅಂದರೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಫೈನಾನ್ಷಿಯಲಿ ಎಸ್ಪೆಷಲಿ, ಅಂದರೆ ನನ್ನ ಐಡೆಂಟಿಟಿ ನಾನು ಗುರುತಿಸ್ಕೋಬೇಕು ಅನ್ನೋದಿತ್ತು ಅವಾಗ. ಸೊ ಆ ಕಾರಣಕ್ಕೋಸ್ಕರ ಡೆಲ್ಲಿಲೇ ಉಳ್ಕೊಂಡೆ. 1-2 ವರ್ಷ ಅಲ್ಲಿ ಬೇರೆ ಬೇರೆ ಥರ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಈ ಕ್ಲಾಸಸ್, ಥಿಯೇಟ್ರ್ ಕ್ಲಾಸಸ್ ತೊಗೊಳ್ಳೋದು, ಆಮೇಲೆ ಅಲ್ಲಿ ಬೇರೆ ಬೇರೆ ಟ್ರೂಪ್ಗಳಿರತ್ತಲ್ಲ ಡೆಲ್ಲಿಲಿ, ಸೊ ಅವ್ರ ಜೊತೆ ಹೋಗಿ ವರ್ಕ್ ಮಾಡೋದು. ಆಮೇಲೆ ಆ ಟೈಮಲ್ಲಿ ಒಂದಿಷ್ಟು ಆ್ಯಡ್ಗಳು, ಶಾರ್ಟ್ ಫಿಲ್ಮ್ಸು ಹಾಗೆಲ್ಲ ವರ್ಕ್ ಮಾಡಿದ್ದೆ. SRFTI ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಸಿನಿಮಾ ಇನ್ಸ್ಟಿಟ್ಯೂಷನ್ ಕೋಲ್ಕತ್ತಾದಲ್ಲಿ. ಸೊ ಅವರು ಡಿಪ್ಲೊಮಾ ಪ್ರೊಡಕ್ಷನ್ಸ್ ಅಂತೆಲ್ಲ ಮಾಡ್ತಾರೆ. ಸೊ ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಅದಾದಮೇಲೆ ಬಾಂಬೆಲಿ ಕೂಡ ಇದ್ದೆ 1-2 ವರ್ಷ, ಒಂದು ವರ್ಷ. ಅಲ್ಲಿ ನನಗೆ ಬಾಂಬೆ ಹೋಗಬೇಕು ಅಂತೇನು ಇರಲಿಲ್ಲ, ಅದು ಹೆಂಗೋ ಹೋಗಂಗೆ ಆಯಿತು. ಸೊ ಆವಾಗಲೂ ಒಂದಿಷ್ಟು ಆ್ಯಡ್ ಫಿಲ್ಮ್ಸು, ಅದೇ, ಬಟ್ ನಾನು ಕನೆಕ್ಟ್ ಆಗಿಲ್ಲ ಸಿಟಿ ಅಷ್ಟು. ಸೊ ಅದೇ ಅವಾಗ ಅಲ್ಲಿ ಒಂದಿಷ್ಟು ಇದು ಮಾಡಿದೆ. ಆ ಟೈಮಲ್ಲಿ ನಾನೇ ಡೈರೆಕ್ಟ್ ಒಂದು ಮಾಡಿದ್ದೆ ಶಾರ್ಟ್ ಫಿಲ್ಮ್ನ, ದಾಳಿ ಅಂತ ಕನ್ನಡದ್ದು, ವೈದೇಹಿಯವ್ರದ್ದು ಒಂದು ಶಾರ್ಟ್ ಸ್ಟೋರಿ ಇಟ್ಕೊಂಡು ಮಾಡಿದ್ದು. ಅದೊಂದು ಹೆಂಗಸು, ಫುಲ್ ಇಡೀ ಸ್ಟೋರಿ ಬಸ್ಸಲ್ಲೇ ನಡೆಯುತ್ತೆ.
ಹೆಂಗೆ ದಾಳಿ ಅಂದರೆ ಅಟ್ಯಾಕ್ ಅಂತ ಅಲ್ಲ, ಸೊ ದ ಡಿಫ್ರೆಂಟ್ ಕೈಂಡ್ ಆಫ್ ಅಟ್ಯಾಕ್ ಇದು. ಅಂದರೆ ಅವಳು ಬಸ್ ಹತ್ತಿದಾಗ ಸೀಟ್ ಕೊಡ್ತೀನಿ ಅಂತ ಅಂದಿರ್ತಾರೆ ಕಂಡಕ್ಟ್ರು, ಆಮೇಲೆ ಸೀಟ್ ಕೇಳಿದ್ರೆ ಕೊಡು, ಅಂದರೆ ಅವಳಿಗೇನೋ ಕಾಲು ಪ್ರಾಬ್ಲಮ್, ಕೊಡು ಅಂತ ಕೇಳಿದ್ರೆ ಎದ್ವಾ ತದ್ವಾ ಬೈದು ಬಿಡ್ತಾನೆ ಇವಳಿಗೆ. ಬಟ್ ಅವಳು ತಿರುಗಿ ಬೈಯಲ್ಲ ಹೆಂಗಸು, ಅವಳು ಸುಮ್ಮನೆ ನಿಂತ್ಕೊಂಡು ನಗಾಡಕ್ಕೆ ಶುರು ಮಾಡ್ತಾಳೆ. ಅಂದರೆ ಒಂದು ಸ್ಮಾಲ್ ಒಂದು ಸ್ಮೈಲ್ ಇರುತ್ತೆ ಅವಳು ಫೇಸಲ್ಲಿ. ಆ ಸ್ಮೈಲ್ ಅವನಿಗೆ ಕಂಡಕ್ಟ್ರಿಗೆ ನೋಡಿಕೊಂಡು ಇನ್ನೂ ಫ್ರಸ್ಟ್ರೇಟ್, ಅಂದರೆ ಈಗ ತಿರುಗಿ ಜಗಳ ಮಾಡಿಬಿಟ್ರೆ ಈಕ್ವಲ್ ಆಗಿಬಿಡತ್ತೆ, ನಾನು ಜಗಳ ಮಾಡಿದೆ ನೀನು ನನಗೆ ಬೈದೆ ಮುಗೀತಲ್ಲಿಗೆ. ಬಟ್ ಇವಳು ಬೈಯಲ್ಲ, ಒಂದು ಸೈಲೆಂಟಾಗಿ ನಿಂತ್ಕೊಂಡು ಒಂದು ಸಣ್ಣ ಸ್ಮೈಲ್ ಇಟ್ಕೊಂಡು ಸುಮ್ಮನೆ ಥ್ರೂ ಔಟ್ ಹಂಗೆ ಇರ್ತಾಳೆ. ಅದು ನೋಡ್ಕೊಂಡು ಅವ್ನಿಗೆ ಇನ್ನೂ ತಿವ್ದಂಗೆ ಆಗ್ತಾ ಇರತ್ತೆ, ಇನ್ನೂ ಫ್ರಸ್ಟ್ರೇಟಾಗಿ ಅವ್ನು ಇನ್ನೂ ಅವಳಿಗೆ ಬೈತಾ ಹೋಗ್ತಾನೆ. ಬಟ್ ಅವಳು ಏನು ಮಾಡಿದ್ರು ಏನು ರಿಯಾಕ್ಟ್ ಮಾಡಲ್ಲ, ಹಾಗೇ ಇರ್ತಾಳೆ, ಥ್ರೂ ಔಟ್ ಹಂಗೆ ಇರ್ತಾಳೆ. ಅವ್ನಿಗೆ ಫ್ರಸ್ಟ್ರೇಷನ್ ತಾಳೋಕ್ಕಾಗದೆ ಅವನು ಬಸ್ಸಿಂದ ಹಾರ್ಕೊಂಡ್ಬಿಡ್ತಾನೆ ಲಾಸ್ಟಿಗೆ. ಕಂಡಕ್ಟ್ರ್ ಹಾರ್ಕೊಂಡ್ಬಿಡ್ತಾನೆ. ಸೊ ಅದು ಅವರು ವೈದೇಹಿಯವ್ರು ಬರೆದಿರೋ ಕತೆ ಅದೊಂದು. ಸೊ ಅದನ್ನ ಡೈರೆಕ್ಟ್ ಮಾಡಿದ್ದೆ. ಹೌದು. ಅದು 2017. ಅಂದರೆ ಮಾಡ್ತಾನೆ ಪ್ರಾಜೆಕ್ಟ್ಗಳು ಸಿಗ್ತಾನೆ, ಅಂದರೆ ಯಾವುದಾದ್ರೂ ನಾಟಕಗಳು ಅಥವಾ ಶಾರ್ಟ್ ಫಿಲ್ಮ್ಗಳು, ಆ್ಯಡ್ ಫಿಲ್ಮ್ಗಳು ಹಾಗಿದ್ದೆಲ್ಲ ಮಾಡ್ತಾನೆ ಇರ್ತಿದ್ದೆ. ಅದು ನಡೀತಾನೆ ಇತ್ತು. ಆಮೇಲೆ ಕರೆಕ್ಟ್ ಒಂದು ಫೀಚರ್ ಫಿಲ್ಮ್ಗೆ ಇಂಡಸ್ಟ್ರಿ ಅಂತ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು 18 ಟೈಮಲ್ಲಿ, ಆ್ಯಕ್ಚುಲಿ 18 ಸ್ಟಾರ್ಟ್ ಮಾಡಿದ್ದು. ಹಾಂ, ಫುಲ್ ಫ್ಲೆಜ್ ಅಂತ ಹೇಳ್ಬೋದು, ಅಂದರೆ ಫೀಚರ್ ಲೆಂತ್ ಸಿನಿಮಾ ಅಂತ ಹೇಳ್ಬೋದು. ಹಾಂ ಹಾಂ. ಇಲ್ಲಿ ನಾನು ಲೇಡೀಸ್ ಅಂತ ಒಂದು ಸಿನಿಮಾ, ಅದು ಇಬ್ಬರು ಹುಡುಗಿರ ಲವ್ ಸ್ಟೋರಿ. ನಾನು ಆ ಸಿನಿಮಾ ನನಗೆ ಸಿಕ್ಕಾಗ ಪ್ರೊಡ್ಯೂಸರೇ ಸಿಕ್ಕಿರಲಿಲ್ಲ ಇನ್ನು ಸಿನಿಮಾಕ್ಕೆ. ಸೊ ನಾನು ಸ್ಕ್ರಿಪ್ಟ್ ನೋಡಿಕೊಂಡು ಆ ಕತೆ ತುಂಬ ಚೆನ್ನಾಗಿತ್ತು, ಕ್ಯಾರೆಕ್ಟರ್ ಅದ್ಭುತವಾಗಿತ್ತು. ಸೊ ಆ ಕಾರಣಕ್ಕೆ ಶುರು ಮಾಡಿದ್ದು, ಮಾಡೋಣ ನಾವು ಹೆಂಗೂ ಥಿಯೇಟ್ರ್ನವರಲ್ಲ, ಏನೂ ಇಲ್ಲ ಅಂತಂದ್ರೂ ನಾವು ಮಾಡಿ ತೋರಿಸ್ತೀವಿ ಅನ್ನೋದು ಇದ್ದೇ ಇರುತ್ತದೆ. ಸೊ ಮಾಡೋಕ್ಕೆ ಶುರು ಮಾಡಿದ್ದು. ಆಮೇಲೆ ಪ್ರೊಡ್ಯೂಸರ್ ಅಂತೆಲ್ಲ ಸಿಕ್ಕರು. ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಲೇ ಇಲ್ಲ ಫೈನಲಿ, ಅದು ಯಾವುದೊಂದು OTTಲಿದೆ. ಒಂದು ಅದೇ ತುಂಬ ಕಡಿಮೆ, ಎಷ್ಟು ನಾವೊಂದು 15-20 ಲಕ್ಷ ಅಷ್ಟೇ ಇಟ್ಕೊಂಡಿದ್ದಿದ್ದ ಇಡೀ ಫಿಲ್ಮ್ಗೆ. ಆ್ಯಂಡ್ ಅದನ್ನು ಶೂಟ್ ಮಾಡಿದ್ವೇ ಹೆಂಗೆ ಅಂತಂದರೆ, ರಿಯಲ್ಲು ಇದು ಒಂದು ನಾವು ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಇರ್ತಿದ್ವಿ. ನಾನು ಇನ್ನೊಂದು ಡೈರೆಕ್ಟರೇ ಲೀಡಿಂಗ್ ಕ್ಯಾರೆಕ್ಟರ್ ಮಾಡಿದ್ದು. ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಇರ್ತಿದ್ವಿ. ಯಾವಾಗ ಆಗುತ್ತೋ ಆವಾಗ ಶೂಟ್ ಮಾಡೋದು. ಅಂದರೆ ಎಲ್ಲರೂ ಅಂದರೆ ಹೋಲ್ ವಿಮೆನ್ ಕ್ರೂ, ಅದು ಇಬ್ಬರು ಕ್ಯಾಮ್ರಾಮನ್ ವಿಮೆನ್ನು, ಡೈರೆಕ್ಟ್ರ್ ಇದು ಪ್ರೊಡ್ಯೂಸರ್ ಒಂದು ಹುಡುಗಿ ಹೆಂಗಸು. ಸೊ ಅದು ಇದ್ದಿದ್ದ 8 ಜನ ಹೋಲ್ ಕ್ರೂ ಅಲ್ಲಿ. ನಾವೇ ಪ್ಯಾಕ್ ಮಾಡ್ಕೋತಿದ್ವಿ, ಒಂದು ಮನೇಲಿ ನಾವೆಲ್ಲರೂ ಇರ್ತಿದ್ವಿ. ಆ್ಯಂಡ್ ಅದ್ರ ಹತ್ರ ಅಂದರೆ ಅದೇ ಮನೇಲೇ ಶೂಟಿಂಗ್ ಕೂಡ, ಅಂದರೆ ಆ ಸೀನ್ಗಳು ಅಲ್ಲೇ ಆಗೋದು, ಒಂದಿಷ್ಟು ಸೀನ್ಗಳು. ಆಮೇಲೆ ಎಲ್ಲಾದರೂ ಹೊರಗಡೆ ಶೂಟಿಂಗ್ ಇದೆ ಅಂತಂದರೆ ಅಡುಗೆ ಮಾಡಿಕೊಂಡು ಕ್ಯಾರಿಯರ್ ತಗೊಂಡು ಹೋಗ್ತಿದ್ವಿ ಹಂಗೇ. ಅಷ್ಟು ನಾವೇ ಮಾಡ್ಕೊಂಡಿದ್ದದು. ಸೊ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಟ್ ತುಂಬ ತಿಂಗಳು ಮಾಡಿದ್ವಿ, ಅದೇನು ದುಡ್ಡು ಇರಲ್ಲಲ್ಲ. ಇದು 1.5 ವರ್ಷ ಆಲ್ಮೋಸ್ಟ್ ಮಾಡಿದ್ವಿ. ಅಂದರೆ ಬೇರೆ ಟೈಮಲ್ಲಿ, ಈಗ ಮಧ್ಯೆ ಗ್ಯಾಪ್ ಆಗಿಬಿಡೋದು, ಆಮೇಲೆ ಮತ್ತೆ ಶುರು ಮಾಡ್ತಿದ್ವಿ, ಹಾಗೆಲ್ಲ ಆಗಿ. ನಿಲ್ಲಿಸೋದು ಮತ್ತೆ ಸ್ಟಾರ್ಟ್ ಮಾಡೋದು, ಹಾಗೆ ಆ ಥರ ಮಾಡಿದ್ದು. ಅದು ಕಮರ್ಷಿಯಲ್ ಕೈಂಡ್ ಆಫ್ ಟ್ರೀಟ್ಮೆಂಟೇ ಇದ್ದಿದ್ದು ಸಿನಿಮಾಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ರಿಲೀಸೇ ಮಾಡೋಕ್ಕಾಗಿಲ್ಲ ಫೈನಲಿ. ಏನನ್ನ ರಿಲೀಸ್ ಮಾಡೋಕ್ಕೆ ನಾನು ಟೀಮ್ ಜೊತೆ ನಾನು ಟಚ್, ಅಂದರೆ ಮುಗ್ದಾದ್ಮೇಲೆ ಟಚ್ಚಲ್ಲೇ ಇರಲಿಲ್ಲ. ಒಂದು ಸ್ವಲ್ಪ ದಿನ ಫಾಲೋ ಅಪ್ ಮಾಡಿದ್ದೆ ಏನಾಗುತ್ತೆ ಏನು ಅಂತ. ಬಟ್ ಅದಕ್ಕೆ ಸ್ಟಕ್ ಆಗಿಬಿಟ್ರೆ ಈಗ ರಿಲೀಸ್ ಮಾಡಿಲ್ಲ. ಅಂದರೆ ಈಗ ನನಗನ್ಸೋದು ಒಂದು ಆ್ಯಕ್ಟರ್ಗೆ ಒಂದು 10 ಸಿನಿಮಾ ಮಾಡಿದ್ರೆ ಆಲ್ಮೋಸ್ಟ್ 4 ಸಿನಿಮಾ ರಿಲೀಸೇ ಆಗಲ್ಲ ಅವ್ರ ಕರಿಯರಲ್ಲಿ. ಸೊ ಅಂದರೆ ಆ ರೇಷಿಯೋದಲ್ಲೇ ಇರುತ್ತೆ ಆಲ್ಮೋಸ್ಟ್ ಯಾವಾಗಲೂ. ತುಂಬ ರೀಸನ್ಸ್ ಇದೆ. ಒಂದು ಇದು ನನಗೆ ಏನು ಮಾಡಬೇಕು ನನಗೆ ಗೊತ್ತೇ ಇಲ್ಲ. ಅದು ಯಾಕಂದರೆ ಅದು ಕಲೆಕ್ಟಿವ್ ಎಲ್ಲ ರೆಸ್ಪಾನ್ಸಿಬಿಲಿಟಿ, ಬರೀ ಒಬ್ಬೊಬ್ರದ್ದೇ ಆಗಿರಲ್ಲ. ಈಗ ಈ ಸಿನಿಮಾ ಕಮರ್ಷಿಯಲ್ ಟ್ರೀಟ್ಮೆಂಟೇ ಇದ್ದಿದ್ದು. ಇದೇನು ಈಗ ಫೆಸ್ಟಿವಲ್ ಬೋರಿಂಗ್ ಸಿನಿಮಾ ಅಂತ ಕರೀತಾರಲ್ಲ ಕೆಲವರು, ಪ್ಯಾರಲಲ್ ಸಿನಿಮಾ ಅಂತೀವಿ ನಾವು.
ಸೊ ಆ ಥರ ಕೆಟಗರಿಲೂ ಏನು ಇರಲಿಲ್ಲ. ಸಬ್ಜೆಕ್ಟ್ ಆಬ್ವಿಯಸ್ಲಿ ಸೆನ್ಸಿಟಿವ್ ಅನ್ನೋದಕ್ಕಿಂತ ಅನ್ಯೂಶುವಲ್ ಬೇರೆ ಇಂಡಸ್ಟ್ರಿ ಮೇನ್ ಸ್ಟ್ರೀಮಿಗೆ ನೋಡಿದ್ರೆ. ಯಾಕಂದರೆ ಹುಡುಗಿ ಲವ್ ಸ್ಟೋರಿ ಅನ್ನೋದನ್ನು ಯಾರೂ ತೊಗೊಳೋದೇ ಇಲ್ಲ, ಅಂದರೆ ಜನನೂ ನೋಡೋಕ್ಕೆ ಹೋಗಲ್ಲ ಅಂಥದ್ದನ್ನು, ಅಂದರೆ ಜಾಸ್ತಿ ಅಂದರೆ ನಾವು ಅಷ್ಟು ಚೆನ್ನಾಗಿ ಕೊಡೋ ತನಕ. ಆ್ಯಂಡ್ ಮೋಸ್ಟ್ ಟಿಲ್ ರೀಸೆಂಟ್ ಟೈಮ್ ತನಕ ಈ ಸೇಮ್ ಸೆಕ್ಸ್ ಲವ್ ಸ್ಟೋರಿ ಅನ್ನೋದನ್ನೆಲ್ಲ ಜೋಕಾಗೇ ತೋರಿಸ್ತಾ ಇದ್ರು ಬಿಟ್ಟರೆ ಅದೊಂದು ರಿಯಲ್ ಅನ್ನೋದನ್ನು ಯಾರೂ ತೋರ್ಸೋಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಇದು ಹಾಂ ಏನನ್ನ ಹಾಂ ಲೇಡೀಸ್ ಅಂತ ಹೇಳಿದ್ರಲ್ಲ, ಸೊ ಅದು ಮೈಂಡ್ ಅಲ್ಲಿ ಎಲ್ಲಾರು ಇದೇನಪ್ಪ ಅಂತ ಒಂದಿರುತ್ತೆ, ಬರೀ ಲೇಡೀಸ್ ಅಂತ ಅಂದ್ರೆ ಸೊ ಆ ತರ ಏನಾದ್ರೂ ಇದು ಮಾಡ್ಕೊಂಡ್ರೆ ಅಲ್ಲಲ್ಲ ಅದ್ರ ಈಗ ಏನಾಗತ್ತೆ ಅಂತಂದ್ರೆ ಒಂದು ಸಿನಿಮಾ ಮಾಡಬೇಕಾದ ಈಗ ಎನಫ್ ಫಂಡ್ ಇರಬೇಕು. ಈಗ ನಾನು ಹೇಳಿದ್ನಲ್ಲ, ಇದು ಒಂದೂವರೆ ವರ್ಷ ನಾವು ಶೂಟ್ ಮಾಡಬೇಕಾಯ್ತು. ಆ ಎನಫ್ ಫಂಡ್ ಅನ್ನೋದು ಈಗ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ ಮೇಯ್ನ್ ಅವ್ರು ಕೊಟ್ಟರೆ ಜಾಸ್ತಿ ಚೆನ್ನಾಗಿ ಸಿಗತ್ತೆ ನಮ್ಗೆ ದುಡ್ಡು. ಸೊ ಇವ್ರು ಅದಕ್ಕೆ ಹೂಡಿಕೆ ಹಾಕೋಕ್ಕೆ ಇವ್ರು ಯಾರೂ ತಯಾರಿರಲ್ಲ. ಅವಾಗ ನಾವು ಯಾರೋ ಒಂದು ಇನ್ವೆಸ್ಟರ್ ಥರ ಹಂಗೆ ಹುಡ್ಕೊಂಡು ಅವ್ರ ಹತ್ರ ಜಾಸ್ತಿ ದುಡ್ಡಿರಲ್ಲ, ಅವ್ರು ಕಡಿಮೆ ದುಡ್ಡಿರುತ್ತೆ, ಅವ್ರು ಬಂದಾಗ ನಮಗೆ ಕೊಡ್ತಾರೆ, ಅವಾಗ ನಾವು ಶೂಟ್ ಮಾಡ್ತೀವಿ, ಅವಾಗ ಕ್ವಾಲಿಟಿ ಆಫ್ ಫಿಲ್ಮ್ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ, ತುಂಬ ಏನೇನೋ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಒಂದು ರೀಸನ್. ಯಾಕಂದರೆ ಪ್ರಮೋಟೇ ಮಾಡಲ್ಲ ಇಲ್ಲಿ ಹೊಸ ಥರ ಸಬ್ಜೆಕ್ಟ್ಸ್ಗಳಿದ್ರೆ. ಈಗ ಬೇರೆ ಇಂಡಸ್ಟ್ರಿಲಿ ಹೆಂಗೆ ಇರುತ್ತಲ್ಲ, ತಮಿಳ್ ಇಂಡಸ್ಟ್ರಿ ತಗೊಂಡ್ರೆ ಈ ಸೂಪರ್ ಡಿಲಕ್ಸ್ ಅನ್ನೋ ಸಿನಿಮಾ ವಿಜಯ್ ಸೇತುಪತಿ ಅವ್ರು ಮಾಡಿದ್ರು ಆ್ಯಂಥಾಲಜಿ ಸಿನಿಮಾ. ಅದರೆಲ್ಲ ಅವರು ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟರ್ ಮಾಡಿದರು. ಸೊ ಆ ಥರ ದೊಡ್ಡ ಸ್ಟಾರ್ಗಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾರೆ ಬೇರೆ ಇಂಡಸ್ಟ್ರೀಲಿ. ನಮ್ಮ ಇಂಡಸ್ಟ್ರೀಲಿ ನಾನಂತೂ ಅವನಲ್ಲ ಅವಳು ಇವರು ಸಂಚಾರಿ ವಿಜಯ್ ಅವರು ಮಾಡಿದರು. ಅದು ಬಿಟ್ಟರೆ ಮತ್ತೆ ಚೆನ್ನಾಗೂ ಆಯಿತು. ಮತ್ತಿನ್ಯಾರೂ ಹಂಗೆ ಬರಲ್ಲ ಮಾಡೋಕ್ಕೆ. ಸೊ ಅವಾಗ ಇದೊಂಥರ ಅಸ್ಪೃಶ್ಯ ಸಬ್ಜೆಕ್ಟ್ ಅಂತಲೇ ಅನ್ಸುತ್ತೆ. ಈಗ ನೀವು ಹೇಳಬೇಕಾದ್ರೂ ಲೇಡೀಸ್ ಅಂತ ಅದನ್ನೇನೋ ಥರ ಬೇರೆ ನಿಮ್ಗೆ ಗೊತ್ತೇ ಇಲ್ದಿರೋ ಅದು ಏರಿಯಾ ಅಂತ ಅನ್ಸುತ್ತೆ ನಿಮಗೆ. ಸೊ ಅದು ಸಿನಿಮಾ ಥ್ರೂ ಆಗಬೇಕು. ಈಗ ಅದೇನು ಯಾರೂ ಕ್ರೈಮ್ ಮಾಡಲ್ಲ. ಈಗ ಅದನ್ನು ನ್ಯಾಚುರಲ್ ಆಗಿರೋವಂಥದ್ದೇ ಇದು. ತುಂಬ ಜನ ನಮ್ಮ ಸುತ್ತಮುತ್ತ ಲೆಸ್ಬಿಯನ್ಸ್, ಗೇ, ಟ್ರಾನ್ಸ್ಜೆಂಡರ್ಸ್ ಇದ್ದೇ ಇದ್ದಾರೆ. ಅದೇ ಅದನ್ನು ಇಂಡಸ್ಟ್ರಿ ಲೆವೆಲಲ್ಲಿ ಒಂದಿಷ್ಟು ಜನ ವ್ಯಾಲಿಡೇಟ್ ಮಾಡಿದಾಗ ಈ ಥರ ಸಿನಿಮಾಗಳು ಹೊರಗೆ ಬರುತ್ತೆ ಆರಾಮಾಗಿ. ಇಲ್ಲ ಅಂತಂದರೆ ಪ್ರಾಬ್ಲಮ್ ಹಿಂಗೆ ಆಗತ್ತೆ. ಚೆನ್ನಾಗಿ ಮಾಡಿ ತೋರಿಸಿದ್ರೆ ನಂಗೆ ಆಡಿಯನ್ಸ್ ನೋಡ್ತಾರೆ ಅಂತ ಅನ್ಸುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬೇಸಿಕಲಿ ಆ ಥರ ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರನೇ ಮಾಡೋದು. ಹೌದು ಎಲ್ಲ ಅವೇರ್ನೆಸ್ ಮೂಡಿಸೋದಕ್ಕೇನೆ ಏನೇ ಮಾಡೋದು, ಒಂದು ಪಬ್ಲಿಕ್ ಅವೇರ್ನೆಸ್ ಮೂಡಿಸೋದಕ್ಕೇನೆ. ನೋಡಿದ್ರೆ ರೈಟ್ ಟು ರಾಂಗು ಏನೋ ಒಂದು ಇರುತ್ತೆ, ಇಲ್ಲ ಅದೇ ಕರೆಕ್ಟ್ ಇರುತ್ತೆ ಕೆಲವೊಂದು. ಓಕೆ, ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕೇ ಹೊರತು ಹೌದೌದು ಅದೇ ತುಳಿಯೋದಂತಂದ್ರೆ ಅದನ್ನ ಅವಾಯ್ಡ್ ಮಾಡಬಾರ್ದು ಯಾವಾಗ್ಲೂ. ಆ್ಯಂಡ್ ಅದು ಸಣ್ಣವರಿಂದ ಆಗಲ್ಲ. ಅದು ಸ್ವಲ್ಪ ದೊಡ್ಡವರೇ ಬಂದೇನೋ ಒಂದು ವ್ಯಾಲಿಡೇಟ್ ಮಾಡಿದಾಗಲೇ ಅದೊಂದು ಸ್ವಲ್ಪ ಓಕೆ. ಇಲ್ಲಾಂದರೆ ಒಂದೇ ಥರ ಸಿನಿಮಾ ಈಗ ಹೊಡೆದಾಟದ್ದು ಬಂತು ಅಂತಂದರೆ ಹೊಡೆದಾಟದ್ದೇ ಒಂದು 4-5 ವರ್ಷ ಹೋಗುತ್ತೆ. ಈಗ ದೈವದ್ದು ಫಿಲ್ಮ್ ಅಂತಂದರೆ ದೈವದ್ದೇ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಥವಾ ಈಗ ಅದೇ KGF ಥರ, ಕಾಂತಾರ ಥರ ಯಾವ್ದು ಸಕ್ಸಸ್ ಆಗುತ್ತೋ ಹಂಗೆ. ಆ ವೆರೈಟಿ ನಮ್ಮ ಇಂಡಸ್ಟ್ರಿಗೆ ಬರೋದೇ ಇಲ್ಲ ಯಾವತ್ತು. ಅಂದರೆ ಅಥವಾ ಒರಿಜಿನಲಿ ಸ್ಟೋರಿ ಟೆಲ್ಲರ್ಸ್ ಇರ್ತಾರೆ, ಒರಿಜಿನಲ್ ಹೇಳಬೇಕು ಏನಾದರೂ ಅನ್ನೋರು ಇರ್ತಾರಲ್ಲ, ಅವ್ರಿಗೂ ಅವಕಾಶ ಸಿಗೋದೇ ಇಲ್ಲ. ಈ ಸಪೋರ್ಟ್ ಇಲ್ಲ ಇಲ್ದಿರ್ಬೇಕಾದ್ರೆ. ಬೇಸಿಕ್ ರೀಸನ್ ಅಂದ್ರೆ ನಾನು ಹೇಳ್ತಿರೋದು, ಈ ತರ ಎಲ್ಲ ಅವಾಯ್ಡ್ ಮಾಡ್ತಾರಲ್ಲ. ಈ ಒಳ್ಳೆ ಕತೆ ಇರುತ್ತೆ, ಆ ಸಿನಿಮಾ ಹಿಟ್ ಆಗುತ್ತೆ ಅಂತ ಕೆಲವೊಬ್ರು ಗೊತ್ತಿರುತ್ತೆ, ನೀವು ಸ್ಟೋರಿ ಹೇಳಿದಾಗ. ಸೊ ಅದನ್ನ ಅವಾಯ್ಡ್ ಮಾಡ್ತಾರಲ್ಲ. ಸೊ ಅದರಿಂದ ಲಾಸು ಒಂದು ನಿಮ್ಗೆ ಆಗತ್ತಾ, ಅಥವಾ ಸಿನಿಮಾ ಮಾಡದೇ ಇದ್ರೆ ಅವ್ರಿಗೇನಾದ್ರು ಲಾಸ್ ಆಗತ್ತೆ ಅಲ್ವಾ ನನಗೆ ಗೊತ್ತಿಲ್ಲ. ಬಟ್ ಆಬ್ವಿಯಸ್ಲಿ ನಮಗೆ ಅದೇ ಲಾಸ್ ಆಗತ್ತೆ ಅಂತಾನೆ ಮಾಡಲ್ಲ, ಅದ್ರ ನಂಬಿಕೆ ಕಡಿಮೆ ಇರುತ್ತೆ. ಇದು ಆಗತ್ತಾ, ಈಗ ಒಂದು ಆಲ್ರೆಡಿ ಇರೋ ಫಾರ್ಮುಲಾದಲ್ಲಿ ಸಿನಿಮಾ ಈಗ ಆಲ್ರೆಡಿ ಈ ಥರದಲ್ಲಿ ಮಾಡಿದ್ರೆ ಇದು ಹಿಟ್ ಆಗತ್ತೆ ಅನ್ನೋ ನಮ್ಗೆ ಗೊತ್ತಿರಬೇಕಾದ್ರೆ ಅದ್ರ ಮೇಲೆ ದುಡ್ಡು ಹಾಕೋದು ಈಸಿ. ಯಾಕಂದರೆ ಇದು ಏನೋ ಆಗತ್ತೆ, ಅಥವಾ ಯಾವುದೊಂದು ಸ್ಟಾರ್ ಇದ್ದಾರೆ, ಓಪನಿಂಗ್ ಚೆನ್ನಾಗಿ ತಗೊಳುತ್ತೆ, ಸ್ಟಾರ್ ಅಂದರೆ ಇಷ್ಟ ಆಗೋರು, ಜನಕ್ಕೆ ಇಷ್ಟ ಆಗುವಂಥ ದೊಡ್ಡ ಸ್ಟಾರ್ ಯಾರಾದರೂ ಸಿನಿಮಾದಲ್ಲಿದ್ದರೆ. ಸೊ ಅದನ್ನೆಲ್ಲ ಕನ್ಸಿಡರ್ ಬಿಸ್ನೆಸ್. ಸಿನಿಮಾ ಅಂದರೆ ಆಬ್ವಿಯಸ್ಲಿ ಬಿಸ್ನೆಸ್. ಅವ್ರು ಅದನ್ನೇ ಹಾಗೆ ನೋಡೋಕೆ ಹೋಗ್ತಾರೆ. ಅಂದರೆ ನಂಗೆ ಇದರಿಂದ ದುಡ್ಡು ಹುಟ್ಟಲ್ಲ, ಅದಕ್ಕೆ ನಾನು ಮಾಡಲ್ಲ ಅಂತ. ಬಟ್ ಅದು ಲಾಸ್ ಅವ್ರಿಗೆ ಏನೋ ನನಗೆ ಗೊತ್ತಿಲ್ಲ ಅವ್ರಿಗೆ ಹೆಂಗಾಗತ್ತೆ ಅಂತ. ಬಟ್ ನಮ್ಗೆ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಯಾಕಂದರೆ ದುಡ್ಡು ಥಿಯೇಟ್ರ್ ಥರ ಅಲ್ಲ, ಸಿನಿಮಾದಲ್ಲಿ ದುಡ್ಡು ಹಾಕಲೇಬೇಕು. ಈಗ 15-20 ಲಕ್ಷದ ಸಿನಿಮಾ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಮಾಡೋಕ್ಕೆ. ದುಡ್ಡು ಹಾಕೋರು ಇಲ್ಲದೆ ಹೊಸ ಡೈರೆಕ್ಟರ್ಸ್ಗಳನ್ನು, ಅವ್ರ ಕತೆಗಳನ್ನು ನಂಬೋರಿಲ್ಲ ಅಂತಂದರೆ ನಮಗೇನೆ ಲಾಸ್. ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಯುತ್ತೆ, ಅದನ್ನು ಥಿಯೇಟರ್ ಬರಲ್ಲ, ರಿಲೀಸ್ ಆಗಲ್ಲ. ಸೊ ರೀಸನ್ ಏನಿರ್ಬೋದು? ಯಾಕೆಂದ್ರೆ ಒಬ್ಬ ಪ್ರೊಡ್ಯೂಸ್ ಮಾಡಿರ್ತಾನೆ, ಅವನು ಸಾಲ ಮಾಡಿರ್ತಾನೆ, ಅಥವಾ ಏನೋ ಮಾಡ್ಕೊಂಡು ತಂದು
ಸೊ ಅವನ ಪರಿಸ್ಥಿತಿ ಏನಾದ್ರು ಈ ತರ ಆದಾಗ ಅದು ಎಲ್ಲಿ ಸ್ಟಾಪ್ ಮಾಡೋದು ಯಾರು? ಸ್ಟಾಪು ಈಗ ನನಗೆ ಎಕ್ಸಾಕ್ಟ್ಲಿ ಸ್ಟಾಪ್ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಹೆಂಗೆ ಅಂತ. ಈಗ ಯಾಕಂದರೆ ಇನ್ನೊಂದು ಪೆದ್ರೋ ಅನ್ನೋ ಸಿನಿಮಾ ದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಅದು ಪ್ಯಾರಲ್ ಸಿನಿಮಾ, ಅಂದರೆ ಫೆಸ್ಟಿವಲ್ಸ್ಗಳಿಗೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಎಲ್ಲ ಕಡೆ ಹೋಗಿ ವಿನ್ನೂ ಆಗಿದೆ. ಕೆಲವೊಂದು ಕಡೆ ಒಳ್ಳೆ ರಿಕಗ್ನಿಷನ್ ಸಿಕ್ಕಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಪೆದ್ರೋ ಅಂತ ಸಿನಿಮಾದ ಹೆಸರು. ಅದನ್ನು ಪ್ರೊಡ್ಯೂಸ್ ಮಾಡಿದ್ದು ರಿಷಬ್ ಶೆಟ್ಟಿ ಫಿಲ್ಮ್ಸ್ನವರು ಆ ಫಿಲ್ಮ್ನ. ಅದು ಇವತ್ತಿನವರೆಗೂ ಎಲ್ಲೂ ಅಂದರೆ ಥಿಯೇಟರ್ ರಿಲೀಸ್ ಆಗಲೇ ಇಲ್ಲ. ಈವನ್ OTT ರಿಲೀಸ್ ಕೂಡ ಆಗಿಲ್ಲ ಅದು. ಆ್ಯಂಡ್ ಇಷ್ಟು ದೊಡ್ಡ ಪ್ರೊಡ್ಯೂಸರ್ ಇರಬೇಕಾದ್ರೂ ಹಿಂಗಾಗಿಲ್ಲ ಅಂತಂದರೆ ನಾನು ಅಂದರೆ ಗೊತ್ತಿಲ್ಲ ಅದು ಹೆಂಗೆ. ರೀಸನ್ ಏನು ಅಂದ್ರೆ ಅವ್ರಕ್ಕಿಂತ ಕತೆ ಇದು ಚೆನ್ನಾಗಿದೆಯಾ? ಅಂದ್ರೆ ರಿಷಬ್ ಶೆಟ್ಟಿ ಅವ್ರಿಗೆ ಸಿನಿಮಾ ಮಾಡ್ತಾರೆ, ಅದಕ್ಕಿಂತ ಚೆನ್ನಾಗಿರ್ಬೇಕು, ಅವಾಯ್ಡ್ ಮಾಡ್ತಾರೆ. ಇಲ್ಲ ಪಾಪ ಹಂಗೆ ಅವ್ರು ಮಾಡಿಲ್ಲ. ಯಾಕಂದ್ರೆ ಅವ್ರು ಹಂಗೆ ಇದ್ದಿದ್ರೆ ಅವ್ರು ಪ್ರೊಡ್ಯೂಸೇ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಇರೋ ಒಳ್ಳೆ ಒಪಿನಿಯನ್ ಅದೇ. ಅವರು ಐಡಿಯಾಲಜಿ ಡಿಫ್ರೆನ್ಸ್ ಇರ್ಬೋದು, ಅವ್ರು ಮಾಡ್ತಿರೋ ಸಿನಿಮಾ ಬೇರೆ ಇರ್ಬೋದು, ನಾವು ಮಾಡ್ತಿರೋ ಸಿನಿಮಾ ಬೇರೆ ಥರದ್ದಿರ್ಬೋದು. ಅವ್ರ ಬಾಯಲ್ಲೇ ನಾನು ಕೇಳಿದ್ದು ಈ ಪೆದ್ರೋ ಟೈಮಲ್ಲಿ, ಸಿನಿಮಾ ಇಸ್ ಅ ಸೆಲೆಬ್ರೇಷನ್ ಅಂತಲೇ ಅಂತಾರೆ ಅವರು. ಎಲ್ಲರಿಗೂ ಎಲ್ಲ ಥರದ್ದು ಮಾಡೋಕ್ಕೆ ಸಿಗಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಪೆದ್ರೋ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಅದಾದಮೇಲೆ ಶಿವಮ್ಮ ಅಂತ ಅದು ರಿಲೀಸ್ ಮಾಡಿದ್ರು. ಅದು ಕೂಡ ಬೂಸಾನ್ ಫಸ್ಟ್ ಕನ್ನಡ ಸಿನಿಮಾ ಬೂಸಾನಲ್ಲಿ ವಿನ್ ಆಗಿರೋದು. ಜೈಶಂಕರ್ ಆರ್ಯರ್ ಅಂತ ಡೈರೆಕ್ಟ್ ಮಾಡಿರೋದು. ಅದು ಲಾಸ್ಟ್ ಇಯರ್ ರಿಲೀಸ್ ಕೂಡ ಮಾಡಿದ್ರು. ಅದೇ ಫೆಸ್ಟಿವಲ್ ಸಿನಿಮಾ. ಸೊ ಹಂಗಿದ್ದು ಸಪೋರ್ಟ್ ಮಾಡೋಕೆ ಶುರು ಮಾಡಿದ್ರು ಅವರು. ಬಟ್ ಪೆದ್ರೋ ಆಗದೆ ಇರೋದಕ್ಕೆ ಗೊತ್ತಿಲ್ಲ ನನಗೆ ಹೆಂಗೆ ಏನು ಕಾರಣ ಅಂತ. ಹಂಗೇನು ಇರಲಿಲ್ಲ. ಬಟ್ ಅದೇನಾಯಿತು ಮೋಸ್ಟ್ಲಿ ಅಂದರೆ OTTಲಿ ಎಲ್ಲೂ ಸೇಲ್ ಆಗಿಲ್ಲ ಅದು. ಸೊ ಅದೊಂದು ಸೇಫ್ ಆಗದೆ ಇಲ್ಲಿ ಮತ್ತು ದುಡ್ಡು ಹಾಕೋದು ಕಷ್ಟ ಅಂತ ಅನಿಸಿರ್ಬೋದು. ಅಂದರೆ ಥಿಯೇಟ್ರಿಗೆ ದುಡ್ಡು ಹಾಕೋದು ಕಷ್ಟ ಅಂತ ಅನಿಸಿರ್ಬೋದು. ಅಂದರೆ ನಮಗೆ ಬೇಕಾದ ರೇಟಲ್ಲಿ OTTಲೆಲ್ಲೂ ವರ್ಕ್ ಆಗಿರಲಿಲ್ಲ. ಬಟ್ ಸ್ಟಿಲ್ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಏನಾದರೂ ಆಗ್ಬೋದು ಅಂತ. ಥ್ಯಾಂಕ್ ಯು. ದುಬಾರ ಅಂತ ಹಿಂದಿ ಸಿನಿಮಾ. ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದು ಇವೆರಡಕ್ಕೂ ಕಂಪೇರ್ ಮಾಡಿ ಇದು ಪೆದ್ರೋ ಒಳ್ಳೆ ಪ್ರೊಡಕ್ಷನ್ ಹೌಸ್ ಏನೇನು ಅದೇನು ತುಂಬ ಇದೆ. ಬಟ್ ನಮ್ಮ ಊರಲ್ಲಿ ಶೂಟ್ ಮಾಡಿದ್ದು ಸ್ಟೋರಿ ಚೆನ್ನಾಗೇ ಇತ್ತು. ಅಂದರೆ ಇಲ್ಲಿ ಸ್ಟೋರಿ ಇದ್ರೆ ಸ್ಟೋರಿ ಚೆನ್ನಾಗಿದ್ರೆ ಎಲ್ಲರೂ ನೋಡ್ತಾರೆ. ಪ್ರೊಡ್ಯೂಸರ್ ಅಲ್ಲಿ ಲೆಕ್ಕಕ್ಕೆ ಕೌಂಟ್ ಆಗಲ್ಲ. ಪ್ರೊಡ್ಯೂಸರ್ ನಾನು ಮಾಡೋದು ನೀವು ಮಾಡೋದು ಅದು ಲೆಕ್ಕಕ್ಕೆ ಬರಲ್ಲ. ಅದೇನು ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗಳ ರೆಕಗ್ನಿಷನ್ ಸಿಕ್ಕಿದ ಸಿನಿಮಾ ಅಲ್ಲ. ನಾರ್ಮಲ್ ಕೆಲವು ಆಡಿಯನ್ಸ್ಗಳಿಗೆ ಆ ಥರ ಸಿನಿಮಾಗಳು ಬೋರಿಂಗ್ ಅನಿಸುತ್ತೆ. ಯಾಕಂದರೆ ಫ್ರೇಮ್ಗಳು ಫೈಟ್ ಇರಲ್ಲ, ಹಾಡಿರಲ್ಲ, ಫ್ರೇಮ್ ಒಂದು ಥರ ಇದ್ರೆ ಹಾಗೆ ಇರುತ್ತೆ, ತುಂಬ ಹೊತ್ತು ಚೇಂಜು ಆಗಲ್ಲ. ಡೈಲಾಗ್ಗಳು ಗಂಟೆಗೊಂದೊಂದು ಡೈಲಾಗ್ಗಳಿರುತ್ತೆ. ಅದರಲ್ಲಿ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಬೇರೆ ಥರದ್ದೊಂದು ಫಾರ್ಮ್ಯಾಟ್ ಆ ಸಿನಿಮಾಗಳಿದೆಲ್ಲ. ಬಟ್ ಅದು ನಾರ್ಮಲ್ ಈಗ ನಾರ್ಮಲ್ ಫಾರ್ಮುಲಾ ಇರೋ ಆಡಿಯನ್ಸ್ ಅಂಥ ಸಿನಿಮಾ ಅವ್ರ ಆಡಿಯನ್ಸ್ ತಪ್ಪಲ್ವೇ ಅಲ್ಲ. ಯಾಕಂದರೆ ಅವ್ರ ಜೀವನದಲ್ಲೇ ಬೇಕಾದಷ್ಟು ನಮ್ಮ ಜೀವನದಲ್ಲೇ ಏನೇನೋ ಪ್ರಾಬ್ಲಮ್ಗಳಿರುತ್ತೆ. ಇಲ್ಲಿ ಬಂದು ಇನ್ಯಾರ್ದೋ ಪ್ರಾಬ್ಲಮ್ ನೋಡಬೇಕು ಅಂತಂದ್ರೆ ಅವ್ರಿಗೂ ಕಷ್ಟ ಆಗತ್ತೆ. ನಾನು ಅವ್ರು ತಪ್ಪು ಅಂತ ಹೇಳೋದೇ ಇಲ್ಲ. ಇಲ್ಲಿ 2 ಸಿನಿಮಾ ಮಾಡಾದ್ಮೇಲೆ ನೀವು ದುಬಾರ ಪಿಕ್ಚರ್ ಹೋದ್ರಿ, ಸಿನಿಮಾ ಮಾಡ್ಲಿಕ್ಕೆ ಹೋದ್ರಿ. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಫಸ್ಟ್ ಟೈಮ್ ನಾನು ಅಂಥ ಒಂದು ಸೆಟ್ ನೋಡ್ತಿದ್ದು, ಅಂಥ ಪ್ರೊಫೆಷನಾಲಿಟಿ ನೋಡಿದ್ದು ಎಲ್ಲದನ್ನು. ಅದು ಅನುರಾಗ್ ಕಶ್ಯಪ್ ಅಂದರೆ ಆಬ್ವಿಯಸ್ಲಿ ನಾವು ಸಣ್ಣಕ್ಕಿದ್ದಾಗಿಂದ ಅವ್ರ ಸಿನಿಮಾಗಳ ಅವ್ರ ಮೇಲೆ ಒಂದು ಫ್ಯಾನ್ ಗರ್ಲ್ ಆಗಿ ನಾನು ಅವ್ರು ನೋಡ್ತಿದ್ದೆ. ತುಂಬ ಪ್ಲೆಸೆಂಟ್ ಸರ್ಪ್ರೈಸ್ ನನಗೆ ಅಲ್ಲಿ ಅವಕಾಶ ಸಿಕ್ಕಿದ್ದು. ಅಲ್ಲಿ ಅದು ಕಾಸ್ಟಿಂಗ್ ಏಜೆನ್ಸಿಗಳಿರುತ್ತೆ, ಕಾಸ್ಟಿಂಗ್ ಕಂಪನಿಗಳಿರುತ್ತೆ. ಸೊ ಇವರು ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ. ನನಗದು ಇಲ್ಲಿ ತುಂಬ ಆಸೆ ಇತ್ತು, ಇದೆ ಕರ್ನಾಟಕದಲ್ಲಿ ಆ ಥರ ಕಾಸ್ಟಿಂಗ್ ಕಂಪ್ನಿಗಳು ಶುರು ಆಯ್ತು. ನಾನು ಮಾಡಬೇಕು ಅಂತ ನಾನು 2-3 ಸಲ ಅಂದ್ಕೊಂಡೆ. ಬಟ್ ಅದೇನು ಯೂಸ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅದು ತುಂಬ ವರ್ಷದ ಕೆಲಸ. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಮಾಡ್ಬೇಕು, ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಅದು ಹೆಂಗೆ ಅಂತಂದರೆ, ಈಗ ಒಂದಿಷ್ಟು ಕಾಸ್ಟಿಂಗ್ ಕಂಪ್ನಿಗಳಿಗೆ ಇವರು ಟೈಅಪ್ ಆಗಿರ್ತಾರೆ. ಆ್ಯಂಡ್ ಕಾಸ್ಟಿಂಗ್ ಕಂಪ್ನಿಗಳು ಆಲ್ ಓವರ್ ಇಂಡಿಯಾ ಹುಡುಕಿ ಅವ್ರಿಗೆ ಬೇಕಾದ ಆ್ಯಕ್ಟರ್ಸ್ಗಳನ್ನ ಪಿಕ್ ಮಾಡ್ತಾರೆ. ಆಡಿಷನ್ಸ್ ಇರುತ್ತೆ ನಮಗೆ. ಸೊ ಈಗ ನಾನು ಬಾಂಬೆಲಿ 1 ವರ್ಷ ಇದ್ದ ಕಾರಣ ನನ್ನ ಪ್ರೊಫೈಲ್ ಆ ಕಡೆ ಎಲ್ಲ ಸರ್ಕ್ಯುಲೇಟ್ ಆಗಿತ್ತು. ಸೊ ಈಗ ಒಂದು ರಿಕ್ವೈರ್ಮೆಂಟ್ ಇದೆ ಅಂತಂದಾಗ ಓಕೆ ಇವ್ರು ಸೂಟ್ ಆಗ್ತಾರೆ ಅಂತ ಅವ್ರಿಗೆ ಅನ್ಸಿದ್ರೆ ನಮ್ಮಿಂದ ಒಂದು ಆಡಿಷನ್ ತೊಗೊಂಡಿರ್ತಾರೆ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಕಾಂಟ್ಯಾಕ್ಟ್ ಮಾಡಿದ್ರು, ಇದಕ್ಕೆ ಹಿಂಗೆ ಅನುರಾಗ್ ಕಶ್ಯಪ್ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಆಡಿಷನ್ ಕೊಡಿ ಅಂತ. ನಾನು ಬೇರೆ ಇನ್ನೊಂದು ಯಾವುದೊಂದು ಸೆಟ್ಟಲ್ಲಿದ್ದೆ.
ಅವಾಗ ಅದ್ ನೋಡ್ಕೊಂಡು ನಾನು ಅನುರಾಗ್ ಕಶ್ಯಪ್ ಡೈರೆಕ್ಟ್ ಮಾಡೋದಕ್ಕೆಲ್ಲ ನನ್ನ ಯಾರು ಕೇಳ್ತಾರೆ ಅಂತ ಅನ್ಕೊಂಡು ಸುಮ್ನೆ ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಅದಕ್ಕೆ ರಿಪ್ಲೈನೇ ಮಾಡಕ್ ಹೋಗಿಲ್ಲ. ನೆಕ್ಸ್ಟ್ 1 ವೀಕ್ ನಾನು ರಿಪ್ಲೈ ಮಾಡಿರ್ಲಿಲ್ಲ. ಆಮೇಲೆ ಆಯ್ತು ಅದಾದ್ಮೇಲೆ ಒಂದ್ಸಲ ನೋಡೋಣ ಅಂತ ಅನ್ಕೊಂಡು ಸರಿ ಅಂತ ಅವ್ರು ಸ್ಕ್ರಿಪ್ಟ್ ಕಳ್ಸಿದ್ರು. ನಾನು ರಿಪ್ಲೈ ಮಾಡಿದೆ, ಸ್ಕ್ರಿಪ್ಟ್ ಕಳ್ಸಿದ್ರು ಇದನ್ನ ಮಾಡಿ ಅಂತ. ಅದ್ ಒಂದು ಸಣ್ಣದ ಯಾವ್ದೋ ಒಂದು ಕ್ಯಾರೆಕ್ಟರ್, ಒಂದು ಸೀನಲ್ಲಿ ಬರೋವಂಥದ್ದು ಯಾವ್ದೋ ಒಂದು ಕ್ಯಾರೆಕ್ಟರ್ ಇತ್ತು, ಅದನ್ನ ಕಳ್ಸಿದ್ರು. ನಾನು ಇಲ್ಲಿ ಸೆಟ್ಟಲ್ಲಿ ಬೇರೆ ಇದ್ದೆ. ಸೊ ಅವ್ರು ನಮ್ಮ ಫ್ರೆಂಡ್ಸ್ ಆಗಿದ್ರು, ನಾವೆಲ್ಲ ಸೇರ್ಕೊಂಡು ಶೂಟ್ ಮಾಡಿದ್ವಿ ಆ ಆಡಿಷನ್ ಇದನ್ನ. ಅವ್ರು ಕಳಿಸಿದ್ಮೇಲೆ ಅವ್ರಿಗೆ ಸಖತ್ ಇಷ್ಟ ಆಗ್ಬಿಡ್ತು. ಅವ್ರು ಈ ಕ್ಯಾರೆಕ್ಟರ್ ಬೇಡ, ಇದಕ್ಕಿಂತ ದೊಡ್ಡ ಕ್ಯಾರೆಕ್ಟರ್ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಆಕ್ಟಿಂಗ್ ಮಾಡಿ ಕಳಿಸಾದ್ಮೇಲೆ ಇಲ್ಲೊಂದು ಪ್ರಮೋಷನ್ ದೊಡ್ಡದಾಯ್ತು, ಕ್ಯಾರೆಕ್ಟರ್ ದೊಡ್ಡ ಕ್ಯಾರೆಕ್ಟರ್ ಸಿಕ್ತು, ಚಿಕ್ಕ ಕ್ಯಾರೆಕ್ಟರ್ ಹೋಗ್ಬಿಟ್ಟು. ಸೊ ಅದಕ್ಕೂ ಮತ್ತೆ ಆಡಿಷನ್ ಮಾಡಿ ಕಳಿಸ್ದೆ. ಸೊ ನಾನು ಸೆಲೆಕ್ಟ್ ಆಯ್ತು ಅಂತಂದ್ರು. ಆಮೇಲೆ ಅಲ್ಲಿ ಜರ್ನಿನ ದುಬಾರೆ ಸಿನಿಮಾ ಜರ್ನಿನ ಶೇರ್ ಮಾಡ್ಬೇಕಂದ್ರೆ ಏನೆಲ್ಲ ಇತ್ತು, ಏನೆಲ್ಲ ಆಗುತ್ತೆ ಅಂದ್ರೆ ಡಿಫ್ರೆನ್ಸಸ್ ಕೇಳ್ತಾ ಇದ್ದೀನಿ. ಕನ್ನಡ ಸಿನಿಮಾಗೆ ತುಂಬಾ ಡಿಫ್ರೆನ್ಸ್ ಇದೆ ಸಿನಿಮಾಗಳು. ಅಲ್ಲಿ ಒಂದು ದುಡ್ಡು ಅವ್ರಿಗೆ ತುಂಬಾ ಚೆನ್ನಾಗಿದೆ ನಮ್ಗಿಂತ. ಸೊ ಆ ಕಾರಣಕ್ಕೋಸ್ಕರ ಈ ಪ್ರೊಫೆಷನಲ್ ಆಗಿರ್ಬೋದು ಅವರು ಎಲ್ಲಾರು. ಅಂಡ್ ಡಿಪಾರ್ಟ್ಮೆಂಟ್ಸ್ಗಳು ಕೆಲವೊಂದಂತೂ ನಮ್ದು ಆ ಡಿಪಾರ್ಟ್ಮೆಂಟ್ಸ್ಗಳೇ ಇಲ್ಲ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ. ಸೊ ಆ ಡಿಫ್ರೆನ್ಸ್ ಸಖತ್ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಅಲ್ಲಿ ಆಕ್ಟರ್ಸ್ಗಳಿಗೆ, ಪರ್ಫಾರ್ಮರ್ಸ್ಗಳಿಗೆ ಇಂಪಾರ್ಟೆನ್ಸ್, ಅವ್ರ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಅವ್ರಿಗೆ ದ್ಯಾನ್ ಎನಿಥಿಂಗ್ ಎಲ್ಸ್. ಅವ್ರು ಚೆನ್ನಾಗಿ ಆಕ್ಟ್ ಮಾಡಲೇಬೇಕು. ಅದಕ್ಕೆ ಏನೇನು ಬೇಕೋ ಅದನ್ನ ಪ್ರೊವೈಡ್ ಮಾಡ್ತಾರೆ. ಅದನ್ನ ಲಕ್ಸುರಿ ಅಂತ ಹೇಳಕ್ ಇಲ್ಲಿ ಸುಮ್ಮನೆ ಇಲ್ಲಿ ಒಂದಿಷ್ಟು ಕಡೆ ಆಗತ್ತಲ್ಲ, ಈಗ ರಿಕ್ವೈರ್ಮೆಂಟ್ ಇದೆಯೋ ಇಲ್ವೋ ನಂಗೆ ತಗೊಂಬ, ಇವತ್ತು ಮಧ್ಯಾಹ್ನಕ್ಕೆ ನಂಗೆ ಇದೇ ಬೇಕು, ಸಂಜೆಗೆ ಇದೇ ಬೇಕು ಅಂತ ಹಂಗಿದ್ದಲ್ಲ. ಡಿಮ್ಯಾಂಡ್ ಅಂದ್ರೆ ಈಗ ಸ್ಟ್ಯಾಂಡರ್ಡ್ ಕಡಿಮೆ ಆಗತ್ತೆ ಅಂತ ನಾವಿಲ್ಲಿ ಒಂದಿಷ್ಟು ಡಿಮ್ಯಾಂಡ್ ಮಾಡೋದಾಗತ್ತೆ. ಬಟ್ ಅಲ್ಲಿ ಹೆಂಗೆ ನಾನು ನೋಡಿದ, ಅಟ್ಲೀಸ್ಟ್ ನಾನು ನೋಡಿರೋ 2-3 ಸೆಟ್ ಅಲ್ಲಿ ಹೆಂಗೆ ಅಂತಂದ್ರೆ, ಈಗ ಇವರಿಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು, ಇವ್ರದ್ದು ಬರ್ಬೇಕು, ಅದಕ್ಕೋಸ್ಕರ ಏನ್ ಬೇಕೋ ಅದನ್ನ ಪ್ರೊವೈಡ್ ಮಾಡ್ತಾರೆ. ಈಗ ನಾನು 13ನೇ ಸಿನಿಮಾ ಅಲ್ಲಿ ನಾನು ಯಾರು ಅಂತ ಅವ್ರಿಗೆ ಗೊತ್ತಿರೋ ಚಾನ್ಸೇ ಇಲ್ಲ. ನಾನು ಆಡಿಷನ್ಸ್ ಬಿಟ್ರೆ ಮತ್ತೆ ಇನ್ನೇನು ಅವ್ರು ನೋಡಿಲ್ಲ. ಹಾಗಿರ್ಬೇಕಾದ್ರೂ ಗೊತ್ತಿರೋ ಅಂತಂದ್ರೆ ವೆಲ್ ನೋನ್ ಆಕ್ಟರ್ಗೆ ಏನು ಫೆಸಿಲಿಟೀಸ್ಗಳು ಕೊಡ್ತಾರೋ ಸೇಮ್ ನಮಗೂ ಕೊಡ್ತಾರೆ. ಒಂದು ಆ ಕಾನ್ಫಿಡೆನ್ಸ್ ಕಡಿಮೆ ಆಗಬಾರ್ದು, ಅದು ರಿಫ್ಲೆಕ್ಟ್ ಆಗೇ ಆಗುತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ. ಅಂಡ್ ಎಲ್ಲರೂ ಈಕ್ವಲ್ ಆಗಿ ನೋಡು. ಅಟ್ಲೀಸ್ಟ್ ಈ ಸೆಟ್ ಅಲ್ಲಿ ಬಾಲಿವುಡ್ ಅಲ್ಲಿ ತುಂಬಾ ಹೈರಾರ್ಕಿ ಇರುತ್ತೆ, ಬಟ್ ಸ್ಟಿಲ್ ಈ ಸೆಟ್ ಅಲ್ಲಿ ನಾನು ನೋಡಿಲ್ಲ ಅದನ್ನ. ಅಂಡ್ ಈಗ ಎಸ್ಪೆಷಲಿ ಇವ್ರ ಡೈರೆಕ್ಷನ್ ಅಲ್ಲಿ ಕರೆಕ್ಟ್. ಈಗ ಸೆಟ್ಗೆ ಈಗ ಸೆಟ್ ಕ್ಯಾರವನಿಂದ ಸೆಟ್ಗೆ ಹೋಗ್ತೀವಿ, ಅಲ್ಲೊಂದು ಶಾರ್ಟ್ ತಗೊಳ್ಳೋದಕ್ಕೆ ನಮ್ದು ಶಾರ್ಟ್ ಬರೋದಕ್ಕೆ ಒಂದು 10 ನಿಮಿಷ ಲೇಟ್ ಆಯ್ತು ಅಂತಂದ್ರೆ ಆ ಟೈಮಲ್ಲಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಯಾರಾದ್ರೂ ಕೂತಿರ್ತಾರೆ. ಯಾಕಂದ್ರೆ ನಮ್ ತಲೆ ಬೋರ್ ಆಗ್ಬಾರ್ದು, ಅಥವಾ ಕೆಲಸ ಇಲ್ಲದೆ 10 ನಿಮಿಷದಲ್ಲಿ ಎಂಗೇಜ್ ಮಾಡಿ ಕರೆಕ್ಟ್ ಆಗಿ ಇಟ್ಕೊಂಡಿರ್ತಾರೆ. ಅಲ್ಲಿಂದ ಡೈರೆಕ್ಟ್ ಆಗಿ ಸಿನಿಮಾದ ಬಗ್ಗೆ ಮಾತಾಡ್ತಿದ್ರು ನಮ್ ತಲೆ ಆಗ್ಬಾರ್ದು ಆ ಟೈಮಲ್ಲಿ. ಸೊ ಆ ತರ ಇದ್ದೇ ಇರ್ತಾರೆ ಯಾರಾದ್ರೂ ಜೊತೆಗೆ. ಈಗ ನನ್ಗೊಂಥರದ್ ಕಾಫಿ ಬೇಕು ಅಂತ ಪ್ರತಿಯೊಬ್ರು, ಈಗ ನನ್ಗೊಂಥರದ್ ಕಾಫಿ ಬೇಕು ಅಂತ ಅಂದಿದ್ರೆ ಅದೇ ಬರುತ್ತೆ, ಅದು ಬಿಟ್ಟು ಬೇರೆ ತರ ಬರಲ್ಲ. ಅಂಡ್ ನಾನು ಈ ಟೈಮಿಗೆ ಬೇಕು ಅಂದ್ರೆ ಅವ್ರೆಲ್ಲರೂ ಅವ್ರ ಕೆಲಸ ಅಷ್ಟು ನೀಟಾಗಿ ಮಾಡ್ತಾ ಇರ್ತಾರೆ. ಇಲ್ಲಿ ಕೆಲವೊಂದ್ ಕಡೆ ಇಲ್ಲಿ ಸೆಟ್ಟಲ್ಲಿ ಹೆಂಗೆ ಅಂತಂದ್ರೆ ಬೆಳಗ್ಗೆ ಹೋಗ್ತೀವಿ, ಅಣ್ಣ ಕಾಫಿ ಕೊಡಿ ಅಣ್ಣ ಅಂತಂದ್ರೆ ಅವರು ತಡಿಯಮ್ಮ ಸ್ವಲ್ಪ, ನಾವಿನ್ನು ಸ್ಟವ್ ಹಚ್ಚಿಲ್ಲ, ನಾವಿನ್ನು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದಾಗಿ ನಾವೆಲ್ಲ ಸೆಟ್ಗೆ ಹೋಗಿ ಎಷ್ಟೊತ್ತಾದ್ಮೇಲೆ ಕಾಫಿ ರೆಡಿ ಆಗುತ್ತೆ. ಅದೇ ಇಲ್ಲಿ ಅದಷ್ಟು ಲೆಥಾರ್ಜಿಕ್ ಆಗೋ ಬಿಟ್ಟಿರ್ತಾರೆ. ಬಟ್ ಅಲ್ಲಿ ಈಗ 5 ಗಂಟೆ ಅಂದ್ರೆ ಬೆಳಗ್ಗೆ 6 to 6 ಕಾಲ್ ಶೀಟ್ ಇದೆ ಅಂತಂದ್ರೆ 3 ಗಂಟೆಗೆ ಹೋಗಿ ತಿಂಡಿ ರೆಡಿ ಮಾಡ್ತಾರೆ, ಕಾಫಿ ಎಲ್ಲಾದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆರ್ಟಿಸ್ಟ್ ಬಂದ ತಕ್ಷಣ ಕೊಟ್ಟು ಬಿಡ್ತಾರೆ, ಅಲ್ಲಿ ಕಾಯೋಗಿಯೋ ಸೀನೇ ಇಲ್ಲ. ಅಂಡ್ ಪ್ರೊಫೆಷನಲ್ ಬೇರೆಯವರೆಲ್ಲರೂ ಹಂಗೇನೆ. ನಾನು ಲುಕ್ ಟೆಸ್ಟ್ಗೆ ಅಂತ ಹೋಗಿದ್ದೆ ಮೊದಲು, ಅಂದ್ರೆ ಶೂಟ್ಗಿಂತ ಮೊದಲು ದುಬಾರದ್ದು ಲುಕ್ ಟೆಸ್ಟ್ಗೆ ಅಂತ ಪುಣೆಯಲ್ಲಿ ಶೂಟ್ ಆಗ್ತಿತ್ತು, ಅಲ್ಲಿ ಹೋಗಿದ್ದೆ. ನಾನು ಹೋಗೋದ್ಕಿಂತ ಮೊದಲು ಮೇಕಪ್ ಆರ್ಟಿಸ್ಟ್ ನನ್ನ ಫೇಸ್ ಫುಲ್ ಸ್ಟಡಿ ಮಾಡಿ ಇಟ್ಕೊಂಡಿದ್ಲು. ನನ್ಗೆ ಇಲ್ಲಿ ಇದು ಜಾಸ್ತಿ ಇದೆ ಅಂದ್ರೆ ಹಣೆ ಭಾಗ ಜಾಸ್ತಿ, ಕಣ್ಣು ದೊಡ್ಡ ಇದೆ, ನಾನು ಜಾಸ್ತಿ ಕಾಜಲ್ ಹಚ್ತೀನಿ, ಪ್ರತಿ ಒಂದು ಮೂಗ್ಬೊಟ್ಟು ಎಲ್ಲಿದೆ, ನಾನು ಮೇಕಪ್ ಹೆಂಗ್ ಮಾಡ್ಕೋತೀನಿ ನನ್ನ ಮುಖಕ್ಕೆ, ಪ್ರತಿ ಒಂದನ್ನು ಸ್ಟಡಿ ಮಾಡಿ ಇಟ್ಕೊಂಡಿದ್ಲು. ನಾನು ಹೋದ ತಕ್ಷಣ ಅದಕ್ಕೆ ಬೇಕಾದಂಗೆ ಆ ತರ ಮಾಡಂದ್ರೆ ಅವರು
ಅದನ್ನ ನಾನು ನೋಡೇ ಇಲ್ಲ ಬೇರೆ ಕಡೆ ಎಲ್ಲೂ ನಾನು ನೋಡಿಲ್ಲ, ಅಷ್ಟು ಪ್ರೊಫೆಷನಲ್ ಆಗಿ ಇರೋದು ಯಾರಾದ್ರೂ. ಬಿಫೋರ್ ಹೋಗೋದಕ್ಕಿಂತ ಮುಂಚೆ ದೇ ಆರ್ ಪ್ರಿಪೇರ್ಡ್ ಎವ್ರಿಥಿಂಗ್. ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ, ರಿಕ್ವೈರ್ಮೆಂಟ್ ಇಲ್ಲ, ಎಲ್ಲದನ್ನ ಪ್ರಿಪೇರ್ ಮಾಡಿ ಮಾಡ್ಕೊಂಡಿಟ್ಕೊಂಡು ಈಗ ರೀಸೆಂಟ್ ಆಗಿ ಮಹಾರಾಣಿ ಅಂತ ಒಂದು ಇದಕ್ಕೆ ಹೋದಾಗ್ಲೂ ಸೆಲೆಕ್ಟ್ ಎಲ್ಲ ಆದ್ಮೇಲೆ ಅವ್ರ ಕಡೆಯಿಂದ ಮೆಸೇಜ್ ಬರುತ್ತೆ, ನಿಮ್ಗೆ ಯಾವ ಫುಡ್ ಮೇಲೆ ಅಲರ್ಜಿ ಇದೆ ಅಂತ. ಸೊ ಆ ಸೆಟ್ ಅಲ್ಲಿ ನಮ್ಗೆ ಅಲರ್ಜಿ ಫುಡ್ ಇದೆ ಅಂತಂದ್ರೆ ಅದ್ ಮಾಡಕ್ಕೆ ಹೋಗಲ್ಲ, ಅದು ನಮ್ಗೆ ಕೊಡೋದೇ ಇಲ್ಲ. ಈಗ ನಾನು ಅಲ್ಲಿ ಹೋದ್ಮೇಲೆ ನಂಗೆ ಇದು ಬೇಡ ಅಂದ್ರೆ ಇದರಿಂದ ನನಗೆ ಅಲರ್ಜಿ ಆಗ್ತಿದೆ, ಇದು ನಾನು ಇವತ್ತಿನಲ್ಲ ಅನ್ನೋ ಹೇಳೋ ಇಲ್ಲ, ಮಾತುಕತೆನೇ ಇಲ್ಲ, ಮೊದಲೇ ಅದು ಗೊತ್ತಿದೆ. ಸೊ ಈ ಹುಡುಗಿಗೆ ಇದರಿಂದ ಅಲರ್ಜಿ ಇದೆ ಅಂತಂದ್ರೆ ಆ ಫುಡ್ ನನಗೆ ಬರಲ್ಲ ನನ್ನ ಕ್ಯಾರವನ್ಗೆ. ಸೊ ಆ ಲೆವೆಲಲ್ಲಿ ಅವರು ಕೆಲಸ ಮಾಡ್ತಾರೆ. ಸಮಸ್ಯೆ ಅದೇ ತರ ಮಾಡ್ಲಿಕ್ಕೆ ದುಡ್ಡು ಬಟ್ ದುಡ್ಡು ಇಲ್ಲಿ ಕೋಟ್ಯಾಂತರ ರೂಪಾಯಿ ಆಗ್ತದೆ, ಎಲ್ಲೆಲ್ಲೋ ಹೋಗುತ್ತೆ ಅನ್ಸುತ್ತೆ. ಯಾರು ಕೊಡ್ತಾರೆ ಇವರು? ಅಲ್ಲಿ ಕಡಿಮೆ ಬೇರೆ ಯಾವ್ದಕ್ಕಾದ್ರೂ ಕೊಡ್ತಾರ ಅದ್ ನನ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಕಡಿಮೆ ಬಜೆಟ್ ಸಿನಿಮಾ ಅಂತಂದ್ರೆ ಎಷ್ಟೋ ಕೋಟಿಲೇ ಇರುತ್ತೆ, ಇಲ್ಲಿ ಕಡಿಮೆ ಅಂದ್ರೆ ಅದೇ ಡಿಫ್ರೆನ್ಸ್ ತುಂಬಾ ಜಾಸ್ತಿ ಇದೆ. ಬಟ್ ಏನಂತಂದ್ರೆ ಆ ದುಡ್ಡು ಕಡಿಮೆ ಇರೋ ಕಾರಣ ಈಗ ಆನ್ ಟೈಮ್ ನಮಗೆ ಎಲ್ಲರಿಗೂ ಈಗ ಕ್ರೂಗ್ ಇರ್ಬೋದು ಅಥವಾ ಕಾಸ್ಟ್ ಇರ್ಬೋದು ಆನ್ ಟೈಮ್ ಪೇಮೆಂಟ್ ಆಗ್ತಿರಲ್ಲ. ಯಾವಾಗ ಪೇಮೆಂಟ್ ಎಲ್ಲರೂ ಡೈಲಿ ವೇಜಸ್ಗೆ ಕೆಲಸ ಮಾಡ್ತಾರೆ, ನನ್ಗೆ ದುಡ್ಡು ಸಿಗತ್ತೆ ಅಂತಾನೆ ಎಷ್ಟೋ ಈ ಮೇಕಪ್ ಆರ್ಟಿಸ್ಟ್ಗಳು ಕೆಲಸ, ಲೈಟ್ ಬಾಯ್ಸ್ಗಳು ಕೆಲಸ ಮಾಡೋದಾಗಿರುತ್ತೆ, ಲೈಟ್ ಆಫೀಸರ್ಸ್ಗಳು ಕೆಲಸ ಮಾಡಿರೋದಾಗಿರುತ್ತೆ. ಸೊ ಅದು ಆನ್ ಟೈಮಲ್ಲಿ ಸಿಗದೆ ಇರ್ಬೇಕಾದ್ರೆ ಅವ್ರ ಟುವರ್ಡ್ಸ್ ಅವ್ರ ಕೆಲಸನೇ ಒಂಥರ ಲೆಟಾರ್ಜಿಕ್ ಆಗ್ಬಿಡ್ತಾರೆ. ಅಂದ್ರೆ ನಾವು ಮಾಡಿದ್ರು ಇಷ್ಟೇ, ಮಾಡಿದ್ರು ಇಷ್ಟೇ, ನಮ್ಗೇನು ದುಡ್ಡು ಬರಲ್ಲ ಕರೆಕ್ಟ್ ಟೈಮ್ಗೆ, ನಾವು ಬಿಡ್ಲೇಬೇಕಾಗತ್ತೆ ಭಿಕ್ಷುಕರ ಥರ ಪ್ರೊಡಕ್ಷನ್ ಮುಗಿದ್ಮೇಲೆ ಇದಕ್ಕೆ ದುಡ್ಡು ಕೊಡಿ ಅದಕ್ಕೆ ದುಡ್ಡು ಕೊಡಿ ಅಂತೆಲ್ಲ ಅನ್ಕೊಂಡು ಅನ್ನೋದೊಂದು ಆಟಿಟ್ಯೂಡ್ ಬಂದ್ಬಿಟ್ಟಿರುತ್ತೆ. ಸೊ ನನಗೆ ಮೇನ್ ರೀಸನ್ ದುಡ್ಡು ಅಂತಾನೆ ಅನ್ಸುತ್ತೆ. ಓಕೆ, ಈಗ ಅಲ್ಲಿ ಪೇಮೆಂಟ್ ಅಂದ್ರೆ ಯಾವುದೇ ಡಿಫ್ರೆನ್ಸ್ ಇದೆ. ಈಗ ಸಿನಿಮಾದಲ್ಲಿ ಒಂದು ಆಕ್ಟ್ ಮಾಡ್ತೀರಿ ಅಂತ ಅಂದ್ರೆ ಆಕ್ಟರ್ಸ್ಗೆ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ, ಅವ್ರಿಗೆಲ್ಲ ಪೇಮೆಂಟ್ ಅಲ್ಲೇ ಸೆಟ್ಲ್ ಮಾಡ್ತಾರೆ, ಬೇರೆ ಕಡೆ ಹೆಂಗ್ ಸೆಟ್ಲ್ ಮಾಡ್ತಾರೆ? ಇಲ್ಲೂ ಕೆಲವೊಬ್ರು ತುಂಬಾ ಪ್ರೊಫೆಷನಲ್ ಆಗಿ ಮಾಡೇ ಮಾಡ್ತಾರೆ. ಅಂದ್ರೆ ಇನ್ವಾಯ್ಸ್ ಕಳಿಸ್ಬೇಕು, ಅಂದ್ರೆ ಅಫಿಷಿಯಲ್ ಇದು ಅಂತಂದ್ರೆ ಆಯ್ತು ಮುಗೀತು ನಮ್ಮ ಇನ್ವಾಯ್ಸ್ ನಾವು ಕಳ್ಸೋದು, ಅದು ಅವರು ಪ್ರೊಡಕ್ಷನ್ ಇದಕ್ಕೆ ಹೋಗುತ್ತೆ, ಅಲ್ಲಿಂದ ಒಂದು 21 ದಿನ ಅಂತ ಇರುತ್ತೆ, ಯಾವಾಗ 21 ಡೇಸ್ ಅಂತ. ಸೊ ಅದು ಅವ್ರು ರಿಲೀಸ್ ಮಾಡ್ತಾರೆ ಅವ್ರ ಕಡೆಯಿಂದ. ಸೊ ಇಲ್ಲಿನೂ ಮೇಜರ್ ಪ್ರೊಡಕ್ಷನ್ ಹೌಸಸ್ಗಳು ಅದನ್ನೇ ಫಾಲೋ ಮಾಡ್ತಾರೆ, ಅಲ್ಲೂ ಕೂಡ ಅಂದ್ರೆ ಹಿಂದಿ ಇದರಲ್ಲೂ. ಆಮೇಲೆ ಡಿಫ್ರೆಂಟ್ ಅಂದ್ರೆ ಪೇಮೆಂಟ್ ಇನ್ನು ಎಷ್ಟು ಕೊಡ್ತಾರೆ ಅನ್ನೋದು ಹ್ಯೂಜ್ ಡಿಫ್ರೆನ್ಸ್. ಆಬ್ವಿಯಸ್ಲಿ ಅಲ್ಲೇ ಜಾಸ್ತಿ, ಇಲ್ಲಿ ಯಾವನ್ ಕೊಡ್ತಾರೆ ಎಷ್ಟು ಎಕ್ಸಾಂಪಲ್ ನಿಮಗೆ ಕೇಳ್ತಾರೆ. ಈಗ ನೀವು ಒಂದು ಸಿನಿಮಾದಲ್ಲಿ ದುಬಾರಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ, ನಿಮ್ಗೆ ಎಷ್ಟು ತಗೊಂಡ್ರಿ, ನಿಮ್ಗೆ ಎಷ್ಟು ಆಫರ್ ಮಾಡಿದ್ರು? ಆಫರ್ ಇಷ್ಟು ನಂಬರ್ ಅಂತ ಹೇಳೋದು ಬೇಡ, ಅಂದ್ರೆ ಇಲ್ಲಿಗೂ ಅಲ್ಲಿಗೂ ಒಂದು ಇಲ್ಲಿ ಈಗ ಇಲ್ಲಿ 5 ರೂಪೀಸ್ ಅಂತಾರೆ, ಇಲ್ಲ ಅಲ್ಲಿ 15 ರೂಪೀಸ್ ಕೊಡ್ತಾರೆ, 20 ರೂಪೀಸ್ ಕೊಡ್ತಾರೆ, ಅಲ್ಲಿ 25 to 30. ಸೊ ಬೆಟರ್ ಅಲ್ಲೇ ಮಾಡೋದಲ್ಲ, ಸಿಕ್ಕರು ಎಲ್ಲಿ ಬೇಕಾದ್ರೂ ಮಾಡಕ್ಕೆ ನಮ್ಗೇನು, ನಾವು ಆಕ್ಟರ್ಸ್ ನನ್ಗೆ ಎಲ್ಲಿ ಬೇಕಾದ್ರೂ ಫಾರಿನಿಗೆ ಹೋಗಿ ಮಾಡೋಕ್ಕೂ ನನಗೆ ಚಿಂತೆ ಇಲ್ಲ, ಸಿಗ್ಬೇಕಷ್ಟೇ ಇಲ್ಲ ಆಪರ್ಚುನಿಟಿ. ಸೊ ಇದು ಹಿಂದಿ ಮತ್ತೆ ಅಂದ್ರೆ ಬೇರೆ ಲ್ಯಾಂಗ್ವೇಜ್ಗೂ ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಸಿನಿಮಾಗೂ ಇರೋ ಡಿಫ್ರೆನ್ಸಸ್ ಹೇಳ್ತಾರೆ. ನೆಕ್ಸ್ಟ್ ಯಾವ ಸಿನಿಮಾ ಮಾಡಿದ್ರಿ ದುಬಾರಿ ಆದ್ಮೇಲೆ ಕನ್ನಡದಲ್ಲಿ? ಆದ್ಮೇಲೆ ಇದು ಪೆಪ್ಪೆ. ಸೊ ಪೆಪ್ಪೆಯಿಂದ ನಿಮ್ಗೆ ಏನೆಲ್ಲ ಎಕ್ಸ್ಪೋಜರ್ ಸಿಕ್ತು? ಪೆಪ್ಪೆ ಸಿನಿಮಾ ಮಾಡೋದಕ್ಕಂದ್ರೆ ಹೇಗೆ ಕನೆಕ್ಟ್ ಆದ್ರೆ ಪೆಪ್ಪೆ ಸಿನಿಮಾಗೆ? ಪೆಪ್ಪೆ ನಮ್ಮ ಯಶ್ ಶೆಟ್ಟಿ ಇದಾರಲ್ಲ, ಅವರು ಪೆಪ್ಪೆಗೆ ಆಲ್ರೆಡಿ ಇದ್ರು, ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರದ್ದು ಹಿಂಗ್ ಒಂದು ರಿಕ್ವೈರ್ಮೆಂಟ್ ಇರ್ಬೇಕಾದ್ರೆ ಅವ್ರು ನನ್ನ ಸೀನಿಯರ್, NSD 1 ವರ್ಷ ಸೀನಿಯರ್. ಸೊ ಹಂಗ ನನ್ಗೂ ಅವ್ರು ಪರಿಚಯ. ಅವರು ಹಿಂಗ್ ಸಜೆಸ್ಟ್ ಮಾಡಿದ್ರು, ಹಿಂಗೊಬ್ಳು ಮೇದಿನಿ ಅಂತಿದ್ದಾಳೆ, ಚೆಕ್ ಮಾಡಿ ನೀವು ಅಂತ. ಸೊ ನಾನು ನನ್ನ ಫೋಟೋಸ್ ಎಲ್ಲ ಕಳಿಸ್ದೆ, ಸಾಂಗ್ ಸೆಲೆಕ್ಟ್ ಆಗಿತ್ತು. ಇಲ್ಲಾಂದ್ರೆ ಪರಿಚಯ ಅಂದ್ರೆ ಹಿಂಗೊಂದು ಸಿನಿಮಾ ಆಗ್ತಿತ್ತು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಹೇಗಿತ್ತು ಎಕ್ಸ್ಪೋ ಒಂದು ಮತ್ತೆ ಆ ಸಿನಿಮಾ ಮಾಡ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಆಸ್ ಅ ಕ್ಯಾರೆಕ್ಟರ್ ಅವ್ರು ನರೇಟ್ ಮಾಡಿದಾಗ್ಲೇನೆ ನನಗೆ ತುಂಬಾ ಇಷ್ಟ ಆಗಿರುವಂತ ಕ್ಯಾರೆಕ್ಟರ್ ಪ್ರಭಾ ಅನ್ನೋ ಕ್ಯಾರೆಕ್ಟರ್. ಅವ್ರು ನರೇಟ್ ಮಾಡಿದ ನೆಕ್ಸ್ಟ್ ಮೂಮೆಂಟ್ಗೆ ನನಗೆ ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ. ವಾಟ್ ಎವರ್ ಇಟ್ ಇಸ್ ನನಗೆ ಈ ಕ್ಯಾರೆಕ್ಟರ್ ಮಾಡಬೇಕು ಅಂತ. ನರೇಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಅಸೋಸಿಯೇಟ್ ಡೈರೆಕ್ಟರ್ ದಕ್ಷ ಅಂತ ಅವ್ರ ಹೆಸರು. ಸೊ ಆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅದೊಂಥರ ಬೇರೆನೆ, ಅಂದ್ರೆ ತುಂಬಾ ಡಿಫ್ರೆನ್ಸ್ ನನಗೂ ಪ್ರಭಾಗೂ ಇದೆ ಅಂತ ನನ್ಗೆ ಅನ್ಸಲ್ಲ. ಬಟ್ ಸ್ಟಿಲ್ ಅದ್ರ ಪ್ರಿಪ್ರೇಷನ್ ಅಂತ ನಾನು ಮಾಡಿಲ್ಲ, ಜಾಸ್ತಿ ಮಾಡಿಲ್ಲ. ಬಟ್ ಅದಕ್ಕೊಂದು ಗಟ್ಸ್ ಬೇಕಾಗಿತ್ತು ಕ್ಯಾರೆಕ್ಟರ್ ಮಾಡೋದಕ್ಕೆ. ಸೊ ಅದನ್ನ ಆಸ್ ಅ ಕ್ರೂ ಮೆಂಬರ್ಸ್ ಆಸ್ ಅ ಟೀಮ್ ಚೆನ್ನಾಗಿ ಪ್ರೊವೈಡ್ ಮಾಡಿದ್ರು, ಅಂದ್ರೆ ಆ ಕಂಫರ್ಟ್ ಲೆವೆಲ್ನ ಅಥವಾ ಅದನ್ನ
ಆ ಬೇಕಾಗಿದ್ದನ್ನ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ಗೆ ಅದು ಅಂದ್ರೆ ಸಪೋರ್ಟಿವ್ ಆಗೇ ಇದ್ರು ಎಲ್ಲರೂ. ಸೊ ಅದು ಹೆಲ್ಪ್ ಆಯ್ತು ತುಂಬಾ. ಆ ಸಿನಿಮಾದಿಂದ ಪೆಪ್ಪೆ ಸಿನಿಮಾದಿಂದ ನೀವು ಕಲ್ತ್ಕೊಂಡಿದ್ದೇನಾದ್ರು ಪ್ಲಸ್ ಈ ಹಿಂದೆ ಕಲ್ತಿರೋದಕ್ಕಿಂತ ಏನಾದ್ರು ಪ್ಲಸ್ ಆಯ್ತಾ ಆ ಸಿನಿಮಾದಿಂದ ನಿಮಗೆ ಕ್ಯಾರೆಕ್ಟರ್ ವೈಸ್? ತುಂಬಾನೇ ನನ್ಗೆ ಆ ರೈಟಿಂಗ್ ಆ ಕ್ಯಾರೆಕ್ಟರ್ದು ಸಖತ್ ಇಷ್ಟ ಆಗಿತ್ತು. ಆದ್ರೆ ಲರ್ನಿಂಗ್ ತುಂಬಾ ಆಕ್ಟಿಂಗ್ ವೈಸ್ ಅಂತದ್ದು ಏನ್ ಕಲ್ತೆ ಅನ್ನೋದು ಹೇಳೋದು ಸ್ವಲ್ಪ ಕಷ್ಟನೇ. ಪೆಪ್ಪೆ ಸಿನಿಮಾದ ಬಗ್ಗೆ ಅದನ್ನ ಬಿಟ್ಟು ಇವಾಗ ನೀವು ರಾಜ್ಕುಮಾರ್ ಫ್ಯಾಮಿಲಿ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ಮಾಡಿದ್ದು, ಸೊ ಅಲ್ಲೇನಾದ್ರು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಜೊತೆ? ನಮ್ ವಿನಯ್ ಅವ್ರ ಜೊತೆ ನನ್ ಸೀನ್ ಒಂದೂ ಇಲ್ಲ. ನಾವಿಬ್ರು ಆಪೋಸಿಟ್ ಇರೋದು. ಯಾವತ್ತೂ ಎದ್ರೆ ಬಂದು ಫೈಟ್ ಮಾಡಿಲ್ಲ. ನಾನು ಈ ಕಡೆಯಿಂದ ಒಂದು ಬಾಣ ಹಾಕೋದು, ಅವ್ರು ಆ ಕಡೆಯಿಂದ ಬಾಣ ಹಾಕೋದು, ಆ ಥರದ್ದು ಇದ್ದಿದ್ದು. ಸೆಟ್ಟಲ್ಲಿ ನಾನು ಅವ್ರನ್ನ ಮೀಟೇ ಮಾಡಿಲ್ಲ, ಆಮೇಲೆ ಅವ್ರನ್ನ ಮೀಟ್ ಮಾಡಿದ್ದು. ಅಂಡ್ ತುಂಬಾ ಸಖತ್ ಜೆಂಟಲ್ಮನ್ ಅಂತ ಹೇಳ್ಬೋದು ಆ ಮನುಷ್ಯ ವಿನಯ್ ರಾಜ್ಕುಮಾರ್ ಅವರು. ಸೊ ತುಂಬಾ ಇಷ್ಟ ಆಗುವಂತ ವ್ಯಕ್ತಿ. ಪ್ರಮೋಷನ್ ಟೈಮಲ್ಲಿ ಆಮೇಲಿಂದೆಲ್ಲದೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಹೋಲ್ ಪೆಪ್ಪೆ ಫಿಲ್ಮ್ ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು ಕ್ಯಾರೆಕ್ಟರ್ ನನಗೆ ಯಾವಾಗ್ಲೂ ಅಂತ ಇರ್ತೀನಿ, ಆ ಕ್ಯಾರೆಕ್ಟರ್ ಮಾಡೋದಕ್ಕೆ ನಗಟ್ಸ್ ನಂದು ಇನ್ನೊಂದು ಯಾವ್ದೋ ಒಂದು ಲೆವೆಲ್ ಅನ್ನ ಕಂಡು ಹಿಡ್ಕೊಂಡಂಗಾಯ್ತು ಅದನ್ನ ಮಾಡ್ತಿರ್ಬೇಕಾದ್ರೆ. ಸಿನಿಮಾದಲ್ಲಿ ಪ್ಲಸ್ ಏನು ಮೈನಸ್? ಸಿನಿಮಾದಲ್ಲಿ ಪ್ಲಸ್ ತುಂಬಾ ಇದೆ, ಒಂದು ಮೈನಸ್ ಇದೆ ಅಷ್ಟೇ. ಮೈನಸ್ ನರೇಟಿವ್ ನಾನ್ ಲೀನಿಯರ್ ಇದ್ದಿದ್ದ ಕಾರಣ ಕ್ಯಾರೆಕ್ಟರ್ಸ್ಗಳು ಕೂತಿಲ್ಲ. ಬ್ಯೂಟಿಫುಲ್ ಆಗಿ ಎಲ್ಲ ಕ್ಯಾರೆಕ್ಟರ್ಗಳಿದೆ, ಕ್ಯಾರೆಕ್ಟರ್ ಗ್ರಾಫ್ಗಳಿದೆ. ಅನ್ಯೂಶುವಲ್ ಅಂತಾನೆ, ತುಂಬಾ ರಿಯಲ್. ಬಟ್ ಯೂಶುವಲಿ ನಾವು ಎಲ್ಲ ಸಿನಿಮಾಗಳಲ್ಲೂ ನೋಡಲ್ಲ ಅಂತಹ ಕ್ಯಾರೆಕ್ಟರ್ಸ್ಗಳನ್ನ, ರಿಯಲ್ ಆಗೇ ಮಾಡಿ ಇರುವಂಥದ್ದು. ಬಟ್ ಯೂಶುವಲಿ ನಾವೇನು ಆ ರಿಯಲ್ ಎಮೋಷನ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿರಲ್ಲ ಸಿನಿಮಾದಲ್ಲಿ. ಸೊ ಅಂಥದ್ದು ಇದರಲ್ಲಿತ್ತು. ಅದೆಲ್ಲದೂ ಚೆನ್ನಾಗಿದೆ. ಕ್ಯಾರೆಕ್ಟರ್ ಗ್ರಾಫ್ ಚೆನ್ನಾಗಿದೆ, ಕತೆ ಕಂಟೆಂಟ್ ಚೆನ್ನಾಗಿದೆ, ಮೇಕಿಂಗ್ ಬ್ಯೂಟಿಫುಲ್ ಆಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲದೂ ಚೆನ್ನಾಗಿರ್ಬೇಕಾದ್ರೆ ನರೇಟಿವ್ ಅಲ್ಲಿ ಒಂಚೂರು ಆ ಕಡೆ ಆಯ್ತು ಅಂತ. ಸೊ ಶೂಟಿಂಗ್ ಟೈಮ್ ನಲ್ಲಿ ಏನಿತ್ತು ಆ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಂಡಿದ್ರಿ. ಸೊ ಥಿಯೇಟರ್ ಬರೋ ಟೈಮ್ ನಲ್ಲಿ ಅದು ಕೆಲವೊಂದು ಇರಲಿಲ್ಲ, ಮಿಸ್ಸಿಂಗ್ ಅಲ್ಲ ಇತ್ತು, ಬಟ್ ಬೇರೆ ತರ ಇತ್ತು. ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ತರ ಅದ್ರ ರಿಸಲ್ಟ್ ಹಂಗ್ ಬಂದಿಲ್ಲ. ಸೊ ನೆಕ್ಸ್ಟ್ ಸಿನಿಮಾ ಯಾವ್ದು ನಿಮ್ದು? ಪೆಪ್ಪೆ ಸಿನಿಮಾ ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಸಿನಿಮಾ? ಅದಾದ್ಮೇಲೆ UI ಮತ್ತೆ BTS ಒಟ್ಟೊಟ್ಟಿಗೆ ಮಾಡ್ತಿದ್ದೆ. UI UP ಸರ್ದು ಅದೇ ಅದು ಒಂದೂವರೆ ವರ್ಷ ಶೂಟ್ ಆಗಿತ್ತು. ನಂದು ಪ್ರಕೃತಿ ಮಾತೆ ಅಂದ್ರೆ UP ಸರ್ ತಾಯಿ. ನಾನು ನೋಡಕ್ ನನ್ ಗುರ್ತೇ ಸಿಗಲ್ಲ. ಅಲ್ಲೊಂದು ಮಾಡ್ಬೇಕಾದ್ರೆ ಫುಲ್ ಟೆನ್ಷನ್ ಇತ್ತು ನನಗೆ. ನನ್ ಗುರ್ತು ಸಿಗಲ್ಲ ಅಂತ ಅನ್ಕೊಂಡು ಮಾಡಿದ್ರೆ ಫಸ್ಟ್ ನಾನು ಅದೇ ಹೆದರಿಕೆಯಲ್ಲಿ 1.5 ವರ್ಷ ಕಳೆದಿದ್ದೆ. ಅಂದ್ರೆ ಶೂಟ್ ಶುರುವಾಗಿ ರಿಲೀಸ್ ತನಕನು. ಬಟ್ ಸಂತೋಷ್ ಥಿಯೇಟರ್ ಫಸ್ಟ್ ಶೋ ಆದ್ಮೇಲೆ ಹೊರಗಡೆ ಬರ್ಬೇಕಾದ್ರೆ ಪಾಪ ಅಲ್ಲಿಂದನೇ ಎಲ್ಲದೇ ಇವ್ರೆ ತಾಯಿ ಅಂತೆಲ್ಲ ಅನ್ಕೊಂಡು. ಸೊ ಗುರ್ತು ಸಿಗೋಂಗೆ ಸಿಕ್ತು ಚೆನ್ನಾಗಿ. ಸೊ ಉಪೇಂದ್ರ ಅವ್ರ ಜೊತೆ 1 ವರ್ಷ ಸಿನಿಮಾ ಮಾಡಿದ್ರಿ, ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಉಪ್ಪಿ ಸರ್ ಡಿಫ್ರೆಂಟ್ ಡೈರೆಕ್ಟರ್ ಅಂತ ಒಂದು ಹೆಸರು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇರೋದು, ಒಮ್ಮೆ ಎಕ್ಸ್ಪೀರಿಯನ್ಸ್ ಏನಿತ್ತು ಅವ್ರ ಜೊತೆ ಅದನ್ನ ಹಂಚ್ಕೋಬೋದಾ? ಉಪ್ಪಿ ಸರ್ ಅವ್ರದ್ದು ನಾನು ಮೊದ್ಲಿಂದನೂ ಫ್ಯಾನ್ಗಲ್ ಅವ್ರ ಜೊತೆನೂ ಕೆಲಸ ಮಾಡ್ಬೇಕು ಅಂತ ಅವ್ರು ಲಿಸ್ಟ್ ಅಲ್ಲಿ ಇದ್ರು ಇಂಥ ಡೈರೆಕ್ಟರ್ ಜೊತೆ. ಅಂದ್ರೆ ಸೊ ಅದೊಂಥರ ಡ್ರೀಮ್ ಕಮ್ ಟ್ರೂ ನನಗೆ. ಇಲ್ಲ ಎಲ್ಲರ ಜೊತೆನೂ ಆಗಿಲ್ಲ, ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ. ಇವರಿಬ್ರು ಆದ್ರೀಗ ಇನ್ನು ತುಂಬಾ ಜನ ಇದ್ದಾರೆ, ಸಮಯ ಬರ್ಬೇಕಲ್ವಾ? ಹೌದು. ಸೊ ನೀವು ಲಿಸ್ಟ್ ಮಾಡಿದೀರಾ, ಒಂದೊಂದಾಗಿ ಈಡೇರ್ತಾ ಇದೆ ನಿಮ್ ಕನಸು? ಇವೆರಡಂತೂ ಅದು ಅನ್ಎಕ್ಸ್ಪೆಕ್ಟೆಡ್ ಆಗೇ ಆಗಿದ್ದು. ಅಂದ್ರೆ ನಾನು ಯೋಚನೆ ಮಾಡಿರ್ಲಿಲ್ಲ ಇವ್ರ ಜೊತೆ ಇಷ್ಟು ಬೇಗ ವರ್ಕ್ ಮಾಡಕ್ ಸಿಗತ್ತೆ ಅಂತ. ಹಂಗಾಯ್ತು. ಅದೊಂಥರ ನಾನೇನು ಎಫರ್ಟ್ ಹಾಕ್ತೆ ಅದಾಗೆ ಬಂದಿರೋ ತರ. ಇಲ್ಲಿ UI ಸ್ವಲ್ಪ ಆದ್ರೂ ಎಫರ್ಟ್ ಹಾಕಿದ್ದೆ. ಅಂದ್ರೆ UP ಸರ್ ನೆಕ್ಸ್ಟ್ ಈಗ 8 ವರ್ಷ ಬಿಟ್ಟು ಮಾಡಿರೋದು, ನೆಕ್ಸ್ಟ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಇದಕ್ಕಾದ್ರೆ ಟ್ರೈ ಮಾಡೋಣ ಅಂತ ಅನ್ಕೊಂಡು ಅವ್ರು ಒಂದ್ಸಲ ಏನೋ ಕಾಸ್ಟಿಂಗ್ ಕಾಲ್ ಹಾಕಿದ್ರು. ನಾನಲ್ಲಿ ನನ್ನ ಪ್ರೊಫೈಲ್ ಕಳಿಸಿದ್ದೆ ಅವಾಗ. ಸೊ ಅಷ್ಟಾದ್ರೂ ಎಫರ್ಟ್ ಹಾಕಿದ್ದೆ, ಅದಕ್ಕೆಲ್ಲ ಅಷ್ಟು ಹಾಕಿರ್ಲಿಲ್ಲ. ಸೊ ಅದೇ ಖುಷಿ ಇದೆ. ಸೊ ಅವ್ರು ಉಪ್ಪಿ ಸರ್ದು ಹಿಂಗೆ ಬೇಸಿಕಲಿ ಅವರು ಡೈರೆಕ್ಷನ್ ಆಗಲಿ ಅಥವಾ ಆಕ್ಟಿಂಗ್ ಮಾಡೋದ್ರಲ್ಲಿ ಹೇಗೆ ಪ್ರಿಪೇರ್ ಆಗ್ತಾರೆ ನೀವು ನೋಡಿದ್ದು? ಅವ್ರ ಮಲ್ಗಲ್ಲ. ಶುರು ಮಾಡಿದ್ರು ಶೂಟಿಂಗ್ ಅಥವಾ ಪ್ರೀ ಪ್ರೊಡಕ್ಷನ್ ಇಂದ ಟೈಮ್ ಇಂದ ಅವ್ರು ಮಲ್ಗಲ್ಲ. ಅಂಡ್ ಅವ್ರ ಜೊತೆ ಇರೋರ್ಗು ಯಾರಿಗೂ ಮಲ್ಗಕ್ ಬಿಡಲ್ಲ. ಅಷ್ಟು ವರ್ಕೋಹಾಲಿಕ್ ಅವರು. ತಲೆ ಅವ್ರದ್ದು ಅಲ್ಲೇ ಇರತ್ತೆ, ಇದನ್ನ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡು. ಈಗ ಶೂಟ್ ಮುಗೀತು, ಆ ದಿನದ್ದು ಮುಗಿಸ್ಕೊಂಡ್ರು, ಬಂದ್ರು, ಎಡಿಟ್ ಕೂತ್ರು. ಆಮೇಲೆ ಎಷ್ಟೊತ್ತಿಗೂ ಮಲಗಿದ್ರು, ಮತ್ತೆ ಬೆಳಗ್ಗೆ ಇದ್ರು, ಶೂಟ್ಗೆ ಹೋದ್ರು, ಮುಗಿಸ್ಕೊಂಡ್ರು. ಅದೇ ಹಂಗೆ ಗ್ಯಾಪೇ ಇಲ್ಲ. ಅವ್ರು ಅಷ್ಟು ಕೆಲಸ ಮಾಡ್ತಾನೆ ಇರ್ತಾರೆ. ಆಕ್ಟರ್ ಆಸ್ ಅನ್ ಆಕ್ಟರ್ ಅವರು ಡಿಫ್ರೆಂಟೇ.
ಅವ್ರದ್ದು ಆಕ್ಟ್ ಮಾಡೋದು ಇಷ್ಟನಾ ನಿಮ್ಗೆ? ಡೈರೆಕ್ಷನ್ 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 ಅವ್ರ ಆಕ್ಟಿಂಗ್ ಯಾಕೆ ಬಂದ್ರು ಉಪೇಂದ್ರ ಅವರು? ಯಾಕೆ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ನಾನು ಹಿಂಗೆ ಹೇಳಿದ್ದು ಅಲ್ಲ ಎಲ್ಲಾರು ಈಗ ನೀವು ಒಬ್ಬರೇ ಅಲ್ಲ, ಸುಮಾರು ಜನ ಅವ್ರಿಗೆ ಅವ್ರ ಡೈರೆಕ್ಷನ್ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಕೇಳಿದ್ರು. ನೀವೊಬ್ಬ ಫ್ಯಾನ್ ಆಗಿ ಅವ್ರಿಗೆ, ಅದಕ್ಕೆ ಕೇಳಿದ್ರು. ನಾನು ಅವ್ರ ತಲೆಗೆ, ಅವ್ರ ಡೈರೆಕ್ಷನ್, ಅವ್ರ ವಿಷನ್ಗೆ ಫ್ಯಾನ್. ಆಕ್ಟಿಂಗ್ ಅವ್ರಿಗೆ ಬಹುಶಃ ಮೊದ್ಲಿಂದನೂ ಮಾಡ್ಬೇಕು ಅಂತಾನೆ ಇತ್ತು ಅನ್ಸುತ್ತೆ. ಸೊ ಹಂಗೆ ಅದಕ್ಕೆ ಆಕ್ಟಿಂಗ್ ಬಂದ್ರು ಅವರು. ಕೆಟ್ಟ ಆಕ್ಟರ್ ಏನಲ್ಲ ಅವರು, ಬಟ್ ನಾನು ಜಾಸ್ತಿ ಫ್ಯಾನ್ ಇದಕ್ಕೆ, ಅವ್ರ ಡೈರೆಕ್ಷನ್. ಅವ್ರ ರಿಯಲ್ ಫ್ಯಾನ್ಸ್ ಎಲ್ಲ ಅವ್ರ ಡೈರೆಕ್ಷನ್, ಅವ್ರ ರೈಟಿಂಗ್ಗೆ ಫ್ಯಾನ್. ಸೊ ಒಂದೂವರೆ ವರ್ಷದ ಎಕ್ಸ್ಪೀರಿಯನ್ಸ್ ಬೇರೆ ಏನೆಲ್ಲ ಹಂಚ್ಬೋದು ಶೂಟಿಂಗ್ ಟೈಮ್ ಅಲ್ಲಿ? ಶೂಟಿಂಗ್ ಅಲ್ಲಿ ಎಷ್ಟು ನಾನು ತುಂಬಾ ದಿನ ಹೋಗಿದ್ದೆ ಶೂಟಿಂಗ್ಗೆ. ಅದೊಂಥರ ಮನೆ ತರ ಆಗ್ಬಿಟ್ಟಿತ್ತು ನನಗೆ. ಅಲ್ಲಿ ಹೋಗೋದವರ ಪ್ರತಿಯೊಬ್ಬರೂ ಪರಿಚಯ, ಅವರೆಲ್ಲರ ಜೊತೆ ಸುಮ್ಮನೆ ಮಾತಾಡ್ಕೊಂಡು ಇದು ಮಾಡ್ಕೊಂಡು, ಅಂದ್ರೆ ಅವರೆಲ್ಲರೂ ಅಷ್ಟು ಕ್ಲೋಸ್ ಆಗ್ಬಿಟ್ಟಿದ್ರು ಇರೋರೆಲ್ಲರೂ. ಹೆಚ್ಚು ಮೈಸೂರಲ್ಲಿ ಶೂಟಿಂಗ್ ಆಗಿತ್ತು, ಲಲಿತ್ ಮಹಲಲ್ಲಿ. ಆಮೇಲೆ ಬೆಂಗಳೂರಲ್ಲಿ ಸೆಟ್ ಹಾಕಿದ್ರು. ಏನ್ ಗೊತ್ತಲ್ಲ, ಆ ಸೀನಲ್ಲಿ ಎಲ್ಲದು ನಾನಂತೂ ಡಿಸ್ಟಾರ್ಟೆಡ್ ಲುಕ್ ನಂದು. ಈಗ ಒಂದು ಮೇಜರ್ ಏನಂದ್ರೆ, ಒಂದು ಪ್ರಕೃತಿ ಇದೊಂದು ಸೀನ್ ಬರುತ್ತೆ ಮಧ್ಯ ಬಿಗಿನಿಂಗ್ ಅಲ್ಲೇನೆ. ಅದು ಆ ಮೇಕಪ್ ಬೇರೆ ತರ ಇದೆ, ಅಂದ್ರೆ ನಂದೊಂದು 3 ಲುಕ್ಸ್ ಬೇರೆ ಬೇರೆ ತರ ಇದೆ. ಸೊ ಈ ಇದರಲ್ಲಿ ಲುಕ್ ಟೆಸ್ಟ್ ಫಸ್ಟ್ ಮಾಡಿದ್ವಿ. ಆ ಲುಕ್ ಟೆಸ್ಟ್ ಒಂದು 6 ಗಂಟೆ ಅದ್ರ ಫುಲ್ ಬಾಡಿ ಪೇಂಟಿಂಗ್ ಇತ್ತು. ಮುಖಕ್ಕೆ ಬೇರೆ ಕಲರು, ಇಲ್ಲಿ ಬೇರೆ ಬೇರೆ ತರ ಕಲರ್ಸು ಹಂಗೆಲ್ಲ. ಸೊ ಅದೊಂದು 6 hours ತಗೊಂಡು ಆ ಬಾಡಿ ಪೇಂಟಿಂಗು. ನಾಳೆ ಶೂಟ್ ಅಂದ್ರೆ ಇವತ್ತು ನಾವು ಲುಕ್ ಟೆಸ್ಟ್ ಮಾಡ್ತಾ ಇದ್ವಿ, ಆ ಸೀನ್ ನಾಳೆ ಶೂಟ್ ಅಂತಂದ್ರೆ 6 ಗಂಟೆ ತಗೊಂಡು ಸರ್ ತೋರ್ಸೋಷ್ಟೊತ್ತಿಗೆ ಇದಲ್ವೇ ಇಲ್ಲ, ನಾನು ಹಿಂಗಲ್ವೇ ಎಲ್ಲ ಹೇಳಿದ್ದು ಅಂತ ಅಂದ್ಬಿಟ್ರು. ಅದಾದ್ಮೇಲೆ ಮತ್ತೆ ಅಗೈನ್ 6 hours ಅವ್ರು ಹೇಳಿದ ತರದಲ್ಲಿ ಫುಲ್ ಚೇಂಜ್ ಮಾಡ್ಕೊಂಡು ಮತ್ತೆ 6 hours ಮಾಡಿದ್ವಿ. ಅದೊಂದು ಎಷ್ಟೊಂದು 12 ಗಂಟೆ ತನಕ, ರಾತ್ರಿ 12 ಗಂಟೆ ತನಕ ಆಯ್ತು ಮುಗಿಯೋಷ್ಟೊತ್ತಿಗೆ. ನೆಕ್ಸ್ಟ್ ಡೇ ಶೂಟಿಂಗು, ಅದು ನೆಲಮಂಗಲದ ಹತ್ರ ಎಲ್ಲೋನು. ನಾನು 4 ಗಂಟೆಗೆ ಮತ್ತೆ ಎದ್ದು ಹೊರಟೆ ಸೆಟ್ಗೆ ಹೋಗಿ ಅಲ್ಲಿ 5 ಗಂಟೆ ಹಂಗೆ ತಲುಪಿದ್ವಿ. 5 ಗಂಟೆಯಿಂದ ಮತ್ತೆ 6 hours ಅದು ನಿಂತ್ಕೊಂಡಿರ್ಬೇಕು. 6 hours ಬಾಡಿ ಪೇಂಟಿಂಗು, ಮೇಕಪ್ ಆಯ್ತು. ಅದು ಹೆವಿ ಅಂದ್ರೆ ಕೆಟ್ಟ ಹೆವಿ ಮೇಕಪ್, ಇಲ್ಲಿ ತಲೆ ಮೇಲೆಲ್ಲ ಕಾಡನ್ನೇ ತಂದು ಕೂರಿಸ್ಬಿಟ್ಟಿದ್ರು. ಸಖತ್ ಭಾರ ಬೇರೆ. ಸೊ ಅದನ್ನ ಅವತ್ತೇನ್ ನಾನು ಹೋಲ್ 2 ದಿನ ಹೇಳಿದ್ರೆ, ಅಂದ್ರೆ ಹೋಲ್ 24 hours ಆಲ್ಮೋಸ್ಟ್ ನಾನು ಕ್ಯಾರಿನೇ ಮಾಡ್ಕೊಂಡಿದ್ದೆ ಅನ್ಸುತ್ತೆ. ವೆರಿ ಡಿಫಿಕಲ್ಟ್ ಆಬ್ವಿಯಸ್ಲಿ ಅದು. ಅದ್ರ ಜೊತೆ ಡಾನ್ಸ್ ಬೇರೆ ಮಾಡ್ಬೇಕು, ಅಂಡ್ ಸೀನ್ ಅಲ್ಲಿ ಅದನ್ನೆಲ್ಲ ಕಿತ್ ಹಾಕ್ತಾರೆ. ಸೊ ಅದೇ ಹೋಗ್ತಾ ಸೊ ಅದ್ರ ಮೇಲೆ ಧೂಳು ಬರುತ್ತೆ, ಏನೊಂದು ಬರುತ್ತೆ, ಅದು ತುಂಬಾ ಡಿಫಿಕಲ್ಟ್ ಸೀನ್ ಆಗಿತ್ತು ಅದೊಂದು. ಸೊ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದೊಂದು ಅಂತ ಅನ್ಬೋದು. ತುಂಬಾ ಇದೆ, ನಂಗೆ ಅದು ನೆನಪಾಗಲ್ಲ ಹೆಂಗೆ ಅಂತ. ಅಂದ್ರೆ ರಿಲೀಸ್ ಟೈಮಲ್ಲಿ ಹಿಂಗೆ ಕೇಳಿರ್ತಾರಲ್ಲ, ಅವಾಗ ಒಂದಿಷ್ಟು ನೆನಪಿರುತ್ತೆ. ಈಗ ಸುಮಾರು ದಿನ ಆಯ್ತು, ನಾನು ಏನೇನಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮ್ದು ಯುಎ ಆದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಅದು ಸೈಮಲ್ಟೇನಿಯಸ್ಲಿನೇ ಶೂಟ್ ಮಾಡಿದ್ದು. ಅಂಡ್ ಯುಐ ಆಗ್ಬೇಕಾದ್ರೆ ಶೂಟ್ ಇತ್ತು, ಬಟ್ ಬಿಫೋರ್ ಯುಐನೇ ರಿಲೀಸ್ ಆಗಿತ್ತು. ಅದು ಆಂಥಾಲಜಿ ಸಿನಿಮಾ BTS ಅಂದ್ರೆ. ಒಂದು 5 ಹೊಸ ಡೈರೆಕ್ಟರ್ಸು ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ದು ಸಿನಿಮಾನ. 5 ಬೇರೆ ಬೇರೆ ಈಗ ಬಿಹೈಂಡ್ ದ ಕ್ಯಾಮ್ರಾ ಕಥೆಗಳನ್ನ ಇಟ್ಕೊಂಡು ಮಾಡಿದ್ದು. ನಾನು ಮಾಡಿದ ಕತೆ ನನಗೆ ಹೆವಿ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ತುಂಬ ಬೇರೆ ಬೇರೆ ಥರದ ಸಿನಿಮಾಗಳು ನನಗೆ ಜಾಸ್ತಿ ಕ್ಲಿಕ್ ಆಗುತ್ತೆ. ಯೂಶ್ವಲ್ ಆಗಿರೋದು ಬಂದ್ರೆ ಮಾಡ್ತೀನಿ, ಆಬ್ವಿಯಸ್ಲಿ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಂಥದ್ದು ಕತೆಗಳಿಗೆ ಸುಮಾರು ಯಾರೂ ಒಪ್ಪಿರಲ್ಲ, ನನಗದು ಭಾಳ ಇಷ್ಟ ಆಗ್ಬಿಟ್ಟಿರುತ್ತೆ ಮಾಡೋಕ್ಕೆ. ಸೊ ಹಂಗೆ ನಂದು ಸಿನಿಮಾದ ಹೆಸರು ಕಾಫಿ ಸಿಗರೇಟ್ಸ್ ಆ್ಯಂಡ್ ಲೈನ್ಸ್ ಅಂತ. ಸಾಯಿ ಶ್ರೀನಿಧಿ ಡೈರೆಕ್ಟ್ ಮಾಡಿದ್ದು. ಅದು ಅದರಲ್ಲೇ 3 ಬೇರೆ ಬೇರೆ ಕತೆ. ಅದು ಎಕ್ಸ್ಪ್ಲೇನ್ ಮಾಡಿದ್ರೆ ಕಷ್ಟ, ನೀವು ನೋಡಿದ್ರೆ ಅರ್ಥ ಆಗತ್ತೆ ಅದು. ಸೊ ಒಂದು ಡೈರೆಕ್ಟರು ಆಕ್ಟರ್ಗೆ ನರೇಟ್ ಮಾಡ್ತಾನೆ. ಸೊ ಈ ಕತೆ ಮಾಡ್ಬೋದಾ, ಈ ಕತೆ ಮಾಡ್ಬೋದಾ, ಈ ಕತೆ ಮಾಡ್ಬೋದಾ ಅಂತ ಅಂದ್ಕೊಂಡು 3 ಬೇರೆ ಬೇರೆ ಕತೆ ಹೇಳ್ತಾನೆ. ಇದು ಯಾಕದೆಲ್ಲ ಅದು ವರ್ಕ್ ಆಗಲ್ಲ ಅಂತ ಅವನೇ ಒಂದು ಕೌಂಟರ್ ಪಾರ್ಟ್ ಕೊಡ್ತಾ ಇರ್ತಾನೆ. ಸೊ ಇದು ಜನ ಕೇಳ್ತಾ ಇಲ್ಲ, ಜನಕ್ಕೆ ಬೇರೆ ಥರದ ಲವ್ ಸ್ಟೋರಿ ಬೇಕು, ಅಥವಾ ಫೈಟಿಂಗ್ ಇರೋದು ಬೇಕು, ಹಂಗಿದ್ದು ಆ ಥರದ್ದು ಒಂದಿಷ್ಟು ರೀಸನ್ಸ್ ಕೊಟ್ಕೊಂಡು 3 ಕತೆಗಳು ಇದೆ. ಅಂದ್ರೆ ಯಾವ್ದು ಆ ಸ್ಟೋರಿ ಹೇಳಕ್ ಬರ್ತಾರಲ್ಲ, ಅಂದ್ರೆ ಈಗ ಜನಗಳು ಕೇಳೋದು ಬೇರೆ ತರ ಇದೆ, ಅದಕ್ಕೆ ಇದು ವರ್ಕ್ ಆಗಲ್ಲ. ಅದೇ ಹಂಗೆ ಇದು ಯಾವ್ದೊಂದು ಲವ್ ಸ್ಟೋರಿ, ಇದು ವರ್ಕ್ ಆಗಲ್ಲ, ಯಾವ್ದಾದ್ರು ಲವ್ ಸ್ಟೋರಿ ಇದ್ರೆ ಹೇಳು ಅಂತ ಆಕ್ಟರ್ ಹೇಳ್ತಾನೆ. ಇವನ ಹತ್ರ ಡೈರೆಕ್ಟರ್ ಹತ್ರ ಇರೋದೆಲ್ಲ ಬೇರೆ ಬೇರೆ ತರ ಲವ್ ಸ್ಟೋರಿಗಳನ್ನೇ. ಸೊ ಅವನು ಅದನ್ನ ಹೇಳಿದ್ರೆ ಇದು ಯಾವನ್ ನೋಡ್ತಾನೆ, ಇದು ಏನು ವರ್ಕ್ ಆಗಲ್ಲ ಅಂತ. ಓಕೆ, ಇನ್ನೊಂದು ಬೇರೆ ಥರದ್ದು ಏನಾದರೂ ಕಾಲೇಜ್ ಥರದ್ದು ಇದ್ರೆ ಅದನ್ನ ಹೇಳು ಅಂತ.
ಅದೇ ಅವನು ಇವ್ ಡೈರೆಕ್ಟರ್ ಹತ್ರ ಡಿಫ್ರೆಂಟ್ ಸ್ಟೋರಿ ಇರುತ್ತೆ. ಬಟ್ ಈಗ ಜನ ಇಷ್ಟರೊಳಗೆ ಏನು ನೋಡಿದಾರೋ ಅದನ್ನ ಮಾತ್ರ ತಗೊಳ್ಳೋದು, ಅದನ್ನ ಮಾತ್ರ ಪ್ರೊಡ್ಯೂಸರ್ ಕೂಡ ಪ್ರೊಡ್ಯೂಸ್ ಮಾಡೋದು. ಹೊಸ ಸ್ಟೋರಿಗಳಿಗೆ ಅವಕಾಶ ಕರೆಕ್ಟ್ ಆಗಿಲ್ಲ ಅನ್ನೋ ಥರದಲ್ಲಿ ಅದ್ರ ಜೊತೆಗೆ ಒಂದಿಷ್ಟು ಪೊಲಿಟಿಕಲ್ ಐಡಿಯಾಲಜೀಸ್ ಕೂಡ ಕೌಂಟರ್ ಮಾಡ್ತಾ ಹೋಗುತ್ತೆ ಸಿನಿಮಾ. ಸೊ ಅದು ತುಂಬ ಬೇರೆ ಥರ ಇರೋ ನರೇಟಿವ್ ಮತ್ತು ಸ್ಟೋರಿ ಟೆಲ್ಲಿಂಗ್. ಸೊ ನಾನು ಅದು ಕೇಳಿದ ತಕ್ಷಣ ನನಗೆ ಈ ಸಿನಿಮಾ ಮಾಡಬೇಕು ಅಂತ ನಂಗೆ ಡಿಸೈಡ್ ಆಗೋಗಿತ್ತು. ರಿಲೀಸು ಆಯ್ತು. ಓಕೆ ತುಂಬ ಏನು ಚೆನ್ನಾಗಿ ಹೋಗಿಲ್ಲ. ಅಂದರೆ ಯಾವ ಸ್ಟಾರ್ ಅಂತ ಏನೂ ಇರಲಿಲ್ಲ, ಹೊಸ ಫಿಲ್ಮ್ ಮೇಕರ್ಸ್ ಬೇರೆ, ಆ್ಯಂಥಾಲಜಿ ಬೇರೆ ಅದ್ರ ಮೇಲೆ. ಸೊ ಆ್ಯಂಥಾಲಜಿಗೆ ಸ್ವಲ್ಪ ಕಡಿಮೆನೇ ಜನ ಕಡಿಮೆ ನೋಡ್ತಾರೆ. ಅದಾದ್ಮೇಲೆ ಈಗ ರಿಲೀಸ್ ಆಗಿರೋದೆಲ್ಲ ಅದಷ್ಟೇನೆ. ಈಗ ಮಾಡ್ತಿರೋದು ಒಂದು ರುದಿರ್ವನ ಅಂತ ಒಂದು ಹಾರರ್ ಸಿನಿಮಾ. ಅಗ್ನಿ ಅಂತ ಒಬ್ರು ಅದನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಅವರು ಯೂಟ್ಯೂಬರ್, ಅವ್ರ ರಿಯಲ್ ಹೆಸರು ನರಸಿಂಹ ಅಂತ. ಸೊ ಅಗ್ನಿ ಅಂತ ಅವ್ರ ಯೂಟ್ಯೂಬ್ ಚಾನೆಲ್ ಅದ್ರ ಮೇಲೆ ಇದ್ದಿತ್ತು, ಆ ಹೆಸರಲ್ಲಿತ್ತು. ಸೊ ಅದೇ ಅವ್ರು ಡೈರೆಕ್ಟ್ ಮಾಡ್ತಿರೋದು. ಆಯಿತು, 1-2 ಶೆಡ್ಯೂಲ್ ಆಗಿದೆ, ಈಗ ಸ್ವಲ್ಪ ಹೊಡೆದಿದೆ ಸಿನಿಮಾ. ಅದು ಬಿಟ್ಟರೆ ಸೊ ಮಹಾರಾಣಿ ಸೀಸನ್ 4 ಈಗ ಶೂಟಿಂಗ್ ಆಲ್ಮೋಸ್ಟ್ ಮುಗ್ದಿದೆ. ನನ್ನ ಪಾರ್ಟ್ ಅಂತೂ ಹೆಂಗೂ ಮುಗ್ದಿದೆ. ಸೊ ಅದು ಹುಮಾ ಕುರೇಶಿ ಮಾಡ್ತಿದ್ದಾರೆ, ಅಂದರೆ ಆ್ಯಕ್ಟ್ ಮಾಡ್ತಿದ್ದಾರೆ ಅದರಲ್ಲಿ. ಸುಭಾಷ್ ಕಪೂರ್ ಅಂತ ಕ್ರಿಯೇಟರ್, ಶೋ ಕ್ರಿಯೇಟರ್, ಈಗ ಜಾಲಿ LLB ಅದನ್ನೆಲ್ಲ ಡೈರೆಕ್ಟ್ ಮಾಡಿದಾರಲ್ಲ ಅವರು. ಸೊ 3 ಸೀಸನ್ ಆಲ್ರೆಡಿ ಸೋನಿ ಲಿವಲ್ ಇದೆ. ಈಗ 4ನೇ ಸೀಸನ್ನಲ್ಲಿ ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟರು ಒಂದು ತಮಿಳ್ CM ಇರ್ತಾರೆ, ಅವ್ರ ಮಗಳು ನಾನು. ಭಾರತಿ ಅಂತ ಕ್ಯಾರೆಕ್ಟರ್ ಹೆಸರು. ಕಂಟಿನ್ಯೂಟಿ ಅದು ಗೊತ್ತಿಲ್ಲ, ಅದು ಅವರು ಬರ್ಕೊಂಡಿಲ್ಲ ಇನ್ನು. ಇದೀಗ ರಿಲೀಸ್ ಎಲ್ಲ ಆಗೋ ಟೈಮಲ್ಲಿ ನೆಕ್ಸ್ಟ್ ಸೀಸನ್ ಬರೀತಾರೆ. ಅದು ಹೆಂಗೆ ಆಗುತ್ತೋ ಹಂಗೆ ಚಾನ್ಸಸ್ ತುಂಬ ಇದೆ, ಸ್ಕೋಪ್ ಇದೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಸೊ ಅವ್ರು ಮಾಡ್ತಾರಾ ಇಲ್ಲೋ ಗೊತ್ತಿಲ್ಲ. ಏನು ಶೂಟಿಂಗ ಇದ ನವೆಂಬರ್-ಡಿಸೆಂಬರ್ ಹಂಗೆ ಟೆಲಿಕಾಸ್ಟ್ ಅಂದ್ರೆ ಆಗತ್ತೆ ಅಂತ, ರಿಲೀಸ್ ಮಾಡ್ತಾರೆ ಅಂತಂದಿದ್ರು. ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮಗೆ ಯಾರು ಫೇವರೇಟ್? ನಿಮಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಆಸ್ ಡೈರೆಕ್ಟರ್ ಉಪ್ಪಿ ಸರ್ ಇಂತ ಮೇಲೆ ನನಗೆ ಯಾರು ಇಲ್ಲ. ಡೈರೆಕ್ಟರ್, ಆಕ್ಟರ್ ಒಂದು ಅದೇ ಮೊದಲಿಂದನೂ ತಗೊಳಕ್ ಹೋದ್ರೆ ನನ್ ಬೆಸ್ಟ್ 5 ಜನ ಡೈರೆಕ್ಟರ್ಸ್ ಇದ್ದಾರೆ, 6 ಜನ ಇದ್ದಾರೆ. ಅದ್ರಲ್ಲಿ ಒಂದು ಉಪ್ಪಿ ಸರ್, ಅಲ್ಲಿ 3 ಜನ ಇಲ್ಲ ಈಗ. ಅಂದರೆ ಪುಟ್ಟಣ ಕಣಗಲ್ ನನಗೆ ತುಂಬ ಇಷ್ಟ, ಶಂಕರ್ ನಾಗ್ ಅವ್ರು ತುಂಬ ಇಷ್ಟ, ಸುರೇಶ್ ಅಬ್ಲಿಕರ್ ಅವ್ರು ತುಂಬ ಇಷ್ಟ, ಸೂರಿ ಸರ್ ತುಂಬ ಇಷ್ಟ, ಯೋಗರಾಜ್ ಭಟ್ ಸರ್. ಅವ್ರದ್ದು ಕ್ಯಾರೆಕ್ಟರ್ಸ್ಗಳು ಅವ್ರು ಹೆಂಗೆ ಬರೀತಾರೆ, ಅವ್ರ ಕಂಟೆಂಟ್ಗಳು ಹೆಂಗಿರುತ್ತೆ, ನನಗೆ ಅದು ತುಂಬ ಇಷ್ಟ ಅದೇ ಎಲ್ಲದರಲ್ಲೂ. ಸೊ ಆ್ಯಕ್ಟರ್ಸ್ ಅಂತ ತಗೊಂಡ್ರೆ ಯಶ್ ಅವ್ರದ್ದು ಆ ಡಿಸಿಪ್ಲಿನ್ ಇರ್ಬೋದು, ಅಥವಾ ಅವರಷ್ಟು ದೊಡ್ಡ ಸ್ಟಾರ್ ಆದ್ರೂ ಅವ್ರು ಪಿಕ್ ಮಾಡ್ಕೊಳ್ತಿರೋ ಸಬ್ಜೆಕ್ಟ್ಗಳು ಈಗ, ಅಥವಾ ಅದನ್ನ ಆ ವಿಷನ್ ಎಲ್ಲದಕ್ಕಿಂತ ಜಾಸ್ತಿ ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಇರೋ ವಿಷನ್ ಅಥವಾ ಸಿನಿಮಾದ ಬಗ್ಗೆ ಇರೋ ವಿಷನ್ ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಆನೆಸ್ಟ್ ಮನುಷ್ಯ ಅಂತ ಅನ್ಸುತ್ತೆ. ಆ್ಯಕ್ಟ್ರೆಸ್ ಅಂತೆಲ್ಲ ಬಂದರೆ ಆಬ್ವಿಯಸ್ಲಿ ನನಗೆ ರಮ್ಯಾ ಅವ್ರು ತುಂಬ ಇಷ್ಟ ಮೊದಲಿಂದನೂ. ಹಳಬ್ರು ತುಂಬ ಜನ ಇದ್ದಾರೆ ಇಷ್ಟಪಡೋವಂಥವ್ರು. ರಮ್ಯಾ ಇಷ್ಟ. ಈಗ ಈ ರುಕ್ಮಿಣಿ ವಸಂತ್ ತುಂಬ ಇಷ್ಟ ಆಗ್ತಾರೆ. ಒಂದು ಈಗ ಆ ಥರ ಆ್ಯಕ್ಟರ್ಸ್ಗಳು ನೆಸೆಸಿಟಿ ಇದೆ. ಅವರು ರಾಡಾ ಅನ್ನೋ ಒಂದು ಇನ್ಸ್ಟಿಟ್ಯೂಟಿಂದ ಅವರು ಲಂಡನಲ್ಲಿ ಆ್ಯಕ್ಟಿಂಗ್ ಓದ್ಕೊಂಡ್ಬಂದರು. ಅಂದರೆ ಅವ್ರಿಗೊಂದು ಆ್ಯಕ್ಟಿಂಗನ್ನು ಸೀರಿಯಸ್ ಆಗಿ ತಗೊಂಡು ಅದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಬಂದು ಅಲ್ಲಿ ಅವರು ಕ್ಲಿಕ್ ಆಗೋದು ತುಂಬ ರೇರ್. ಆ ಥರ ಕೇಸ ಇವ್ರು ಆಗಿದ್ದಾರೆ ಅಂತಂದರೆ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ, ಆ್ಯಕ್ಟಿಂಗೂ ಚೆನ್ನಾಗಿದೆ ಅವ್ರದ್ದು, ತುಂಬ ಪ್ರೀತಿನೂ ಅವ್ರಿಗೆ ಸಿಗ್ತಾ ಇದೆ. ಅದೆಲ್ಲ ತುಂಬ ಪಾಸಿಟಿವ್ ನಮ್ಮ ಇಂಡಸ್ಟ್ರಿಗೆ ಅಂತ ನನಗನ್ಸುತ್ತೆ. ಇಲ್ಲ ಅಂತಂದ್ರೆ ತುಂಬ ಸಲ ಆ್ಯಕ್ಟಿಂಗ್ ಬರ್ದಿರೋರಿಗೆ ಸಿಕ್ಕಾಗ ನಮ್ಗೆ ಅಯ್ಯೋ ನಾವು ಇಷ್ಟು ಕಲ್ತ್ಕೊಂಡ್ಬಂದ್ರು ನಮ್ಗೆ ಇಲ್ಲಲ್ಲ, ಅವ್ರು ಸಿಕ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದೊಂದು ತುಂಬ ಪಾಸಿಟಿವ್ ಬೆಳವಣಿಗೆ ನಮ್ಮ ಇಂಡಸ್ಟ್ರಿಗೆ ಅಂತ ಅವ್ರ ಬಗ್ಗೆ ಅನಿಸುತ್ತೆ. ತುಂಬ ಅವರು ಆ್ಯಕ್ಟಿಂಗು ಇಷ್ಟ ಆಗುತ್ತೆ ನನಗೆ. ರಾಜೇಶ್ ನಟರಂಗ ಸರ್ ಅವ್ರು ನಂಗೆ ತುಂಬ ಇಷ್ಟ ಆಗ್ತಾರೆ ಆ್ಯಸ್ ಅನ್ ಆ್ಯಕ್ಟರ್. ಆಮೇಲೆ ಕಿಶೋರ್ ಅವ್ರು ನಂಗೆ ತುಂಬ ಇಷ್ಟ ಆ್ಯಸ್ ಅನ್ ಆ್ಯಕ್ಟರ್. ಹೌದು. ಅವ್ರು ನಾನು ನಿನ್ನೆನೋ ಮೊನ್ನೆನೋ ಅವ್ರದ್ದೊಂದು ಇದಿತ್ತು, ಪ್ಯಾನಲ್ ಡಿಸ್ಕಷನ್ ಇತ್ತು ಇಲ್ಲೊಂದು ಫೆಸ್ಟಿವಲ್ಲಿ, ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲಲ್ಲಿ. ಅವಾಗ ಕೇಳ್ತಾ ಇರಬೇಕಾದ್ರೆ ನಾನು ಎಕ್ಸಾಕ್ಟ್ಲಿ ಅದೇ ಯೋಚನೆ ಮಾಡ್ತಾ ಇದ್ದೆ, ಇವ್ರದ್ದು ನನ್ನ ಥಾಟ್ಸ್ ಅಲೈನ್ ಆಗುತ್ತೆ ತುಂಬ ಅಂತ. ಸೊ ಅವ್ರು ತುಂಬ ಇಷ್ಟ ಆಗ್ತಾರೆ ಅವರು. ಸೊ ನೀನಾಸಂ ನಿಮ್ಮೂರಲ್ಲಿ ಇರೋದ್ರಿಂದ ಸುಮಾರು ಜನ ಆಕ್ಟರ್ಸ್ ಬಂದಿದ್ದಾರೆ ಅಲ್ಲಿಂದ. ಸೊ ಇತ್ತೀಚೆಗೆ ಅವ್ರಿಗೆ ಬೇಡಿಕೆಗಳು ತುಂಬಾ ಜಾಸ್ತಿ ಇದೆ. ನಾನು ಸ್ಟಾರ್ಟಿಂಗ್ ಹೇಳ್ತಿದ್ದೆ ನಮಗೆ, ಇತ್ತೀಚೆಗೆ ಥಿಯೇಟರ್ ಆರ್ಟಿಸ್ಟ್ಗಳಿಗೆಲ್ಲ ತುಂಬಾ ಬೇಡಿಕೆ ಇದೆ ಸಿನಿಮಾದಲ್ಲಿ. ಸೊ ನಿಮ್ಗೆ ನೀನಾಸಂನಿಂದ ಬಂದವರಲ್ಲಿ ಯಾರ್ಯಾರು ಪರಿಚಯ ಇದ್ದಾರೆ, ಯಾರ್ಯಾರು ಪರಿಚಯ ಇಲ್ಲ,
ಅಥವಾ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ಅವ್ರು ಇದ್ದೀರಾ? ನೀನಾಸಂನಿಂದ ಬಂದವ್ರು ಪ್ರತಿಯೊಬ್ರು ಪರಿಚಯ, ಅಂದ್ರೆ ಫೀಲ್ಡ್ ಅಲ್ಲಿ ಇರೋರು ಪ್ರತಿಯೊಬ್ರು ಪರಿಚಯ ಇರೋದು. ಅದ್ರಲ್ಲಿ ಅಚ್ಯುತ ಅವರೆಲ್ಲ ನಾನು ಇಷ್ಟು ಚಿಕ್ಕವಳಿರ್ಬೇಕಾದ್ರೆ ಅವರಿದ್ರು ನೀನಾಸಂನಲ್ಲಿ. ಸೊ ಆಬ್ವಿಯಸ್ಲಿ ಅವರೆಲ್ಲರೂ ಅಂದ್ರೆ ಟಚಲ್ಲೂ ಇದ್ದಾರೆ, ಸಿಕ್ಕಾಗ ಮಾತಾಡ್ತೀವಿ ಆ ಥರದವರು. ಇವನ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕೂಡ, ಅಂದ್ರೆ ಯಾರು ಸ್ವಲ್ಪ ಹೆಸರು ಮಾಡ್ತಾ ಇದ್ದಾರೋ ಇಂಡಸ್ಟ್ರಿಯಲ್ಲಿ, ಸೊ ಅವರೆಲ್ಲರೂ ನಾನು ಚಿಕ್ಕವಳಿದ್ದಾಗಿಂದ ಗೊತ್ತಿರೋರು ಅವರೆಲ್ಲರೂ. ನೀನಾಸಂನಲ್ಲಿ 1 ವರ್ಷ ಟ್ರೈನಿಂಗ್ ಇರುತ್ತೆ, ಅಲ್ಲಿ 10 ತಿಂಗಳ ಟ್ರೈನಿಂಗ್ ಇರುತ್ತೆ. ಅದು ವಿತ್ ಇಂಟರ್ವ್ಯೂಲೇ ಸೆಲೆಕ್ಟ್ ಆಗೋದು. ಆ್ಯಂಡ್ ರಿಗರಸ್ ಕೈಂಡ್ ಆಫ್ ಟ್ರೈನಿಂಗ್. ಹೆಂಗೆ NSDಲಿ ಬೇರೆ ಬೇರೆ ಎಲ್ಲರೂ ರಾಜ್ಯದವರು ಅಲ್ಲಿರ್ತಾರೆ 26 ಜನ, ಬಟ್ ಇದರಲ್ಲಿ ಒಬ್ಬರೇ, ಅಂದರೆ ಒಂದೇ ರಾಜ್ಯದವರೇ ಯೂಶ್ವಲಿ ಇರೋದು. ಆ್ಯಂಡ್ ಅದು 3 ವರ್ಷದ ಕೋರ್ಸ್, ಇದು 1 ವರ್ಷದ ಕೋರ್ಸು. ಸೊ ಬೇರೆ ಬೇರೆ ಥರದ ಆರ್ಟ್ ಫಾರ್ಮ್ಗಳಿಗೆ, ಪ್ರೊಡಕ್ಷನ್ಸ್ಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ. ಅದು ಬಿಟ್ಟರೆ ಒಂದು ನೆಕ್ಸ್ಟ್ ವರ್ಷ ಅಲ್ಲಿಂದ ಟ್ರೈನ್ ಆದವರು ಒಂದು ರೆಪರ್ಟ್ರಿ ಕಂಪ್ನಿ ಇದೆ, ತಿರುಗಾಟ ಅಂತ ನೀನಾಸಂ ತಿರುಗಾಟ ಅಂತ. ಸೊ ಅದರಲ್ಲಿ ಕೆಲಸ ಮಾಡ್ತಾರೆ. ತಿರುಗಾಟ ಅಂತಂದರೆ 2 ಪ್ರೊಡಕ್ಷನ್ ರೆಡಿ ಮಾಡಿಕೊಂಡು ಅದೇ ಕರ್ನಾಟಕ ಇಡೀ ಸುತ್ತಾರೆ ವಿತ್ ಪ್ರೊಡಕ್ಷನ್. ಶೋಸ್ ಮಾಡ್ತಾ ಇರ್ತಾರೆ. ಅದೊಂದು 2 ತಿಂಗಳು ರಿಹರ್ಸಲ್ಗೆ ಆ್ಯಂಡ್ ಒಂದು 4-5 ತಿಂಗಳು ತಿರುಗಾಟಕ್ಕೆ. ಅದೇ ಆ ವರ್ಷದಲ್ಲಿ ಒಂದು 7-8 ತಿಂಗಳು ರೆಪರ್ಟ್ರಿ ನಡೆಯುತ್ತೆ ಇದು ಮಾಡಿದ್ರೆ. ಸೊ ಅದು ಯೂಶ್ವಲಿ ಇಲ್ಲಿ ಸ್ಟೂಡೆಂಟ್ ಆದವರು 1 ವರ್ಷ ರೆಪರ್ಟ್ರಿ ಮುಗಿಸ್ಕೊಂಡೆ ಹೊರಗಡೆ ಫೀಲ್ಡಿಗೆ ಬರ್ತಾರೆ. ಹೆಚ್ಚಿನ ಜನ ಸಿನಿಮಾಕ್ಕೆ ಅಂತ ಬಂದಿರೋ ತುಂಬ ಕಡಿಮೆ ನೀನಾಸಂನಲ್ಲಿ. ಅದು ಯಾವಾಗ ಅಚ್ಯುತ ಅವರು ಮತ್ತು ಉಳಿದವರು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರೆಲ್ಲರೂ ಕ್ಲಿಕ್ ಆದ್ರಲ್ಲ, ಅವಾಗಿಂದ ಸ್ವಲ್ಪ ಜಾಸ್ತಿ ಆಗೋಕೆ ಹಿಡಿತು. ನೀನಾಸಮಿಗೆ ಬರೋದೇ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅನ್ನೋ ಥರದ್ದು ಮೆಂಟಾಲಿಟಿ ಬಂತು ಜನಕ್ಕೆ. ಇಲ್ಲ ಅಂತಂದರೆ ತುಂಬ ಜನ ಇನ್ನೂ ಬರೀ ಥಿಯೇಟರ್ ಮಾಡಿಕೊಂಡು ಟೀಚರ್ಗಳಾಗಿ ವರ್ಕ್ ಮಾಡೋದು ಅಥವಾ ಹಂಗಿದ್ದೇನಾದರೂ. ಮುಂಚೆ ಈಗ ಅಲ್ಲಿಂದ ಬಂದವರಲ್ಲಿ ದರ್ಶನ್ ಇರ್ಬೋದು, ನೀನಾಸಂ ಸತೀಶ್ ಇರ್ಬೋದು, ಇನ್ನೂ ತುಂಬಾ ಜನ ಇದ್ದಾರೆ. ಸೊ ಅವರೆಲ್ಲ ಒಂದ್ ರೀತಿ ಅಂದ್ರೆ ಆಕ್ಟಿಂಗ್ ವೈಸ್ ನಾನು ಹೇಳ್ತಾರೆ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಲ್ಲಿಂದ ಬಂದವರು. ಅದಕ್ಕೋಸ್ಕರ ಕೇಳಿದ್ದು. ಅದೇ ಥಿಯೇಟರ್ ಅಲ್ಲೇ ಅದೊಂದು ಇದೆ ಆಕ್ಟಿಂಗ್. ಸ್ವಲ್ಪ ನಾವು ನೋಡೋದೇ ಬೇರೆ ಥರದಲ್ಲಿ, ಅಂದ್ರೆ ಹೋಲ್ 100% ಕೊಟ್ಬಿಡ್ತೀವಿ ಆಕ್ಟಿಂಗ್ಗೆ ಮಾಡಬೇಕಾದ್ರೆ. ಆ್ಯಂಡ್ ಅದೇ ಥಿಯೇಟ್ರ್ ಕೊಟ್ಬಿಡತ್ತೆ ಎಕ್ಸ್ಪೋಸ್. ಅದಂತ ಸ್ಕೂಲಿಂಗ್ ಅಲ್ಲ, ಸ್ಕೂಲಿಂಗ್ ಒಂದು ಇದ್ರೆ ಪ್ಲಸ್ ಪಾಯಿಂಟ್ ಅದು ಆ್ಯಕ್ಟಿಂಗ್ಗೆ. ಅದನ್ನ ರೆಕಗ್ನೈಸ್ ಮಾಡೋ ಅಂಥವ್ರು ಇರಬೇಕು, ಬಿಟ್ಟರೆ ಹೆಚ್ಚಿನ ಜನ ತುಂಬ ಕಷ್ಟ. ಈಗ ಆ್ಯಕ್ಟಿಂಗ್ ನಾನು ಮೊದಲೇನು ಅಂದ್ಕೊಂಡಿದ್ದೆ, ಆ್ಯಕ್ಟರ್ ಆಗಬೇಕು ಅಂದರೆ, ಹೆಸರು ಪಡ್ಕೋಬೇಕು ಅಂತಂದರೆ ಆ್ಯಕ್ಟಿಂಗ್ ಚೆನ್ನಾಗಿ ಬರಬೇಕು, ನಾನು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಈಗ ಆ್ಯಕ್ಟಿಂಗ್ ಬರೋದು ಮೈನರ್, ಅಂದರೆ ಫೀಲ್ಡ್ ಇಲ್ಲಿ ಇಂಡಸ್ಟ್ರೀಲಿ ಒಂದು ಸಣ್ಣ ಇದು ಪಾರ್ಟ್ ಅಷ್ಟೇ. ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಬೇರೆ ಬೇರೆ ಥರದ ಸ್ಕಿಲ್ಸ್ಗಳು ನಮಗೆ ಇರಬೇಕು. ನಾವು ಹೆಂಗೆ ಪ್ರಮೋಟ್ ಮಾಡ್ಕೋಬೇಕು, ನೆಟ್ವರ್ಕಿಂಗ್ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ನಾವು ವರ್ಕ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ವಿ, ಅದರ್ ಸ್ಕಿಲ್ಸ್ ಇರಬೇಕು, ಆಕ್ಟಿಂಗ್ ಒಂದೇ ಬಿಟ್ಟು. ಸೊ ಯಾವ ತರ ಸ್ಕಿಲ್ಸ್ ಇರಬೇಕು? ಮೇಜರ್ಲಿ ನನಗೆ PR ಸಿಗಬೇಕು ಎಲ್ಲ ಕಡೆ. ಅದೇ ಅದು ಈಗ ನಾವು ಸಿಕ್ಕಿರೋ ಆಪರ್ಚುನಿಟಿನ ಈಗ ನಾವು ಹೆಂಗೆ PR ಮಾಡ್ಕೋತೀವಿ, ನಮ್ಮನ್ನು ನಾವು ಹೆಂಗೆ ಪ್ರೆಸೆಂಟ್ ಮಾಡ್ಕೋತೀವಿ, ನಮ್ಮನ್ನು ನಾವು ಹೆಂಗೆ ಪುಷ್ ಮಾಡ್ತೀವಿ ಟು ಮೋರ್ ಪೀಪಲ್ ಅನ್ನೋದ್ರ ಮೇಲೆ ವರ್ಕ್. ಈಗ ಎಷ್ಟೊತ್ತಿಗೂ ಅದಂತರ ಅಲರ್ಟ್ ಆಗಿರ್ಬೇಕಾಗತ್ತೆ. ಓಕೆ, ಇದು ನಂಗೆ ಆಪರ್ಚುನಿಟಿ ಸಿಗ್ತಾ, ಸಣ್ಣದು ಯಾವುದೋ ಒಂದು ಪ್ರೀಮಿಯರ್ಗೆ ಕರೆದ್ರು ಅಲ್ಲಿ ನಾನು ಹೋಗಿ ಹೆಂಗೆ ಎಲ್ಲರ ಜೊತೆ ಮಾತಾಡ್ತೀನಿ, ಅದ್ರ ಮೇಲೆ ವರ್ಕ್ ಮಾಡ್ಕೊಂಡು. ಒಂದೊಂದ್ಸಲ ನಮ್ಮ ಪರ್ಸ್ನಾಲಿಟಿನೂ ಬಿಟ್ಟು, ಈಗ ನಾನು ತುಂಬ ಖಡಕ್ ಮುಖದ ಮೇಲೆ ಹೇಳ್ಬಿಡ್ತೀನಿ ಅನ್ನೋದಿದ್ರೆ ಒಂದೊಂದ್ಸಲ ಅದನ್ನ ಮರೆತು ಸ್ವಲ್ಪ ಸ್ವೀಟ್ ಆಗಿರ್ಬೇಕಾಗತ್ತೆ. ಇಲ್ಲ ನಿಮ್ಗೆ ಚೆನ್ನಾಗಿದೆ ಅಥವಾ ಹಿಂಗೆ ಅಂತ. ಈಗ ಯಾವುದೋ ಒಂದು ಸಿನಿಮಾ ಇಷ್ಟ ಆಗಿಲ್ಲ ಅಂತಂದ್ರೂ ಚೆನ್ನಾಗಿದೆ ಅಂತ ಹೇಳೋ ಒಂದು ಆ ಥರ ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಸೊ ಹಂಗಿದ್ರ ಮೇಲೆಲ್ಲ ಕೆಲಸ ಮಾಡ್ಕೊಂಡು ಇರಬೇಕಾಗತ್ತೆ. ಅಂದ್ರೆ ಬೇರೆ ಬೇರೆ ಸ್ಕಿಲ್ ಅಂದರೆ ಆ ಥರದ್ದು ನೆಟ್ವರ್ಕಿಂಗ್, PR ಅನ್ನೋದೆಲ್ಲ. ಕೊನೆಯದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನ್ ಚೇಂಜ್ ಆಗಬೇಕು ಈಗಿರೋದ್ರಲ್ಲಿ? ಸೊ ತಮ್ಮ ಸಲಹೆ. ಫಸ್ಟು ಎಲ್ಲರಿಗೂ ಪೇಮೆಂಟ್ ಕ್ಲಿಯರ್ ಮಾಡಬೇಕು. ಅಂದರೆ ಅದು ಬೇಸಿಕ್. ಅದಿಲ್ಲ ಅಂತಂದರೆ ವರ್ಕ್ ಮಾಡೋರಲ್ಲಿ ಆ ವರ್ಕ್ ಬಗ್ಗೆ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವೆಲ್ಲರೂ ಕೆಲಸ ಮಾಡೋದು ದುಡ್ಡಿಗೋಸ್ಕರನೇ, ಬದುಕೋಕ್ಕೋಸ್ಕರ ಆಬ್ವಿಯಸ್ಲಿ. ಸೊ ಲಿವಿಂಗ್ಹುಡ್ಗೆ ಅದು ನಾವು ಹೆಂಗೆ ಇದು ಮಾಡ್ತೀವಿ. ಸೊ ಬರೀ ಆ್ಯಕ್ಟರ್ ಅಂತಲ್ಲ, ಕ್ರೂ ಮೆಂಬರ್ಸ್ಗಳಿಗೆ ಎಷ್ಟು ಆಗತ್ತೋ ಅವ್ರಿಗೆ ಅದನ್ನು
ಕ್ಲಿಯರ್ ಮಾಡಬೇಕು, ನಮ್ಗೊಂಥರ ಬೆಗ್ಗರ್ ಫೀಲಿಂಗ್ ಬರದೇ ಇರೋಂಗೆ ನೋಡ್ಕೋಬೇಕು. ಒಂದು ಅಲ್ಲಿಂದ ಶುರು ಮಾಡಿದ್ರೆ ಈಗ ರೈಟಿಂಗಿಗೆ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ, ಒಳ್ಳೊಳ್ಳೆ ರೈಟರ್ಸ್ನ ಹುಟ್ಟಾಕಲ್ಲ. ಯಾಕಂದರೆ ಈಗ ಒಬ್ಬ ಡೈರೆಕ್ಟ್ ಮಾಡ್ತಿದ್ದಾಳೆ ವಾಟ್ ಎವರ್ ಅಂತಿದ್ದಾಗ ಅವರು ರೈಟರ್ ಅಂದರೆ ಬರ್ದಿರ್ತಾರೆ ಆ ಸ್ಕ್ರಿಪ್ಟ್ನ. ಸೊ ಆ ಸ್ಕ್ರಿಪ್ಟಿಗೆ ಎಕ್ಸ್ಟ್ರಾ ಏನೂ ಇದೇ ಇಲ್ಲ, ಪೇಮೆಂಟೇ ಇಲ್ಲ, ವ್ಯಾಲ್ಯೂನೂ ಇಲ್ಲ, ಪೇಮೆಂಟು ಇಲ್ಲ, ಅಥವಾ ಅದಕ್ಕೊಂದು ರೆಕಗ್ನಿಷನ್ ಕೂಡ ಇಲ್ಲ. ಆ ರೈಟಿಂಗಿಗೆ ಒಂದು ಇಂಪಾರ್ಟೆನ್ಸ್ ಕೊಡಲೇಬೇಕು ನಾವು. ಆ್ಯಂಡ್ ಕ್ಯಾರೆಕ್ಟರ್ಸ್ಗಳ ಆರ್ಕ್ ಆಗತ್ತೆ ಯೂಶ್ವಲಿ ಅಂತಂದರೆ, ನೀನು ಆ ಸಿನಿಮಾದಲ್ಲಿ ಯಾವುದೊಂದು ಕ್ಯಾರೆಕ್ಟರ್ ಕ್ಲಿಕ್ ಆಗಿರುತ್ತೆ, ಅದೇ ಥರ ಕ್ಯಾರೆಕ್ಟರ್ನೇ ಇನ್ನೊಂದು ಸಿನಿಮಾದಲ್ಲಿ ಬರೀತಾರೆ, ಯಾಕಂದ್ರೆ ಅದು ಕ್ಲಿಕ್ ಆಗಿದೆ ಅಂತ. ಒರಿಜಿನಾಲಿಟಿ ಅನ್ನೋದಿಲ್ಲ. ಈಗ ನಾವು ಎಷ್ಟೋ ಜನ ನೋಡಿರ್ತೀವಿ ನಮ್ಮ ಸುತ್ತಮುತ್ತ, ಅವ್ರು ಒಂದೊಂದು ಥರದಲ್ಲಿ ಬಿಹೇವ್ ಮಾಡ್ತಾರೆ, ಅವ್ರದ್ದು ಒಂದೊಂದು ಥರದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಅದನ್ನು ನಾವು ತರಲ್ಲ ನಮ್ಮ ಸ್ಕ್ರಿಪ್ಟ್ಗಳಿಗೆ, ಅಂದರೆ ಆ ರಿಯಲ್ ಇದನ್ನು ತರಲ್ಲ. ಸೊ ಎಲ್ಲೋ ಕ್ಲಿಕ್ ಆಗಿದೆ ಅದನ್ನ ನಾವು ಇಲ್ಲಿ ತರೋಣ. ಆ್ಯಂಡ್ ಆ್ಯಕ್ಟರ್ಗಳನ್ನು ಕೂಡ ಅವ್ರು ಇದ್ರಲ್ಲಿ ಕ್ಲಿಕ್ ಆದರೂ ಅದೇ ಥರದ್ದು ಇದ್ರಲ್ಲಿ ಮಾಡಿಸೋಣ. ಈಗ ಅದೇ ಯಾವ ಸಿನಿಮಾ ಹಿಟ್ ಆಗಿರುತ್ತೋ ಅದ್ರಲ್ಲಿ ಅವ್ರು ಯಾವ ಕ್ಯಾರೆಕ್ಟರ್ ಮಾಡಿರ್ತಾರೋ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ ಅಂದ್ಬಿಟ್ರೆ ಜನಕ್ಕಾಗತ್ತೆ. ಯಾಕೆ ಹಂಗೆ ಮಾಡ್ತಾರೆ ಫಿಲ್ಮ್ ಮೇಕರ್ಸ್ಗಳು ಅನ್ನೋದು ನನಗೆ ಅರ್ಥನೇ ಆಗಿಲ್ಲ. ಅದಕ್ಕೆ ಆ ಕಾಸ್ಟಿಂಗ್ ಕಂಪನಿ ಅನ್ನೋದು ನಮ್ಮ ಇದ್ರಲ್ಲಿ ಬೇಕು ಅಂತ ಎಷ್ಟೋ ಜನ ಹೊಸ ಟ್ಯಾಲೆಂಟ್ಗಳು ಹೊರಗೆ ಬರ್ತಾರೆ. ಈಗ ಆ ಕ್ಯಾರೆಕ್ಟರ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಆ ಥರದವ್ರನ್ನ ಕಾಸ್ಟ್ ಮಾಡ್ತಾರೆ. ಟೈಪ್ ಕಾಸ್ಟ್ ಆಗೋದು ಕಡಿಮೆ ಆಗುತ್ತೆ, ಅಂಥದ್ದೊಂದು ನೆಟ್ವರ್ಕ್ ಇಲ್ಲಿ ಬಿಲ್ಡ್ ಆಯಿತು ಅಂತಂದರೆ. ಸೊ ಅಂಥದ್ರಲ್ಲೆಲ್ಲ ನಾವು ಇಂಪ್ರೂವ್ ಮಾಡ್ಕೋಬೇಕು. ದುಡ್ಡಿಲ್ಲ ಅಂತಂದ್ರೆ ಓಕೆ, ನಮ್ಮ ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲೇ ನಾವು ಅದನ್ನ ನೀಟಾಗಿ ಮಾಡ್ಕೋಬಹುದು ಅಂತ ಅನ್ಸುತ್ತೆ ನನಗೆ. ಅವಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ತುಂಬಾ ಸಮಸ್ಯೆಗಳಿದೆ. ಜನಗಳು ಹೇಳೋದು ಮಾತಾಡೋದು ತುಂಬಾ ಸಮಸ್ಯೆ ಇದೆ. ಅಂದ್ರೆ ಬೇರೆ ಸ್ಟೇಟ್ಗಳನ್ನು ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಪ್ರಾಪರ್ ಆಗಿ ಯಾವ್ದು ಆಗ್ತಾ ಇಲ್ಲ, ಒಗ್ಗಟ್ಟಿಲ್ಲ, ಒಗ್ಗಟ್ಟಂತೂ ಇಲ್ವೇ ಇಲ್ಲ. ಸೊ ಆ ಒಗ್ಗಟ್ಟಿನ ಬಗ್ಗೆ ತಮ್ಮ ಅನಿಸಿಕೆ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಒಗ್ಗಟ್ಟಿದ್ರೆ ಏನಾಗುತ್ತೆ, ಒಗ್ಗಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಅದೇ ಒಬ್ಬರಿಗೆ ಬೇರೆ ಇಂಡಸ್ಟ್ರಿಲಿ ಇರೋದು ಅಂತಂದ್ರೆ ಒಗ್ಗಟ್ಟಿನಿಂದ ಪ್ಲಸ್ ಮೈನಸ್ ಎಲ್ಲದನ್ನು ಹೇಳಿ. ಮೈನಸ್ ನನಗೆ ಗೊತ್ತೇ ಇಲ್ಲ, ಒಗ್ಗಟ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನಗೆ. ಸೊ ಬೇರೆ ಇಂಡಸ್ಟ್ರಿಲಿ ಒಬ್ಬ ಯಾವುದೋ ಒಬ್ರು ಸಣ್ಣ ಇನ್ ದ ಸೆನ್ಸ್ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಸಪೋರ್ಟ್ಗೆ ಇವರೆಲ್ಲರೂ ನಿಂತಿರ್ತಾರೆ. ಅಥವಾ ಆ ವ್ಯಕ್ತಿ ಅವ್ರ ಹತ್ರ ಸ್ಕ್ರಿಪ್ಟ್, ಈಗ ಒಂದು ಸ್ಟಾರ್ ಹತ್ರ ಸ್ಕ್ರಿಪ್ಟ್ ತಗೊಂಡೋದ್ರೆ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ ಆಗಿದ್ರು ಅವರು ಆ ಸಿನಿಮಾ ಇಷ್ಟ ಆಯ್ತು, ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತಂದ್ರೆ ಅದು ಸಿನಿಮಾ ಮಾಡೋಕೆ ಒಪ್ಕೋತಾರೆ. ನಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ, ಈ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಗೆ ಅಷ್ಟು ಎಲ್ಲರೂ ನಿಂತು ಸಪೋರ್ಟ್ ಮಾಡೋವಂಥದ್ದು ಇಲ್ಲ. ಕಥೆಯ ಒರಿಜಿನಾಲಿಟಿಗೆ ಒಂದು ಸಪೋರ್ಟ್ ಮಾಡೋಲ್ಲ. ಆ್ಯಂಡ್ ಸ್ಟಾರ್ಗಳು ಅವ್ರ ಫ್ಯಾನ್ಗಳಿಗೆ ಏನು ಬೇಕು ಅದನ್ನು ಕೇಟರ್ ಮಾಡೋದೇ ಜಾಸ್ತಿ ಆಗುತ್ತೆ ಬಿಟ್ಟರೆ ಅವ್ರು ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ಗಳಿಗೆ, ಬೇರೆ ಬೇರೆ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್ಗಳಿಗೆ ಹೋಗೋದೇ ಇಲ್ಲ. ಈಗ ನನ್ನ ಸಿಗ್ನೇಚರ್ ಮೂವ್ ಹಿಂಗಿದೆ ಅಂತಂದರೆ ಎಲ್ಲ ಸಿನಿಮಾದಲ್ಲೂ ಹಾಗೆ ಇರಬೇಕು, ನನ್ನ ಫ್ಯಾನ್ ಇಷ್ಟಪಡಲ್ಲ ಇಲ್ಲ ಅಂತಂದ್ರೆ ನಾನು ಈ ಥರ ಕ್ಯಾರೆಕ್ಟರ್ ಮಾಡಿದ್ರೆ ಅನ್ನೋ ಒಂದು ರೆಸ್ಟ್ರಿಕ್ಷನ್ಸಿಗೆ ಬಿದ್ದುಬಿಟ್ಟಿದ್ದಾರೆ. ಸೊ ಅದರಿಂದ ಒಂದು ವ್ಯಾಲಿಡೇಷನ್ ಸಿಗ್ತಾ ಇಲ್ಲ. ಆ್ಯಂಡ್ ಯಾರೋ ಒಬ್ರು ಮಾಡ್ತಿದ್ದಾರೆ ಸಿನಿಮಾ ಅಂತಂದರೆ ಅದೇ ಡೇಟ್ಗೆ ಹಳೆ ಸಿನಿಮಾನ ರಿಲೀಸ್ ಮಾಡ್ತಾರೆ ಬಿಟ್ಟರೆ, ಬಟ್ ಇದು ಇವ್ರನ್ನ ನಾವು ಹೋಗಿ ಸಪೋರ್ಟ್ ಮಾಡಬೇಕು. ಅಟ್ಲೀಸ್ಟ್ ಕೆಲವ್ರು ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಅಟ್ಲೀಸ್ಟ್ ಒಂದು ಟ್ವಿಟರಲ್ಲೋ ಇನ್ಸ್ಟಾಗ್ರಾಮಲ್ಲೋ ಅದನ್ನು ಶೇರ್ ಮಾಡಬೇಕು ಇದನ್ನ ಅಂತ ಇಲ್ವೇ ಇಲ್ಲ. ಮಾತಾಡಕ್ಕೆ ಹೋಗಲ್ಲ ಆ ಸಿನಿಮಾ ಇನ್ನೊಂದು ಬೇರೆ ಸಿನಿಮಾಗಳು. ಕೆಲವೊಂದು ವರ್ಗ ಇದೆ, ಏನಿದೆ ಕೆಲವೊಂದು ವರ್ಗ ಇದೆ. ವರ್ಗ ಅಂದ್ರೆ ಕೆಲವೊಬ್ರು ಪರ್ಟಿಕ್ಯುಲರ್ ಆಗಿ ಓಕೆ ನಾನು ಮೈಸೂರವ್ರು ಅನ್ಕೊಳ್ಳಿ, ನೀವು ಬೆಂಗಳೂರವ್ರು ಅನ್ಕೊಳ್ಳಿ, ಅದು ಬೆಂಗಳೂರವ್ರು ಮಾಡಿದ್ ಮಾತ್ರ ಪ್ರಮೋಷನ್ ಮಾಡೋದು, ಹೌದೌದು, ಮೈಸೂರವ್ರು ಮಾಡಿದ್ ಮಾತ್ರ ಪ್ರಮೋಷನ್ ಮಾಡೋದು, ಈ ತರ ಕ್ಯಾರೆಕ್ಟರ್ಗಳು ಜಾಸ್ತಿ ಆಗಿದೆ. ಅಂದ್ರೆ ಗ್ರೂಪ್ ಮಾಡ್ಕೊಂಡಿರೋದು, ಗ್ರೂಪಿಸಮ್ ಸ್ವಲ್ಪ ಅದು ಇರಲೇಬಾರ್ದು. ಈ ಗ್ರೂಪಿಸಮ್ ಅನ್ನೋದಂತೂ ಇರೋದೇ ಇಷ್ಟು ಸಣ್ಣ ಇಂಡಸ್ಟ್ರಿ, ಇರೋದೇ 4-5 ಜನ, ಅವರೇ ಗ್ರೂಪಿಸಮ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಇಂಡಸ್ಟ್ರಿಗೆ ಆಸ್ ಅ ಹೋಲ್ ಪೆಟ್ಟು ಬೀಳೋದು. ಈಗ ಈಗ ಸೌತಲ್ಲಂತೂ ನಮ್ದು ಹಿಂದಿದೆ ಅನ್ಸುತ್ತೆ ಬೇರೆ 3 ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದ್ರೆ. ಸೊ ನಾವು ಎಲ್ಲರೂ ಮಾತಾಡ್ತೀವಿ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಸಿನಿಮಾಗಳನ್ನು ಮಾಡ್ತಿರ್ಬೇಕು, ನಾವು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಬೇಕು ಅನ್ನೋದು ಎಲ್ಲದೂ ಮಾತಾಡ್ತೀವಿ. ಬಟ್ ಹಿಂಗೆ ಅದನ್ನು ಕಾರ್ಯಗತ ಮಾಡಬೇಕಾದ್ರೆ ಹಿಂದೇಟ್ ಹಾಕೋರೇ ಜಾಸ್ತಿ ಆಗ್ತಾರೆ. ಅಂದರೆ ಅವ್ರು ನಮ್ಮ ವರ್ಗದವ್ರನ್ನ ಮಾತ್ರ ನಾವು ಸಪೋರ್ಟ್ ಮಾಡ್ತೀವಿ, ಇನ್ನೊಬ್ರನ್ನ ಮಾಡಲ್ಲ ಅಂತ. ಆ್ಯಂಡ್ ನಮ್ಮ ಕಡೆಯಿಂದನೂ ಫಿಲ್ಮ್ ಮೇಕರ್ಸ್ ಕಡೆಯಿಂದನೂ ಪ್ರಾಬ್ಲಮ್ ಇದೆ, ಇಲ್ಲ ಅಂತಲ್ಲ. ಯಾಕಂದರೆ ತುಂಬ ಮನ್ಸು ಒಡೆದ್ಬಿಟ್ಟಿದ್ದೀವಿ ನಾವು, ಒಳ್ಳೆ ಸಿನಿಮಾ ಅಂತ ನಾವು ಪ್ರಮೋಟ್ ಮಾಡಿಕೊಂಡು ಆ ಸಿನಿಮಾ ಆಮೇಲೆ ಚೆನ್ನಾಗಿರಲ್ಲ, ಇಷ್ಟ ಆಗಿರಲ್ಲ. ವರ್ಡ್ ಆಫ್ ಮೌತಲ್ಲಿ ಎಲ್ಲರೂ ಹೊಗಳ್ತಾ ಇರ್ತಾರೆ, ಆಮೇಲೆ ರಿಯಲ್ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಅದು ಚೆನ್ನಾಗಿರಲ್ಲ. ಅಥವಾ ಯಾವುದೋ ಸ್ಟಾರ್ದು ಇಷ್ಟಿಷ್ಟು ಖರ್ಚು ಮಾಡಿಕೊಂಡು ಹ್ಯೂಜ್ ಆಗಿದೆ ಸಿನಿಮಾ ಅಂತ ಹೋಗ್ತಾರೆ,
ಬಟ್ ಅದು ಚೆನ್ನಾಗಿರಲ್ಲ. ಸೊ ಹಾಗೆ ಬ್ಯಾಕ್ ಟು ಬ್ಯಾಕ್ ಪೆಟ್ಟು ಬಿದ್ದಿದ್ದ ಕಾರಣ ಒಂದು ನಂಬಿಕೆ ಹೋಗಿದೆ ಎಲ್ಲರಿಗೂ. ಆ್ಯಂಡ್ ಇದು ಒಂದು ಕಾರಣ ಇದೆ, ಅಂದರೆ ನಾವು ನಮ್ಮನ್ನು ಮಾತ್ರ ಸಪೋರ್ಟ್ ಮಾಡ್ಕೋತೀವಿ, ಇನ್ನೊಬ್ರನ್ನ ಮಾಡಲ್ಲ, ಒಟ್ಟಾಗಿ ನಾವು ಬರಲ್ಲ ಅನ್ನೋದು ಕೂಡ ಇವತ್ತರ ಇನ್ಸೆಕ್ಯೂರಿಟಿ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ನಮ್ಮ ಜನಕ್ಕೆ. ಇನ್ಸೆಕ್ಯೂರಿಟಿ ಅನ್ನೋದಕ್ಕಿಂತ ಈಗೋ ಪ್ರಾಬ್ಲಮ್ ಅನ್ಸುತ್ತಲ್ಲ. ಈಗೋನು ಇರ್ಬೋದು, ಬಟ್ ನಮ್ಮ ಸ್ಥಾನ ಇವ್ರು ತಗೊಂಡ್ಬಿಟ್ರೆ ಅನ್ನೋ ಒಂದು ಹೆದರಿಕೆನೂ ಯಾವಾಗಲೂ ಇರುತ್ತೆ. ಸ್ಥಾನ ನೋಡಿ, ಇವತ್ತು ನೀವು ಆ ಕಡೆ ಕುಂತಿರ್ತೀರಾ, ಆ ಸೀಟಲ್ಲಿ ಇನ್ನೊಬ್ರು ಬರ್ತಾರೆ, ನಾನು ಕುಂತಿರ್ತೀನಿ, ನನ್ನ ಸೀಟಲ್ಲಿ ಇನ್ನೊಬ್ರು ಬರ್ತಾರೆ. ರಿಯಾಲಿಟಿ ಅದೇನೆ. ರಿಯಾಲಿಟಿ ಫ್ಯಾಕ್ಟ್ ನ ಅಕ್ಸೆಪ್ಟ್ ಮಾಡ್ಬೇಕು ಯಾವಾಗ. ಹೌದೌದು. ಇವ್ರು ಯಾರೂನು ಫ್ಯಾಕ್ಟ್ ನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದ್ರೆ ನೀವು ಉದ್ಧಾರನೂ ಆಗಲ್ಲ, ಇಂಡಸ್ಟ್ರಿನೇ ಉದ್ಧಾರ ಆಗಲ್ಲ. ನೀವು ಅಲ್ಲೇ ಸ್ಟಿಕ್ ಆಗಿರ್ತೀರಾ, ನಿಮ್ಮ ಬೌಂಡ್ರಿ ಬಿಟ್ಟು ಹೊರಗಡೆ ಹೋಗಿ ಅಭ್ಯಾಸ ಆಗಲ್ಲ, ಅಲ್ಲೇ ಸಾಯ್ತಾ ಇರ್ತಾರೆ ಇವರು. ಅದೇ ಅದು ಯಾರು ಅರ್ಥ ಮಾಡಿಸ್ತಾರೆ, ಹೆಂಗೆ ಅರ್ಥ ಮಾಡಿಸ್ಬೇಕು ಯಾರಿಗಾದ್ರೂ ಗೊತ್ತಿಲ್ಲ. ಬಟ್ ಅದು ಎಷ್ಟು ಬೇಗ ನಾವು ಅರ್ಥ ಮಾಡ್ಕೋತೀವೋ ಅಷ್ಟು ಬೇಗ ಒಳ್ಳೇದು ಅಂತ. ಯಾಕೆಂದ್ರೆ ಇವಾಗ ನೀವು ಅಪ್ಕಮಿಂಗ್ ಬರ್ತಾ ಇದ್ದೀರಾ, ಸೊ ನಿಮ್ಗೆ ಅಟ್ಲೀಸ್ಟ್ ಒಂದು ಡೋರ್ ಓಪನ್ ಆಗ್ಬೇಕಲ್ಲ. ಹೌದೌದು. ಸೊ ಆ ಪರ್ಪಸ್ಗೋಸ್ಕರ ಕೇಳ್ತಾ ಇರೋದು. ಇದು ಹೀಗೆ ಇದ್ರೆ ಹೇಗೆ? ಹೀಗೆ ಇರಲ್ಲ, ಮೋಸ್ಟ್ ಪ್ರಾಬಬ್ಲಿ ಚೇಂಜ್ ಆಗತ್ತೆ ಬೇಗ. ಯಾಕಂದ್ರೆ ಇಲ್ಲಿ 0 ನೋಡಿದಾಗ ಒಂದ್ಸಲ ಹಿಂಗೆ ಎದ್ದು ನಿಲ್ಲೋದು ಯಾವಾಗ್ಲೂ ಜಾಸ್ತಿ. ಮೋಸ್ಟ್ಲಿ ಚೇಂಜ್ ಆಗತ್ತೆ ವಿತ್ ಕಮಿಂಗ್ ಜನರೇಷನ್ ಆದ್ರೂ ಅಟ್ಲೀಸ್ಟ್. ಸೊ ಆಗದ್ ಕಾಯ್ಬೇಕಷ್ಟೇ ನಾವು. ಅದೀಗ ಯಾರಿಗೆ ನಾವು ಏನು ಅರ್ಥ ಮಾಡ್ಸಕ್ ಹೋಗೋಣ. ಜಸ್ಟ್ ಒಂದೇ ನಮ್ಮ ಕೈಯಲ್ಲಿ ಏನಿರೋದು ಅಂತಂದ್ರೆ ಸಪೋರ್ಟ್ ನಮ್ಮ ಕೈಲಾಗಿದ್ದ ಸಪೋರ್ಟ್ ನಾವು ಇನ್ನೊಬ್ರಿಗೂ ಮಾಡಬೇಕು. ನಮ್ಮನ್ನು ನಾವು ಸಪೋರ್ಟ್ ಮಾಡ್ಕೊಳ್ಳೋದಲ್ಲದೆ ಇನ್ನೊಬ್ರಿಗೂ ಮಾಡಬೇಕು ಅನ್ನೋದು ನಾವು ಮಾಡ್ಬೋದಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.